ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಟೈಮ್ ಅಂಡ್ ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಈ ಟೈಮ್ ಅಂಡ್ ವರ್ಕ್ ವಿಡಿಯೋ ಯಾರೆಲ್ಲ ನೋಡ್ಬೋದು, ಯಾರ್ಯಾರಿಗೆ ಹೆಲ್ಪ್ ಆಗ್ತದಪ್ಪ ಅಂದ್ರೆ SSC GD ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, SSC MTS ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಅಗ್ನಿವೀರ್ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅತ್ಯಂತ ಅನುಕೂಲ ಆಗಿರ್ತಕ್ಕಂಥ ವಿಡಿಯೋ. ಸೊ ನೋಡ್ರಿ, ಸ್ಟಾರ್ಟಿಂಗ್ ಬೇಸಿಕ್ ಕ್ವಶನ್ ಇರ್ತಾವ. ಇದು ಟೈಪ್ 1 ಅಂತ ನಾವು ಹೇಳ್ಬೋದು. ಸೊ ಬೇಸಿಕ್ ಕ್ವಶನ್ ಅಂದ್ರೆ ಏನಿರ್ತದಪ್ಪ, ನಾವು ಮೊದಲು ಹೋಗೋಕ್ಕಿಂತ ಮುಂಚೆ ಇಲ್ಲಿ ಯಾವ್ಯಾವ ರೀತಿ ಕ್ವಶನ್ಗಳು ಬರ್ತಾವ ಅನ್ನೋದು ನಾವು ತಿಳ್ಕೊಬೇಕು. ಮೊದಲು ಕಾನ್ಸೆಪ್ಟ್ ಟ್ರೈ ಮಾಡ್ರಿ. ಏನೇನ್ ಕ್ವಶನ್ ಕೊಡ್ತಾರ ಅಂದ್ರೆ ನೋಡ್ರಿ, ಮೊದಲು ಏನ್ ಕೊಡ್ತಾರ ಅಂದ್ರೆ A ಒಂದು ಕೆಲಸವನ್ನ 20 ದಿನಗಳಲ್ಲಿ ಮಾಡ್ತಾನ, B ಅದೇ ಕೆಲಸವನ್ನ 10 ದಿನದಲ್ಲಿ ಮಾಡ್ತಾನ. ಹಾಗಾದ್ರೆ A ಮತ್ತು B ಇಬ್ಬರೂ ಸೇರಿ ಆ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡಬಹುದು ಅಂತ ಕ್ವಶನ್ ಕೇಳ್ತಾರೆ. ಸೊ ಇವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್, ಎ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ, 20 ದಿನಗಳಲ್ಲಿ ಮಾಡ್ತಾನ. ಯಾವ ಕೆಲಸ ಅಂತ ಗೊತ್ತಿಲ್ಲ, ಆದ್ರೆ ಎಷ್ಟು ದಿನದಾಗ ಮುಗಿಸ್ತಾನ್ರಿ, 20 ದಿನದಾಗ ಮುಗಿಸ್ತಾನ. ಅದೇ ರೀತಿಯಾಗಿ ಬಿ ಅಂತಕ್ಕಂಥ ವ್ಯಕ್ತಿ ಯಾವ ಕೆಲಸ ಅಂತ ಗೊತ್ತಿಲ್ಲ, ಆದ್ರೆ ಆ ಕೆಲಸವನ್ನ ಆ ವ್ಯಕ್ತಿ ಎಷ್ಟು ದಿನದಾಗ ಮುಗಿಸ್ತಾನಪ್ಪ ಅಂದ್ರ 10 ದಿನದಾಗ ಮುಗಿಸ್ತಾನ. ಹಾಗಾದ್ರೆ ಅವ್ರಿಬ್ರು ಸೇರಿ ಆ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರಂದ್ರ ಆ ಕೆಲಸ ಎಷ್ಟು ದಿನದಾಗ ಮುಗಿತಿದೆ ಅಂತ ಕ್ವಶನ್ ಇರ್ತದ ಟೈಪ್ 1 ಒಳಗ. ಇದನ್ನ ನಾವು ಯಾವ ತರ ಬಿಡಿಸ್ಬೇಕಂದ್ರ, ಮೊದಲ ನಮ್ಗೆ ಇದು ಯಾವ ಕೆಲಸ ಅಂತ ಗೊತ್ತಿಲ್ಲ, ಎಷ್ಟು ಕೆಲಸ ಐತೆ ಅನ್ನೋದು ಗೊತ್ತಿಲ್ಲ. ಅದು ಎಷ್ಟು ಕೆಲಸ ಐತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕಂದ್ರ 20 ಮತ್ತು 10ರದ LCM ತೆಗಿಬೇಕು. ಸೊ LCM ತೆಗಿಬೇಕಾಗಿತ್ತಂದ್ರ ಮೊದಲು ಏನ್ ಮಾಡ್ಬೇಕ್ರಿ, ಚಿಕ್ಕ ಸಂಖ್ಯೆ ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ದೊಡ್ಡ ಸಂಖ್ಯೆಯನ್ನ ಬರಿಬೇಕು. 10ರ ಮಗ್ಗಿ ಒಳಗೆ 20 ಇತ್ತಂದ್ರ LCM ಎಷ್ಟಾಗ್ತದ್ರಿ, 20 ಆಗ್ತದ. LCM ಎಷ್ಟಾಗ್ತದ್ರಿ, 20 ಆಗ್ತದ. ಸೊ 20 ಅನ್ನೋದು ಏನಪ್ಪಾ ಅಂದ್ರ 20 ಯೂನಿಟ್ಗಳಷ್ಟು ಕೆಲಸ ಇರ್ತದ. ಸಿಂಪಲ್ ಆಗಿ ಏನ್ ಹೇಳಪ್ಪ ಅಂದ್ರ 20 ಬುಟ್ಟಿ ಮಣ್ಣು ಐತಿ, ಏನೈತಿ 20 ಬುಟ್ಟಿ ಒಂದ್ ಕಡೆ ಮಣ್ಣು ಐತಿ, ಅದನ್ನ ತೆಗದ ನಾ ಏನ್ ಹೇಳ್ತೇನಪ್ಪ ಅಂದ್ರೆ ಗ್ರೌಂಡಿಗೆ ಹಾಕತ್ ಹೇಳತ್ತನು. ಆ 20 ಬುಟ್ಟಿ ಮಣ್ಣನ್ನ ತೆಗದ ಗ್ರೌಂಡಿಗೆ ಹಾಕ್ಬೇಕಾಗಿತ್ತಂದ್ರ ಎ ಅಂತಕ್ಕಂಥ ವ್ಯಕ್ತಿಗೆ ಎಷ್ಟು ದಿನ ಟೈಮ್ ಬೇಕ್ರಿ, 20 ದಿನ ಟೈಮ್ ಬೇಕು. ಬಿ ಅಂತಕ್ಕಂಥ ವ್ಯಕ್ತಿಗೆ 10 ದಿನ ಟೈಮ್ ಬೇಕು. ಸೊ ಇವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಒಂದು ದಿನದ ಕೆಲಸವನ್ನ ಕಂಡಿಡಿಬೇಕು. ಸೊ ಒಂದು ದಿನದ ಕೆಲಸ ಹೆಂಗ್ ಕಂಡಿಡಿತಂದ್ರೆ 20 ಎಷ್ಟಲಿ 20 ರೀ, 21 20. ಸೊ ನಮ್ದು ಟೋಟಲ್ ಕೆಲಸ ಎಷ್ಟೈತಿ, 20 ಬುಟ್ಟಿ ಐತಿ. 20 ಬುಟ್ಟಿ ಮಣ್ ತೆಗಿಬೇಕಾದ್ರೆ 20 ದಿನ ಟೈಮ್ ತಗೊಂಡ್ಂದ್ರ ಒಂದ್ ದಿನಕ್ಕ ಆ ವ್ಯಕ್ತಿ ಎಷ್ಟು ಬುಟ್ಟಿ ಮಣ್ ತೆಗಿತಾನಪ್ಪ ಅಂದ್ರ 1 ಬುಟ್ಟಿ ಮಣ್ ತೆಗಿತಾನೆ. ಸೊ ಆಸ್ ಇಟ್ ಇಸ್ ಸೇಮ್. 10 ಎಷ್ಟಲಿ 20 ರೀ, 10 2 20. ಇವೇನ್ ಮಾಡ್ತಾನಪ್ಪ ಅಂದ್ರ ಒಂದ್ ದಿನಕ್ಕ 2 ಬುಟ್ಟಿ ಅಷ್ಟು ಮಣ್ ತೆಗಿತಾರ. ಸೊ ಇವಾಗ ಇಬ್ರು ಸೇರಿ ಕೆಲಸ ಮಾಡತ್ತಾರ ಅಂದ್ರ ಇಬ್ರು ಸೇರಿ ಒಂದ್ ದಿನಕ್ಕ ಎಷ್ಟು ಕೆಲಸ ಮಾಡ್ತಾರ್ರಿ, 3 ಬುಟ್ಟಿ ಮಣ್ಣನ್ನ ತೆಗೆದ ಟ್ರ್ಯಾಕಿ ಹಾಕ್ತಾರ. ಆದ್ರ ನಮ್ದು ಟೋಟಲ್ ಎಷ್ಟ್ ಐತ್ರಿ, 20 ಬುಟ್ಟಿ ಮಣ್ಣು ಐತಿ. 20 ಬುಟ್ಟಿ ಮಣ್ಣ ತೆಗಿಬೇಕಾದ್ರ ಒಂದ್ ದಿನಕ್ಕೆ 3 ಬುಟ್ಟಿ ಅಂದ್ರ ನಾವು ಭಾಗಾಕಾರ ಮಾಡ್ಬೇಕು. ಅವ್ರಿಗೆ ಟೈಮ್ ಎಷ್ಟು ಬೇಕ್ರಿ, 20/3. ಆಪ್ಷನ್ ಒಂದೊಂದ್ಸಲ ಈ ತರನು ಕೊಟ್ಟಿರ್ತಾನ. ಸೊ ಈ ತರ ಕೊಡ್ಲಿಕ್ಕಂತ ಅದನ್ನ ಫ್ರಾಕ್ಷನ್ ಒಳಗೆ ಕೊಟ್ಟಿರ್ತಾನ. ಸೊ ಫ್ರಾಕ್ಷನ್ ಒಳಗೆ ಹೆಂಗ್ ಕೊಡ್ತಾನಂದ್ರ ಮಿಶ್ರ ಭಿನ್ನ ರಾಶಿ ಒಳಗ ಛೇದ ಒಳಗೆ ಎಷ್ಟೈತ್ರಿ, 3 ಐತಿ. 3 ಹಂಗ ಬರೀರಿ. 3 ಮಗ್ಗಿ ಒಳಗೆ 20 ಐತಿ, ಇಲ್ಲ ಅದಕ್ಕೆ ಸಮೀಪ ಇರ್ತಕ್ಕಂಥ ಸಂಖ್ಯೆ 18. ಎಷ್ಟಲೇ ರೀ, 3 6 18. ಇನ್ನು 20 ಆಗ್ಬೇಕಾರೆ ಎಷ್ಟು ಕಡಿಮೆ ಐತಿ, 2 ಕಡಿಮೆ ಐತಿ. ಈ ತರನು ಕೂಡ ಆನ್ಸರ್ ಅನ್ನ ಕೊಟ್ಟಿರ್ತಾನೆ. ಸೊ ಇದು ಮೊದಲನೇ ಟೈಪ್. ನೆಕ್ಸ್ಟ್ ಏನ್ ಮಾಡ್ತಾನಂದ್ರ ಎ ಮತ್ತು ಬಿ ಇಬ್ಬರು ಸೇರಿ ಒಂದ್ ಕೆಲಸ ಇಷ್ಟ ದಿನದಾಗ ಮಾಡ್ತಾನ, ಬಿ ಒಂದ್ ಕೆಲಸ ಇಷ್ಟ ದಿನದಾಗ ಮಾಡ್ತಾನ. ಹಾಗಾದ್ರ ಆ ಕೆಲಸವನ್ನ ಎ ಅಂತಕ್ಕಂಥ ವ್ಯಕ್ತಿ ಮಾಡ್ಬೇಕಾದ್ರ ಎಷ್ಟು ದಿನ ಟೈಮ್ ಬೇಕಂತ ಕೇಳ್ತಾನ. ಸೊ ಏದ್ ಕೇಳ್ಬೋದು ಅಥವಾ ಏದ್ ಕೊಟ್ಟ ಬಿದ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಇದ ಸ್ವಲ್ಪ ಮುಂದೆ ಹೋಗುತ್ತಂದ್ರ ಏನ್ ಕ್ವಶನ್ ಕೇಳ್ಬೋದಪ್ಪ ಅಂದ್ರ, ನೆಕ್ಸ್ಟ್ ಏನ್ ಮಾಡ್ತಾನಂದ್ರ 3 ಜನದ ಕೊಡ್ತಾನ. ಎಷ್ಟು ಜನದ ಕೊಡ್ತಾನ್ರಿ, 3 ಜನದ. ಎ ಒಂದ್ ಕೆಲಸ 10 ದಿನದಾಗ ಮಾಡ್ತಾನ, ಬಿ ಒಂದ್ ಕೆಲಸ 15 ದಿನದಾಗ ಮಾಡ್ತಾನ, ಸಿ ಒಂದ್ ಕೆಲಸ 20 ದಿನದಾಗ ಮಾಡ್ತಾನ. ಹಾಗಾದ್ರ ಆ 3 ಜನ ವ್ಯಕ್ತಿಗಳು ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳಿದ್ರು. ಅವಾಗೂ ಕೂಡ ಇದೇ ಸೇಮ್ LCM ಮೆಥಡ್ ಅನ್ನ ನಾವು ಅಪ್ಲೈ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಕ್ವಶನ್ ಯಾವ ತರ ಬರ್ತದಪ್ಪ ಅಂದ್ರ A + B ಬರ್ತದ. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನ 10 ದಿನದಾಗ ಮಾಡ್ತಾರ. ಬಿ ಮತ್ತು ಸಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 15 ದಿನದಾಗ ಮಾಡ್ತಾರ. ಸಿ ಮತ್ತು ಎ ಇಬ್ಬರೂ ಸೇರಿ ಒಂದು ಕೆಲಸವನ್ನ 20 ದಿನದಾಗ ಮಾಡ್ತಾರ. ಹಾಗಾದ್ರ 3 ಜನ ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರಂತೆ ಕ್ವಶನ್ ಬರ್ತದ. ಇದ ರೇಂಜ್ಗೆ ಈ ತರ ಕ್ವಶನ್ಸ್ ಎಲ್ಲಿ ತನ ಬರ್ತಾವ ಅಂದ್ರ
ಅಗ್ನಿವೀರ ಎಕ್ಸಾಮ್ದಾಗ ಬರ್ತಿರ್ತಾವ. ಇದಕ್ಕಿಂತ ನಾವು ಮುಂದೆ ಹೋದ್ರೆ ಇನ್ನೊಂದು ಸ್ವಲ್ಪ ಏನ್ ಬರ್ತದಪ್ಪ ಅಂದ್ರೆ ಪರ್ಸೆಂಟೇಜ್ ಒಳಗೆ ಕೊಡ್ತಿರ್ತಾನೆ. ಎಯು ಬಿಗಿಂತ 20% ಹೆಚ್ಚು ಕಾರ್ಯವನ್ನ ಮಾಡ್ತಾನ, ಹಾಗಾದ್ರೆ ಅವ್ರಿಬ್ರು ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳ್ತಿರ್ತಿದಾರ. ಅದೇ ತರನಾಗಿ ಇನ್ನೊಂದು ಸ್ವಲ್ಪ ಮುಂದೆ ಹೋದಂದ್ರೆ ಅಲ್ಟರ್ನೇಟಿವ್ ಡೇಸ್ ದ ಸೇಮ್ ಕ್ವಶನ್ ಇರ್ತದ. ಅದ್ರ ಕೆಲಸವನ್ನ ಮೊದ್ಲು ಯಾರು ಪ್ರಾರಂಭ ಮಾಡ್ತಾರ್ರಿ, ಎ ಸ್ಟಾರ್ಟ್ ಮಾಡ್ತಾನ, ನೆಕ್ಸ್ಟ್ ಯಾರು ಬಿ ಮಾಡ್ತಾನ, ನೆಕ್ಸ್ಟ್ ಯಾರು ಮಾಡ್ತಾರ್ರಿ ಸಿ ಮಾಡ್ತಾನ. ಮೊದಲನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರ್ರಿ, ಎ ಬರ್ತಾನ. ಎರಡನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರ್ರಿ, ಬಿ ಬರ್ತಾನ. ಮೂರನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರ್ರಿ, ಸಿ ಬರ್ತಾನ. ಈ ತರ ಕ್ವಶನ್ಸ್ ಬರ್ತಿರ್ತಾವ ನಮ್ಮ MTS ಎಕ್ಸಾಮ್ದಾಗ ಅಥವಾ GD ಎಕ್ಸಾಮ್ದಾಗ. ಇವಕ್ಕೆ ನಾವ್ ಏನಂತೀವಿ ಅಂದ್ರೆ ಅಲ್ಟರ್ನೇಟಿವ್ ಡೇಸ್ ಅಂತ ಅಂತಿರ್ತೀವಿ. ನೆಕ್ಸ್ಟ್ ಇನ್ನೂ ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ ಹಲವಾರು ಕ್ವಶನ್ಗಳನ್ನ ನಾವು ಇವತ್ತಿನ ದಿನ ಈ ಒಂದು ಕ್ಲಾಸ್ ಒಳಗ ಡಿಸ್ಕಷನ್ ಮಾಡೋಣ. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂದ್ರೆ ನಿಮಗೂ ಕೂಡ 100% ಐಡಿಯಾ ಬರ್ತದೆ. ನಾವು ಟೈಮ್ ಆ್ಯಂಡ್ ವರ್ಕ್ ಅಂತಕ್ಕಂಥ ಚಾಪ್ಟರ್ ಅನ್ನ ಯಾವ ರೇಂಜಿಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ಸ್ ನಮ್ಮ ಈ ಒಂದು ಚಾಪ್ಟರ್ ಮೇಲೆ ನಮ್ಮ ಎಕ್ಸಾಮ್ ಬರ್ಬೋದು, ಯಾವ್ಯಾವ ಬಂದಿದಾವ ಅನ್ನೋದನ್ನ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ CHSL ಕ್ವಶನ್ ಅದರ ಇದೆ, SSC CHSL 2002 ಒಳಗೆ ಇರ್ತಕ್ಕಂಥ 22 ಒಳಗೆ ಇರ್ತಕ್ಕಂಥ ಕ್ವಶನ್ ಅದ, ಯಾವ ತರ ಕೇಳಿದಾರ. ಸೊ 2022ದಾಗ ಎಲ್ಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳು CHSL ದಾಗ ಇದ್ದು ಅಂದ್ರೆ ಅವು ಇವಾಗ 2026 ಒಳಗ ಪ್ರಿಪೇರ್ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ GD ಬರ್ಬೋದು, SSC GD ಬರ್ಬೋದು, ನೆಕ್ಸ್ಟ್ MTS ಬರ್ಬೋದು. ಸೊ ಇಲ್ಲಿ ಯಾವ ಕ್ವಶನ್ ರಿಪೀಟ್ ಆಗ್ತಿರ್ತಾವಲ್ಲ ಅವೆಲ್ಲ ಕ್ವಶನ್ಸ್ ಎಲ್ಲಿ ಬರ್ತಾವ್ರಿ, ಅಗ್ನಿವೀರ ಎಕ್ಸಾಮ್ದಾಗ ಬರ್ತಿರ್ತಾವ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನಿಮ್ಮ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಸೊ ನೇರವಾಗಿ ಮೊದಲನೇ ಕ್ವಶನ್ ಕಡೆ ಹೋಗೋಣ. ಸೊ ಮೊದಲನೇ ಕ್ವಶನ್ ಟೈಮ್ ಆ್ಯಂಡ್ ವರ್ಕ್. ಸೊ ಇಷ್ಟೆಲ್ಲ ಹೇಳಿದ ನಂತರ ಈ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ಮೇಲೆ ನಮ್ಮ ಎಕ್ಸಾಮ್ದಾಗ ಕ್ವಶನ್ಸ್ ಹೆಂಗ್ ಬರ್ತಾವಪ್ಪ, ಎಷ್ಟು ಬರ್ಬೋದು? ಅಗ್ನಿವೀರ ಎಕ್ಸಾಮ್ ಪ್ರಿಪೇರ್ ಆಗತ್ತೀರಿ ಅಂದ್ರೆ ನಿಮಗ ಒಂದು ಕ್ವಶನ್ ಬರ್ತದ ರೀ. SSC GD ಎಕ್ಸಾಮ್ ತಯಾರಿ ಮಾಡತ್ತೀರಿ ಅಂದ್ರೆ ನಿಮ್ಗ 2 ಕ್ವಶನ್ಗಳು ಬರ್ಬೋದು. ಎಷ್ಟು ಬರ್ಬೋದ್ರಿ? 2 ಕ್ವಶನ್ಗಳು ಬರ್ಬೋದು. ಒಂದಂತೂ ಕಾಯಂ ಫಿಕ್ಸ್ ಬರ್ತಿರ್ತದ, ಏನೋ ಒಂದೊಂದು ಶಿಫ್ಟ್ ಒಳಗ 2 ಕ್ವಶನ್ಗಳು ಕೂಡ ರೈಸ್ ಆಗಿದ್ದಾವ, ಸೇಮ್ ಆಸ್ ಇಟ್ ಈಸ್ MTS ಒಳಗೂ ಇರ್ತದ. ಓಕೆ, ಕನ್ನಡದಾಗ ಏನಂತಪ್ಪ ಅಂದ್ರೆ ಕೆಲಸ ಮತ್ತು ಕಾರ್ಯ. ಓಕೆ, ಮೊದಲನೇ ಕ್ವಶನ್ ಏನದ ನೋಡ್ರಿ, ಸಿಂಪಲ್ ಆಗಿ ಫಸ್ಟ್ ಟ್ರೈ ಮಾಡ್ರಿ, ಓದಕ್ ಟ್ರೈ ಮಾಡ್ರಿ. 1-2 ನಿಮಿಷ ಟೈಮ್ ತಗೊಂಡ ಕ್ವಶನ್ ಅನ್ನ ಓದ್ರಿ, ಕಾನ್ಸೆಪ್ಟ್ ತಿಳ್ಕೊರಿ, ಏನ್ ಕೇಳಿದಾನ, ನಾವೇನ್ ಬಿಡಿಸ್ಬೇಕಾಗಿದೆ ಅನ್ನೋದನ್ನ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊರಿ. ಅಂದ್ರೆ ಏನ್ ಇರ್ಬೇಕಪ್ಪ ಅಂದ್ರೆ ಅವ್ ಏನು ಕೊಟ್ಟಾನ ಅನ್ನೋದು ನಮಗ್ ಗೊತ್ತಾಗಬೇಕು. ಆ ನಂತರ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವ್ ವಿಚಾರ ಮಾಡ್ಬೇಕು. ಫಸ್ಟ್ ಅವ್ ಏನೇನ್ ಕೊಟ್ಟಾನ, ಆ ನಂತರ ನಮಗೇನ್ ಕೇಳ್ಯಾನ ನೋಡೋಣ. ಬರ್ರಿ, ಏನ್ ಕೊಟ್ಟಾನ ನೋಡ್ರಿ. ಎಯು ಒಂದು ಕೆಲಸವನ್ನ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 80 ಗಂಟೆಗಳಲ್ಲಿ ಮುಗಿಸಬಲ್ಲನು. ಎಯು ಒಂದು ಕೆಲಸವನ್ನ 80 ಗಂಟೆಗಳಲ್ಲಿ ಮುಗಿಸಬಲ್ಲನು. ಅದೇ ರೀತಿಯಾಗಿ ಬಿಯು, ಅದೇ ರೀತಿಯಾಗಿ ಯಾರು ಬರ್ತಾರ್ರಿ, ನೆಕ್ಸ್ಟ್ ಬರತಾರ ಯಾರ, ಬಿಯು ಅದೇ ಕೆಲಸವನ್ನ 20 ಗಂಟೆಗಳಲ್ಲಿ ಮುಗಿಸಬಲ್ಲನು. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 80 ಗಂಟೆಗಳಲ್ಲಿ ಮಾಡ್ತಾನ. ಯಾವ ಕೆಲಸ ಗೊತ್ತಿಲ್ಲ, ಆದ್ರೆ ಅವಂಗ ಕೆಲಸ ಕೊಟ್ಟು ಅಂದ್ರ ಅವಂಗ ಟೈಮ್ ಎಷ್ಟು ಬೇಕ್ರಿ, 80 ಗಂಟೆ ಬೇಕು. ಬಿ ಅಂತಕ್ಕಂಥ ವ್ಯಕ್ತಿಗೆ ನಾವು ಟೈಮ್ ಕೊಟ್ರೆ ಅವಂಗ ಎಷ್ಟು ಬೇಕ್ರಿ, 20 ಗಂಟೆ ಬೇಕು. ಎಷ್ಟು ಬೇಕ್ರಿ, 20 ಗಂಟೆ ಬೇಕು. ಹಾಗಾದ್ರೆ ಎ ಮತ್ತು ಬಿ ಇಬ್ಬರು, ಹಾಗಾದ್ರೆ ಎ ಮತ್ತು ಬಿ ಇಬ್ಬರೂ ಸೇರಿ, ಎ ಮತ್ತು ಬಿ ಇಬ್ಬರೂ ಸೇರಿ ಆ ಕೆಲಸವನ್ನ ಎಷ್ಟು ಗಂಟೆಗಳಲ್ಲಿ ಸಂಪೂರ್ಣಗೊಳಿಸಬಹುದು ಅಂತ ಕೇಳಿದಾರೆ. ಸೊ ಏನೇನ್ ಕೊಟ್ಟ ನೋಡ್ರಿ, ಫಸ್ಟ್ ನಾವು ಬರಕ್ ಟ್ರೈ ಮಾಡೋಣ. ಸಿಂಪಲ್. ನಂದೇನಪ್ಪಾ ಅಂದ್ರೆ ಉದ್ದೇಶ, ಏನೂ ಬರಲ್ಲಂತ ಅಭ್ಯರ್ಥಿಗಳನ್ನ ನಾವು ಜೀರೋದಿಂದ ಹೀರೋ ತನ ಒಯ್ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕ್ಲಾಸ್ ಮಾಡತ್ವಿ. ಬಹಳ ಸಿಂಪಲ್ ಆಗಿ ನಾನು ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಅನ್ನು ತಿಳಿಸ್ಕೊಡ್ತಿರ್ತೀನಿ. ನೋಡ್ರಿ, ಮೊದಲು ಏನ್ ಕೊಟ್ಟಾನಂದ್ರ ಎ ಅಂತಕ್ಕಂಥ ವ್ಯಕ್ತಿ ಯಾವ ಕೆಲಸ ಗೊತ್ತಿಲ್ಲ, ಆದ್ರೆ ಆ ಕೆಲಸವನ್ನ ನಾವೇನ್ ಮಾಡ್ತಾನಪ್ಪ ಅಂದ್ರೆ 80 ಗಂಟೆ ಒಳಗೆ ಮಾಡ್ತಾನ. ನೆಕ್ಸ್ಟ್ ಯಾರ್ದಾರ್ರಿ, ಬಿ ಅಂತಕ್ಕಂಥ ವ್ಯಕ್ತಿ ಅದನ್ನ. ಬಿ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ, 20 ಗಂಟೆ ಒಳಗೆ ಮಾಡ್ತಾನ. ಯಾವ ಕೆಲಸ ಅಂತ ಗೊತ್ತಿಲ್ಲ, ಆ ಯಾವ್ದು ಕೆಲಸ ಅಂತ ನಮಗ್ ಗೊತ್ತಾಗ್ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕ್ರಿ, ಇವಾಗ LCM ತೆಗಿಬೇಕು. ಏನ್ ತೆಗಿಬೇಕ್ರಿ, LCM ತೆಗಿಬೇಕು. ಸೊ ನಾವು LCM ಅನ್ನ ಬಹಳ ಸಿಂಪಲ್ ಆಗಿ ತೆಗಿಬಹುದು. ಸೊ LCM ತೆಗಿಬೇಕಾಗಿತ್ತಂದ್ರ ಮೊದಲು ಏನ್ ಬರಿಬೇಕ್ರಿ, ಚಿಕ್ಕ ಸಂಖ್ಯೆ ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ದೊಡ್ಡ ಸಂಖ್ಯೆ ಬರಿಬೇಕು. ಚಿಕ್ಕ ಸಂಖ್ಯೆ ಮಗ್ಗಿ ಒಳಗ ದೊಡ್ಡ ಸಂಖ್ಯೆ ಇತ್ತಂದ್ರ ಅವಾಗ LCM ಎಷ್ಟಾಯ್ತ್ರಿ, 80. ಅವಾಗ LCM ಎಷ್ಟಾಯ್ತ್ರಿ, 80 ಆಯ್ತು. ಅವಾಗ
ಎಲ್ ಸಿ ಎಮ್ ಎಷ್ಟೈತ್ರಿ ನಮ್ದು 85. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಇಲ್ಲಿ 80 ಗಂಟೆ ಕೊಟ್ಟಾರ 20 ಗಂಟೆ ಕೊಟ್ಟಾರ, ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ 1 ಗಂಟೆಗೆ ಅವ್ರು ಎಷ್ಟು ಕೆಲಸ ಮಾಡ್ತಾರ ಅನ್ನೋದು ಕಂಡುಹಿಡಿಬೇಕು. ಕಂಡುಹಿಡಿಬೇಕಾಗಿತ್ತಂದ್ರೆ 81 ಎಷ್ಟ್ರಿ 80, 20 ಎಷ್ಟ್ಲೆ 80 ರೀ 24 80. ಎ ಮತ್ತು ಬಿ ಇಬ್ರು ಸೇರಿ 1 ಗಂಟೆಗೆ ಎಷ್ಟು ಕೆಲಸ ಮಾಡ್ತಾರ್ರಿ 5 ಯೂನಿಟ್ ಕೆಲಸ ಮಾಡ್ತಾರ. ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ್ರಿ 5 ಯೂನಿಟ್ ಕೆಲಸ ಮಾಡ್ತಾರ. ಹಾಗಾದ್ರೆ ಅವ್ರಿಬ್ರು ಸೇರಿ 80 ಯೂನಿಟ್ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕು ಕೇಳಿದ್ರೆ, ಸೊ ಇದನ್ನ ಈ ತರ ಸಿಂಪ್ಲಿಫಿಕೇಶನ್ ಮಾಡ್ರಿ. 5 ಒಂದ್ಲೆ 3 ಉಳಿತು, 5 6 30. ಎಷ್ಟು ಟೈಮ್ ಬೇಕ್ರಿ ಅವ್ರಿಬ್ರು ಸೇರಿ ಕೆಲಸ ಮಾಡಾಕ 16 ಗಂಟೆ ಟೈಮ್ ಬೇಕು. ಆಪ್ಷನ್ ಎ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ನಾನು ನಿಮಗೆ ಯಾವ ಕ್ವಶನ್ ರೆಡಿ ಮಾಡಿದ್ದೇನಪ್ಪ ಅಂದ್ರೆ ಈ ಕ್ವಶನ್ ಯಾವ ಕ್ವಶನ್ ರೀ SSC CGL 2023 ಟ್ರಯಲ್ 1 ಒಳಗ ಶಿಫ್ಟ್ 3 ಒಳಗೆ ಇರ್ತಕ್ಕಂಥ ಕ್ವಶನ್ ನೀವು ಭಾಳ ಅಂದ್ರೆ ಭಾಳ ಈಸಿಯಾಗಿ ಬಿಡ್ಸಕ್ ಬರೋಂಗ ನಾನು ನಿಮ್ಮನ್ನ ಇವಾಗ ರೆಡಿ ಮಾಡಿದ್ದೇನೆ. ಏನದ ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 80 ಗಂಟೆ ಒಳಗೆ ಮಾಡ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಎ ಯಾವ ಕೆಲಸ ಮಾಡ್ತಾನಲ್ಲ ಬಿ ಯು ಕೂಡ ಅದೇ ಕೆಲಸವನ್ನ ಎಷ್ಟು ಗಂಟೆ ಒಳಗೆ ಮಾಡತ್ತಾನ್ರಿ 20 ಗಂಟೆ ಒಳಗೆ ಮಾಡತ್ತಾನ. ಆದ್ರ ಯಾವ ಕೆಲಸ ಅಂತ ಗೊತ್ತಿಲ್ಲ, ಯಾವ ಕೆಲಸ ಅನ್ನೋದು ನಮಗೆ ಗೊತ್ತಾಗ್ಬೇಕಾಗಿತ್ತು ಏನ್ ಮಾಡ್ಬೇಕ್ರಿ ಎಲ್ ಸಿ ಎಂ ತೆಗಿಬೇಕು. ಎಲ್ ಸಿ ಎಂ ಅನ್ನ ನಾವು ತೆಗಿಬೇಕಾಗಿತ್ತಂದ್ರ ಮೊದಲು ಚಿಕ್ಕ ಸಂಖ್ಯೆಯನ್ನ ಬರಿಬೇಕು. ಮೊದಲು ಏನ್ ಮಾಡ್ಬೇಕ್ರಿ ಚಿಕ್ಕ ಸಂಖ್ಯೆಯನ್ನ ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ದೊಡ್ಡ ಸಂಖ್ಯೆಯನ್ನ ಬರಿಬೇಕು. ಚಿಕ್ಕ ಸಂಖ್ಯೆ ಮಗ್ಗಿ ಒಳಗ ದೊಡ್ಡ ಸಂಖ್ಯೆ ಇತ್ತಂದ್ರ ಅದ ಏನಾಗಿರ್ತದ್ರಿ ಆ ಸಂಖ್ಯೆಗಳ ಲ ಸಾ ಎಲ್ ಸಿ ಎಂ ಆಗಿರ್ತದ. ಸೊ ಎಲ್ ಸಿ ಎಂ ಎಷ್ಟು ಬಂತ್ರಿ 80 ಬಂತು. ಎಷ್ಟು ಬಂತು 80 ಬಂತು. 80 ಅನ್ನೋದು 80 ಬುಟ್ಟಿ ಅಷ್ಟು ಕೆಲಸ ಅದ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನದ್ರಿ 80 ಬುಟ್ಟಿ ಅಷ್ಟು ಕೆಲಸ ಐತಿ. ಎಷ್ಟೈತ್ರಿ 80 ಬುಟ್ಟಿ ಅಷ್ಟು ಕೆಲಸ ಐತಿ. 80 ಬುಟ್ಟಿ ಕೆಲಸ ಮಾಡತಾನ. ಹಾಗಾದ್ರೆ ನೀವು 1 ಗಂಟೆಗೆ ಎಷ್ಟು ಕೆಲಸ ಮಾಡ್ತಾನ್ರಿ 80 ಎಷ್ಟಲೇ ರೀ 81. ಸೊ ಇದೆಲ್ಲ ಗುರ್ತದ. ಓಕೆ, ನೆಕ್ಸ್ಟ್ ಸೇಮ್ ಕ್ವಶನ್ ನಾನು ನಿಮ್ಗೆ ಟೈಮ್ ಕೊಡ್ತೇನೆ. ಸೊ ಯಾರಿಗಾದ್ರೂ ಬರ್ತಿತ್ತಂದ್ರ ಬಿಡ್ಸಾಕ್ ಟ್ರೈ ಮಾಡ್ರಿ. ಓಕೆ, SSC CGL 2023 ಒಳಗೆ ಇರ್ತಕ್ಕಂಥ ಕ್ವಶನ್. ಸೊ ನೀವು ಟ್ರೈ ಮಾಡ್ಬೋದು, ಯಾರಿಗೆಲ್ಲ ಬರ್ತೈತಿ ನೋಡೋಣ. ಎಸ್, ಓಕೆ, ಸಾಕಷ್ಟು ಜನ ಕೂಡ ಆನ್ಸರ್ನ ಮಾಡ್ತಾ ಇದ್ರಿ. ಸೊ ನಿಮ್ಗೆ ಕಾನ್ಸೆಪ್ಟ್ ತಿಳಿದಿತ್ತಂದ್ರ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ಸಿ, ರಾಧೆ ರಾಧೆ ಅಂತ ಕಮೆಂಟ್ ಹಾಕಿ. ಅದೇ ತರ ವಿಡಿಯೋ ಇಷ್ಟ ಆಗತ್ತಿತ್ತು, ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತಿತ್ತಂದ್ರ ವಿಡಿಯೋಕ್ಕ ಮಿಸ್ ಮಾಡಲ್ದ ಲೈಕ್ ಮಾಡಿ. ನೋಡ್ರಿ ಕ್ವಶನ್ ಏನದ, ಏನು ಕೊಟ್ಟಾನು ಅನ್ನೋದು ನೋಡ್ರಿ. ಫಸ್ಟ್ ಎ ಯು ಒಂದು ಕೆಲಸವನ್ನ ಯಾರಿ ಎ ಯು ಒಂದು ಕೆಲಸವನ್ನ 12 ದಿನಗಳಲ್ಲಿ ಮುಗಿಸಬಲ್ಲನು. ಈ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮುಗಿಸಬಲ್ಲನು. ಬಿ ಯು ಅದೇ ಕೆಲಸವನ್ನ 16 ದಿನಗಳಲ್ಲಿ ಮುಗಿಸಬಲ್ಲನು. ಬಿ ಯು ಅದೇ ಕೆಲಸವನ್ನ 16 ದಿನಗಳಲ್ಲಿ ಮುಗಿಸಬಲ್ಲನು. ಹಾಗಾದರೆ ಇಬ್ಬರೂ ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಇಬ್ಬರೂ ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಫಸ್ಟ್ ನಮ್ಗೆ ಏನು ಕೊಟ್ಟಾನೋ ಅದನ್ನ ಬರೆದು ಬಿಡೋಣ. ಏನೇನು ಕೊಟ್ಟಾನ ನೋಡ್ರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಮುಗಿಸ್ತಾನ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ ಏನ್ ಮಾಡ್ತಾನ್ರಿ 16 ದಿನಗಳಲ್ಲಿ ಏನ್ ಮಾಡ್ತಾನ ಸಂಪೂರ್ಣಗೊಳಿಸುತ್ತಾನೆ. ಸಂಪೂರ್ಣಗೊಳಿಸುತ್ತಾನೆ. ಇಷ್ಟು ಕೊಟ್ಟಾನ. ನೆಕ್ಸ್ಟ್ ನಮಗೇನ್ ಕೇಳಿದನಪ್ಪ ಅಂದ್ರ ಎ ಮತ್ತು ಬಿ ಇಬ್ಬರೂ ಸೇರಿ ಕೆಲಸ ಮಾಡಿದ್ರ ಆ ಕೆಲಸ ಎಷ್ಟು ದಿನಗಳಲ್ಲಿ ಮುಗೀತದ ಅಂತ ಕೇಳಿದಾನೆ. ಸೊ ಈಗ ನಾವೇನ್ ಮಾಡ್ಬೇಕು, ಯಾವ ಕೆಲಸ ಅಂತ ನಮಗ್ ಗೊತ್ತಿಲ್ಲ, ಯಾವ ಕೆಲಸ ಅಂತ ಗೊತ್ತಾಗ್ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕ್ರಿ ಎಲ್ ಸಿ ಎಂ ತೆಗಿಬೇಕು. ಯಾವ ತರ ತೆಗಿಬೇಕ್ರಿ 12 ಮತ್ತು 16 ಎಲ್ ಸಿ ಎಂ. ಸೊ ಸಿಂಪಲ್ ಆಗಿ ತೆಗಿಯೋಣ. ಸೊ ಎರಡು ಯಾವ ಮಗೆ ಆಗದಾವ 4 ಮಗೆ ಆಗದಾವ. 4 3 12, 4 4 16. ನೆಕ್ಸ್ಟ್ ಒಂದ್ಸಲ 4 ತಗೋಬೇಕು, ಒಂದ್ಸಲ 3 ತಗೋಬೇಕಾಗ್ತದೆ. ಸಿಂಪಲ್ ಆಗಿ 4 3 12. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ 12 4 ಗುಣಾಕಾರ ಮಾಡ್ಬೇಕು. 12 4 ಎಷ್ಟು ಬರ್ತದ ಅಂದ್ರೆ ರೀ 48 ಬರ್ತದ. ಎಷ್ಟು ಬರ್ತದ್ರಿ 48. ಸೊ 48 ಅನ್ನೋದು ನಮ್ದು ಏನಾಗಿರ್ತದ್ರಿ ಎಲ್ ಸಿ ಎಂ ಆಗಿರ್ತದ. 48 ಅನ್ನೋದು ಏನಾಗಿರ್ತದ್ರಿ ಎಲ್ ಸಿ ಎಂ. ಅಂದ್ರೆ ಟೋಟಲ್ ಎಷ್ಟು ಯೂನಿಟ್ ಕೆಲಸ ಐತ್ರಿ ನಮ್ದ 48 ಯೂನಿಟ್ ನಷ್ಟ ಕೆಲಸ ಐತಿ. ಎಷ್ಟೈತ್ರಿ 48
ಯೂನಿಟ್ಗಳಷ್ಟು ಕೆಲಸ ಐತಿ. ಆ ನಂತರ ಎ ಅಂತಕ್ಕಂಥ ವ್ಯಕ್ತಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೋಡೋನು. 12 ಎಷ್ಟಲೇ 48 ರೀ, 12 4 48, 16 3 48. ಇವ್ರಿಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ್ರಿ? 7 ಯೂನಿಟ್ ಅಷ್ಟು ಕೆಲಸ ಮಾಡ್ತಾರ. ಅಂದ್ರೆ ನಮ್ದು ಟೋಟಲ್ 48 ಯೂನಿಟ್ ಐತಿ, ಒಂದ್ ದಿನಕ್ಕೆ 7 ಯೂನಿಟ್ ಆದ್ರೆ ಈ ಕೆಲಸ ಎಷ್ಟು ದಿನದಾಗ ಮುಗಿತಿತ್ತಪ್ಪ ಅಂದ್ರ ಆಪ್ಷನ್ ಡೈರೆಕ್ಟ್ ಕೊಟ್ಟಾರ 48/7. ಎಸ್, ಓಕೆ. ಸೊ ಒಂದೇ ಸಲ ಲೆಕ್ಕ ಅಂತೂ ಬರೋದಿಲ್ಲ, ಭಾಳ 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 ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಮಾತ್ರ ನಮಗೆ ಪರ್ಫೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದಪ್ಪ? ಟ್ರೈ ಮಾಡ್ರಿ, ಯಾರ್ಯಾರಿಗೆ ಬರ್ತದೆ ಬಿಡ್ಸಕ್ ಟ್ರೈ ಮಾಡ್ರಿ. SSC-GD ಒಳಗ 2024 ಒಳಗೆ ಕೇರ್ತಕ್ಕಂಥ ಕ್ವಶನ್ ಇದು. SSC-GD 2024 ಒಳಗೆ ಕೇರ್ತಕ್ಕಂಥ ಕ್ವಶನ್ ಅದು. ಏನ್ ಕೊಟ್ಟ ನೋಡ್ರಿ. ಫಸ್ಟ್, AU ಒಂದು ಕೆಲಸವನ್ನ 18 ದಿನಗಳಲ್ಲಿ ಮುಗಿಸಬಲ್ಲನು. BU ಅದೇ ಕೆಲಸವನ್ನ 24 ದಿನಗಳಲ್ಲಿ ಮುಗಿಸಬಲ್ಲನು. ಅವರಿಬ್ಬರೂ ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದಾರೆ. ಸೊ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಏನೇನ್ ಕೊಟ್ಟಾನ ನೋಡ್ರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ? 18 ದಿನಗಳಲ್ಲಿ ಸಂಪೂರ್ಣಗೊಳಿಸ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 24 ದಿನಗಳಲ್ಲಿ ಸಂಪೂರ್ಣಗೊಳಿಸ್ತಾನೆ. ಹಾಗಾದ್ರೆ ಅವರಿಬ್ರು ಸೇರಿ ಆ ಕೆಲಸ ಎಷ್ಟು ದಿನದಾಗ ಮಾಡ್ತಾರಂತ ಕೇಳಿದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? LCM ತೆಗಿಬೇಕು 18 ಮತ್ತು 24ರದ. ಸೊ LCM ನೋಡ್ರಿ ಎಷ್ಟಾಗ್ತದ? 3 6 18, 3 7 21, 3 8 24. ನೆಕ್ಸ್ಟ್ ಯಾವ ಮಗ್ಗಿ ತಗೊಂಡ್ರಿ? 2ರ ಮಗ್ಗಿ ತಗೊಂಡು 2 3 2 4. ಸೊ 4 3 ಎಷ್ಟ? 12, 12 2 24, 24 3 ಎಷ್ಟಾಗ್ತದ ನೋಡ್ರಿ. 24 3 4 3 12, 3 2 6 7. LCM ಎಷ್ಟೈತ್ರಿ? 72 ಆಯ್ತು. LCM ಎಷ್ಟಾಯ್ತು? 72 ಆಯ್ತು. ಸೊ ಇದನ್ನ ನಾವು ಇನ್ನೂ ಒಂಥರ ಸಿಂಪಲ್ ಆಗಿ ಮಾಡ್ಬೋದು. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಇನ್ನು ನಿಮ್ದು ಟೈಮಿಂಗ್ ಸೇವ್ ಆಗ್ತದೆ. 18 ಮತ್ತು 24. ಸೊ ಈ 18 ಮತ್ತು 24 ನಾವು ಹೆಂಗ್ ಬರಿತೀವಿ ನೋಡಿ. 9 × 2 ಬರಿತೀವಿ. 9 2 18. ಸೊ ನೆಕ್ಸ್ಟ್ ಇದನ್ನ ಹೆಂಗ್ ಬರಿತೀವಿ? 3 8 24, 3 8 24 ಅಂತ ಬರೀತೀವಿ. ಈ ತರ ಡಿವೈಡ್ ಮಾಡಿದ ನಂತರ ಈ 9ನ ನಾವು ಹೆಂಗ್ ಬರಿತೀವಿ ಅಂದ್ರೆ 3 ಸ್ಕ್ವೇರ್ ಬರಿಬೋದು. ಹೆಂಗ್ ಬರಿಬೋದ್ರಿ? 3 ಸ್ಕ್ವೇರ್ ಬರಿಬೋದು. ನೆಕ್ಸ್ಟ್ ಇಂಟು 2 ಆಯ್ತು. ನೆಕ್ಸ್ಟ್ 3 ಆಸ್ ಇಟ್ ಈಸ್. ಈ 8ನ್ನ ಹೆಂಗ್ ಬರಿಬೋದು ಅಂದ್ರೆ 2ರ ಗಣ ಅಂತ ಬರಿಬೋದು. 2ರ ಗಣ ಅಂತ ಬರಿಬೋದು. ಇವಾಗ ನಾವು LCM ತೆಗಿಬೇಕಾಗಿತ್ತಂದ್ರೆ ಯಾವ್ದು ಹೈಯೆಸ್ಟ್ ಫ್ಯಾಕ್ಟರ್ ಅದೈತಿ ಅಂತ ತಗೋಬಹುದು. ಇಲ್ಲಿ ಏನೈತಿ? 2ರ ಗಣ ಎಷ್ಟೈತ್ರಿ? 3 ಐತಿ. ಅಂದ್ರೆ ಇದು ತಗೋದ್ ಬೇಡ, ಇದು ತಗೋರಿ. 2ರ ಗಣ 3 ಅಂದ್ರೆ ಎಷ್ಟ್ರಿ? 8. 3 ಸ್ಕ್ವೇರ್ ಅಂದ್ರೆ ಎಷ್ಟ್ರಿ? 9. 8 9 ಎಷ್ಟ್ರಿ? 72. 8 9 ಎಷ್ಟ? 72. ಸೊ ಮುಂದೆ ಲೆಕ್ಕ ಡಿಫಿಕಲ್ಟ್ ಆದಂಗ ಸಂಖ್ಯೆಗಳು ದೊಡ್ಡ ಬಂದಾಗ ನಾವು ಅವಾಗ ಆ ಥರ ಮಾಡ್ರೆ ಆಗೋದಿಲ್ಲ. ಅವಾಗ ಈ ಮೆಥಡ್ನ ಫಾಲೋ ಮಾಡಿದ್ರಿಂದ ನಮಗೆ ಇನ್ನೂ ಟೈಮ್ ಸೇವ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಗೆ ಹೋದಂಗೆ ಹೇಳ್ತೀನಿ. ಸೊ 18 ಎಷ್ಟಲೇ 72 ರೀ? 18 4 72. 18 ಎಷ್ಟಲೇ ರೀ? 18 4 72. 24 ಎಷ್ಟಲೇ ನೋಡ್ರಿ. ಸೊ 24ರ ಮಗ್ಗಿ ಬರ್ಲಿಕ್ಕಂದ್ರೆ 4ರ ಮಗ್ಗಿ ಏನ್ರಿ? 4 1 4 4 7 8, 4 3 12. ಬಿಡಿಸ್ತಂದಾಗ 2 ಬಂತು. 24 3 ಎಷ್ಟ್ರಿ? 72. ಇವ್ರಿಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ್ರಿ? 7 ಯೂನಿಟ್ ಕೆಲಸ ಮಾಡ್ತಾರ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ರಿ. 72/7 ಡೈರೆಕ್ಟ್ ಆನ್ಸರ್ ಕೊಟ್ಟಾರ. ಆಪ್ಷನ್ ಸಿ ಈಸ್ ಕರೆಕ್ಟ್. ನಾ ಏನ್ ತಿಳ್ಕೊತೇನಂದ್ರೆ, ನಾ ಇಷ್ಟೊತ್ತನ ಲೆಕ್ಕ ಬಿಡಿಸಿದಾಗ ನಿಮ್ಗೆ ಏನ್ ಗುರ್ತಾಯ್ತಂದ್ರೆ ಕೊಟ್ಟಂತ ಸಂಖ್ಯೆಗಳನ್ನ ಕರೆಕ್ಟ್ ಆಗಿ ಬರ್ಕೋದ್ ಗುರ್ತಾಯ್ತು. ನೆಕ್ಸ್ಟ್ ಕೆಲಸ ಕೊಟ್ಟಿರ್ಲಿಲ್ಲ ಅಂದ್ರೆ ಕೆಲಸ ಕಂಡುಹಿಡಿಬೇಕಾದ್ರೆ LCM ತೆಗಿಬೇಕು ಅನ್ನೋದು ಗುರ್ತಾಯ್ತು. ಸೊ ಇನ್ನು ನಾವೇನ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಸಂಖ್ಯೆಗಳದ್ದು LCM ತೆಗಿದ್ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆನ್ಸರ್ ಇನ್ನೂ ಬೇಗ ಬರ್ತದೆ. ಸೊ ನಾ ಇಷ್ಟೊತ್ತನ ಹೇಳಿದ್ದು ಏನಾಯ್ತು? ಕಾನ್ಸೆಪ್ಟ್ ಆಯ್ತು. ಇದಕ್ಕಿನ್ನೂ ಶಾರ್ಟ್ಕಟ್ ಅದ, ನಾವು ಫಾರ್ಮುಲಾ ಕೂಡ ಯೂಸ್ ಮಾಡಿ ಲೆಕ್ಕಗಳನ್ನ ಬಿಡಿಸ್ಬೋದು. ಸೊ ನೆಕ್ಸ್ಟ್ ಟೈಪ್ 2 ಆಗ್ಬೇಕಿತ್ತು, ಟೈಪ್ 1 ಆಗಿದೆ. ಏನದ ನೋಡ್ರಿ ಕ್ವಶನ್. ಇದು ಯಾವಾಗ ಕೇಳಿರ್ತಕ್ಕಂಥ ಕ್ವಶನ್ ಅಪ್ಪ ಅಂದ್ರೆ SSC CGL 2022 ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ ಅದ. ಸೊ ಇವಾಗ ಇವನ್ನೆಲ್ಲ ನಮ್ಮ ಎಕ್ಸಾಮ್ದಾಗ ಕೇಳ್ಬೋದು, GD ಎಕ್ಸಾಮ್ದಾಗ. ಸೊ ಇದಕ್ಕಿಂತನೂ ಡಿಫಿಕಲ್ಟ್ ಬರ್ತಿರ್ತಾವ GD ಎಕ್ಸಾಮ್ದಾಗ ಕೂಡ. ಇವಾಗ ಕ್ವಶನ್ಗಳು ನೋಡ್ರಿ. A ಮತ್ತು B ಏನ್ರಿ? A ಮತ್ತು B ಇಬ್ಬರೂ ಸೇರಿ, A ಮತ್ತು B
ಇಬ್ಬರು ಸೇರಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮುಗಿಸಬಲ್ಲರು. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮುಗಿಸಬಲ್ಲರು. ಬಿ ಯು ಒಬ್ಬನೇ ಆ ಕೆಲಸವನ್ನ, ಬಿ ಒಬ್ಬನೇ ಸಿಂಗಲ್ ಮ್ಯಾನ್ ಆರ್ಮಿ, ಒನ್ ಮ್ಯಾನ್ ಆರ್ಮಿ ಯಾರಿ, ಬಿ ಒಬ್ಬನೇ ಆ ಕೆಲಸವನ್ನ 20 ದಿನಗಳಲ್ಲಿ ಮುಗಿಸಬಲ್ಲರು. ಹಾಗಾದ್ರೆ ಎ ಒಬ್ಬನೇ ಆ ಕೆಲಸವನ್ನ ಮಾಡ್ಬೇಕಾಗಿತ್ತಂದ್ರ ಅವಂಗ ಟೈಮ್ ಎಷ್ಟು ಬೇಕು, ಎಷ್ಟು ದಿನ ಬೇಕಂತ ಕೇಳಿದಾರ. ಸೊ ನಾವೇನ್ ಮಾಡ್ಬೇಕಂದ್ರೆ ಏನ್ ಕೊಟ್ಟಾನ ಬರ್ಕೋರ್ ಮೊದ್ಲು. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ್ರಿ, 20 ದಿನದಾಗ ಮಾಡ್ತಾರ. ಸಾರಿ, ಎಷ್ಟು ದಿನದಾಗ್ರಿ, 12 ದಿನದಾಗ ಮಾಡ್ತಾರ. ಎಷ್ಟು ದಿನ ರೀ, 12 ದಿನದಾಗ ಮಾಡ್ತಾನ. ಬಿ ಒಬ್ಬನೇ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ, 20 ದಿನದಾಗ ಮಾಡ್ತಾನ. ಎಷ್ಟು ದಿನದಾಗ ಮಾಡ್ತಾನ, 20 ದಿನದಾಗ ಮಾಡ್ತಾನ. ಆದ್ರೆ ಕೆಲಸ ಯಾವ್ದಂತ ಗೊತ್ತಿಲ್ಲ. ಸೊ ಕೆಲಸ ಯಾವ್ದಂತ ಗೊತ್ತಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು, LCM ತೆಗಿಬೇಕು. LCM ತೆಗಿಬೇಕಾಗಿತ್ತಂದ್ರ 12 ಐತಿ, ನೆಕ್ಸ್ಟ್ 20 ಐತಿ. ಸೊ 12 ಹೆಂಗ್ ಬರೀತು ಅಂದ್ರ 6 ಎರಡ್ಲೆ 12, 6 ಎರಡ್ಲೆ 12, ಅಥವಾ 4 ಎರಡ್ಲೆ ಬರಿಬೋದು, 4 ಮೂರ್ಲೆ ಬರಿಬೋದು. ಹೆಂಗ್ ಬರಿಬೋದಪ್ಪ ಅಂದ್ರ 4 ಮೂರ್ಲೆ 12 ಬರಿಬೋದು. ಹೆಂಗ್ ಬರಿಬೋದು, 4 ಮೂರ್ಲೆ 12. ಇದನ್ನ ಹೆಂಗ್ ಬರಿಬೋದು ಅಂದ್ರ 4 ಐದ್ಲೆ 20. ಇದನ್ನ ಹೆಂಗ್ ಬರಿಬೋದ್ರಿ, 4 ಐದ್ಲೆ 20. ನಾವು ಸಂಖ್ಯೆಗಳು ಎರಡುದ್ರ ಕಾಮನ್ 4 ಐತಿ, 4 ತಗೋರಿ. ನೆಕ್ಸ್ಟ್ 3 ತಗೋರಿ. ನೆಕ್ಸ್ಟ್ ಯಾವ್ದೈತಿ, 5 ತಗೋರಿ. 5 ಮೂರ್ಲೆ 15, 15 4ಲೆ ಎಷ್ಟ್ರಿ, 60. ಸೊ LCM ಎಷ್ಟೈತ್ರಿ, 60 ಆಯ್ತು. ಇನ್ನೊಂದ್ಸಲ ನೋಡ್ರಿ, ನೀವು LCM ತೆಗಿದನ್ನ ಇನ್ನೊಂದ್ಸಲ ಕ್ಲಿಯರ್ ಆಗಿ ತಿಳ್ಕೊರಿ. ಇಲ್ಲೇನ್ ಕೊಟ್ಟಿದ್ದಾನ್ರಿ, 12 ಕೊಟ್ಟಿದ್ದಾನ. ಇಲ್ಲೇನ್ ಕೊಟ್ಟಿದ್ದಾನ, 20 ಕೊಟ್ಟಿದ್ದಾನ. ಸೊ ಈ 12 ಹೆಂಗ್ ಬರೆಯತನ, 4 ಮೂರ್ಲೆ ಬರೆಯತನ. ಈ 20 ಹೆಂಗ್ ಬರೆಯತನು, 4 ಐದ್ಲೆ ಬರೆಯತನ ಡೈರೆಕ್ಟ್ ಆಗಿ. ಇಲ್ಲೇನೈತಿ, 4 ಎರಡು ಕಡೆ ಐತಿ, ಒಂದ್ ಕಡೆ ಇದ್ದಿದ್ದು ತಗೋರಿ. ಎರಡು ಕಡೆ ಹೈಯೆಸ್ಟ್ ಪವರ್ ಯಾವ್ದು ಇರ್ತೈತಿ ಅಂತ ತಗೋಬೇಕು. ಎರಡು ಕಡೆ ಸೇಮ್ ಐತಿ, ಅದಕ್ಕೆ ನಾ 4 ಒಂದೇ ತಗೊಂಡಿ. ನೆಕ್ಸ್ಟ್ ಯಾವ್ದು ತಗೋಬೇಕ್ರಿ, 3 ತಗೋಬೇಕು. ನೆಕ್ಸ್ಟ್ ಯಾವ್ದು ತಗೋಬೇಕ್ರಿ, 5 ತಗೋಬೇಕು. 5 ಮೂರ್ಲೆ 15, 15 4ಲೆ ಎಷ್ಟ್ರಿ, 60. ಸೊ ಟೋಟಲ್ ಎಷ್ಟು ಯೂನಿಟ್ ಕೆಲಸ ಐತಿ, 60 ಯೂನಿಟ್ ಕೆಲಸ ಐತಿ. ಎಷ್ಟೈತ್ರಿ, 60 ಯೂನಿಟ್ ಕೆಲಸ ಐತಿ. ಅದನ್ನ ನಾವು ಎ ಮತ್ತು ಬಿ ಇಬ್ರಿಗೂ ಹೇಳಿದ್ವು ಅಂದ್ರೆ ಅವ್ರಿಗೆ ಟೈಮ್ ಎಷ್ಟು ಬೇಕ್ರಿ, 12 ದಿನ ಬೇಕು. ಬಿಗ್ ಹೇಳಿದ್ವು ಅಂದ್ರೆ ಇವಂಗ ಟೈಮ್ ಎಷ್ಟು ಬೇಕ್ರಿ, 20 ದಿನ ಬೇಕು. ಹಾಗಾದ್ರೆ ಇವ್ರು ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ನೋಡ್ರಿ. 12 ಎಷ್ಟ್ಲೆ 60 ರೀ, 12 ಐದ್ಲೆ 60. 12 ಎಷ್ಟ್ಲೆ ರೀ, 12 ಐದ್ಲೆ 60. 20 ಎಷ್ಟ್ಲೆ ರೀ, 23ಲೆ 60. 20 ಎಷ್ಟ್ಲೆ ರೀ, 23ಲೆ 60. ಆದ್ರೆ ನಮ್ಗೆ ಇವಾಗ ಯಾರ್ದು ಕೇಳಿದಾರು, ಏದ್ ಕೇಳಿದಾರೆ. ಯಾರ್ದು ಕೇಳಿದಾರ್ರಿ, ಏದ್ ಕೇಳಿದಾರೆ. ಇನ್ನೊಂದ್ಸಲ ಕ್ವಶನ್ ತಿಳ್ಕೊರಿ. ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಮಾಡ್ರಂದ್ರ ಆ ಕೆಲಸ ಎಷ್ಟು ದಿನ ಮುಗಿತೈತ್ರಿ, 12 ದಿನದಾಗ ಮುಗಿತೈತಿ. ಬಿ ಒಬ್ಬ ಕೆಲಸ ಮಾಡ್ರೆ ಎಷ್ಟು ದಿನ ಮುಗಿತೈತಿ, 20 ದಿನದಾಗ ಮುಗಿತೈತಿ. ಆದ್ರೆ ಅವ್ರಿಗೆ ಇದನ್ನ ನಮಗ್ ಕೊಟ್ಟಾರ. ನಮಗೇನ್ ತಲೆ ಕೆಡಿಸ್ಯಾರು, ನಮಗೇನ್ ತಲೆಯಾಗ ಹುಳ ಬಿಟ್ಟಾರಪ್ಪ ಅಂದ್ರ ಆ ಕೆಲಸ ಏನ್ ಕಡೆ ಮಾಡ್ಸವ್ರದು ನಾವು. ಆ ಕೆಲಸ ಯಾರ ಕಡೆ ಮಾಡ್ಸವ್ರದು, ಏನ್ ಕಡೆ ಮಾಡ್ಸವ್ರದು. ಹಾಗಾದ್ರ ಹೇಗೆ ಎಷ್ಟು ಟೈಮ್ ಬೇಕು ಕೇಳಿದಾರ. ಸೊ ನೋಡ್ರಿ, ಇಬ್ರು ಸೇರಿ ಮಾಡ್ರ 5 ಯೂನಿಟ್ ಕೆಲಸ ಮಾಡ್ತಾರ. ಬಿ ಒಬ್ಬ ಮಾಡ್ರ 2 ಯೂನಿಟ್ ಕೆಲಸ ಮಾಡ್ತಾರ. ಇದ್ರ ಒಳಗ ಇದನ್ನ ಮೈನಸ್ ಮಾಡ್ರ ನಮ್ಗೆ ಯಾರು ಸಿಕ್ತೈತ್ರಿ, ಏದ್ ಸಿಗ್ತದ. ಎ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನಪ್ಪ ಅಂದ್ರ 2 ಬುಟ್ಟಿ ಕೆಲಸ ಮಾಡ್ತಾನ. ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ, 2 ಬುಟ್ಟಿ ಕೆಲಸ ಮಾಡ್ತಾನೆ. ಸಿಂಪಲ್ ಆಗಿ ಇಬ್ಬರದು ಸೇರಿ ಒಂದ್ ದಿನಕ್ಕೆ ಎಷ್ಟು ಐತ್ರಿ, 5 ಯೂನಿಟ್ ಕೆಲಸ ಐತಿ. ಬಿದ್ ಒಬ್ಬಂದ ಎಷ್ಟು ಐತ್ರಿ, 3 ಯೂನಿಟ್ ಕೆಲಸ ಐತಿ. ಇವೆರಡು ಮೈನಸ್, ಇಲ್ಲಿ ಇಬ್ಬರದ್ದು ಐತಿಲ್ಲ, ಇಲ್ಲಿ ಒಬ್ಬರದ್ದು ಐತಿ. ಈ ಇಬ್ಬರೊಳಗೆ ಒಬ್ಬರದ್ದು ಮೈನಸ್ ಮಾಡ್ರೆ ಯಾರು ಸಿಕ್ತ, ಇನ್ನೊಬ್ಬರದ್ದು. ಯಾರು ಸಿಕ್ತ್ರಿ, ಇನ್ನೊಬ್ರು ಸಿಕ್ತು. ನಾವು ಟೋಟಲ್ ಎಷ್ಟು ಐತ್ರಿ, 60 ಯೂನಿಟ್ ಕೆಲಸ ಐತಿ. ಇದನ್ನ ಯಾರ ಕಡೆ ಮಾಡ್ಸವ್ರದು, ಎ ಕಡೆ ಮಾಡ್ಸವ್ರದು. ಏದ ಒಂದು ದಿನದ ಕಾರ್ಯಕ್ಷಮತೆ ಎಷ್ಟು ಐತ್ರಿ, 2 ಬುಟ್ಟಿ ಐತಿ. ಸೊ 60/2 ಮಾಡ್ರೆ ಎಷ್ಟು ಬರ್ತದ್ರಿ, 30 ಬರ್ತದ. ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಇದ ಲೆಕ್ಕ ನಿಮಗೆ ತಿಳಿದಿತ್ತಂದ್ರ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗ ರಾಮ್ 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 ಅಂತ ಕಮೆಂಟ್ ಹಾಕಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದಪ್ಪ ಕ್ವಶನ್ ಇದು, ಯಾವಾಗ ಕೇರ್ತಕ್ಕಂಥ ಕ್ವಶನ್ ಅಂದ್ರ SSC CHSL 2022 ಒಳಗೆ ಕೇರ್ತಕ್ಕಂಥ ಕ್ವಶನ್. SSC CHSL 2022 ಒಳಗೆ ಕೇರ್ತಕ್ಕಂಥ ಕ್ವಶನ್. ಯಾರಿಗಾದ್ರೂ ಬರ್ತಿತ್ತಂದ್ರೆ ಬಿಡ್ಸಕ್ ಟ್ರೈ ಮಾಡ್ಬೋದು. ಓಕೆ, ಏನದ ನೋಡ್ರಿ ಕ್ವಶನ್ದಾಗ ಏನ್ ಕೊಟ್ಟಾನು. ಎ ಮತ್ತು ಬಿ ಇಬ್ಬರು ಸೇರಿ, ಎ ಮತ್ತು ಬಿ ಇಬ್ಬರು ಸೇರಿ ಒಟ್ಟಾಗಿ ಅಂದ್ರೂ ಒಂದ, ಇಬ್ಬರು ಸೇರಿ ಅಂದ್ರೂ ಒಂದ, ಇಬ್ಬರು ಸೇರಿ ಅಥವಾ ಒಟ್ಟಾಗಿ ಒಂದು ಕೆಲಸವನ್ನ 15 ದಿನಗಳಲ್ಲಿ, ಎಷ್ಟು ದಿನಗಳಲ್ಲಿ, 15 ದಿನಗಳಲ್ಲಿ
ಮುಗಿಸಬಲ್ಲರು, ಸಂಪೂರ್ಣಗೊಳಿಸಬಹುದು ಅಂತ ಇರ್ತದ. ಕನ್ನಡದಾಗ ಬಹಳ ಮೀನಿಂಗ್ ಇರ್ತಾವ. ಓಕೆ, ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಮುಗಿಸಬಲ್ಲರು. ಎ ಒಬ್ಬನೇ ಕೆಲಸವನ್ನ, ಸಿಂಗಲ್ ಮ್ಯಾನ್ ಆರ್ಮಿ ಯಾರು ಕೊಟ್ಟಾರ್ರಿ? ಎ ಕೊಟ್ಟಾನ. ಎ ಒಬ್ಬನೇ ಅದೇ ಕೆಲಸವನ್ನ, ಎ ಮತ್ತು ಬಿ ಇಬ್ಬರು ಸೇರಿ ಯಾವ ಕೆಲಸ ಮಾಡತ್ತಾರಲ್ಲ ಅದೇ ಕೆಲಸವನ್ನ ಎ ಅಂತಕ್ಕಂತ ವ್ಯಕ್ತಿ 25 ದಿನಗಳಲ್ಲಿ ಏನ್ ಮಾಡ್ತಾನ್ರಿ? ಮುಗಿಸ್ತಾನ. ಹಾಗಾದ್ರೆ ಮಾಡಬಲ್ಲನು. ಹಾಗಾದ್ರೆ ಬಿ ಒಬ್ಬನೇ ಆ ಕೆಲಸ ಮಾಡಲು ಎಷ್ಟು ಸಮಯ ಬೇಕು ಅಂತ ಕೇಳಿದಾರೆ. ಸೊ ಫಸ್ಟ್ ಬರ್ಕೋರ್ ಏನೇನ್ ಕೊಟ್ಟಾರು? ಎ ಮತ್ತು ಬಿ ಇಬ್ಬರೂ ಸೇರಿ ಆ ಕೆಲಸವನ್ನ 15 ದಿನಗಳಲ್ಲಿ ಮುಗಿಸಬಲ್ಲರು. ಎ ಒಬ್ಬನೇ ಆ ಕೆಲಸವನ್ನ ಏನ್ ಮಾಡ್ತಾನಪ್ಪ ಅಂದ್ರ 25 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಹಾಗಾದ್ರೆ ಬಿ ಒಬ್ಬನೇ ಆ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರಂತ ಕೇಳಿದಾರೆ. ಸೊ ಯಾವ ಕೆಲಸ ಅಂತ ನಮಗ್ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗ್ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕ್ರಿ? LCM ತೆಗಿಬೇಕು. ಏನ್ ಮಾಡ್ಬೇಕು? LCM ತೆಗಿಬೇಕು. ಏನ್ ಮಾಡ್ಬೇಕ್ರಿ? LCM ತೆಗಿಬೇಕು. ಸೊ LCM ತೆಗಿದ್ನ ನಾವು ಹೊಸದಾಗಿ ಕಲಿಯತ್ತೇವೆ. ಇವಾಗ ಅಪವರ್ತನ ವಿಧಾನದಿಂದ ಏನ್ ಕೊಟ್ಟಾನ್ರಿ? 15 ಕೊಟ್ಟಾನ. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಾನ್ರಿ? 25 ಕೊಟ್ಟಾನ. ಸೊ ನಾವು ಈಗ ಇದನ್ನ ಹೆಂಗ್ ಬರಿಬಹುದು ಅಂದ್ರ 5 ಮೂರ್ಲೆ 15. ಇದನ್ನ ಹೆಂಗ್ ಬರಿಬಹುದು ಅಂದ್ರ 5ರ ವರ್ಗ ಬರಿಬಹುದು. ಹೆಂಗ್ ಬರಿಬಹುದು? 5ರ ವರ್ಗ ಅಂತ ಬರಿಬಹುದು. ಸೊ 5ರ ವರ್ಗ ಅಂತ ಬರಿತಿದ್ವಿ. ಸೊ ಇವೆರಡು ತರ ಕಾಮನ್ ಏನೈತಿ? 5 ಐತಿ. ಹೈಯೆಸ್ಟ್ ಪವರ್ ಇರೋದು ಯಾವ್ದು? ಇದೈತಿ. ಇದನ್ನ ಇದನ್ನ ಕ್ಯಾನ್ಸಲ್ ಮಾಡ್ರಿ. 5ರ ವರ್ಗ 5 ಐದ್ಲೆ ಎಷ್ಟ್ರಿ? 25 ಇಂಟು ಎಷ್ಟ್ರಿ? 3. 25 ಮೂರ್ಲೆ ಎಷ್ಟ್ರಿ? 75. 25 ಮೂರ್ಲೆ ಎಷ್ಟ್ರಿ? 75. ಇದು ನಮ್ದು ಏನಾಗಿರ್ತದಪ್ಪ ಅಂದ್ರ LCM ಆಗಿರ್ತದ. ಸೊ 75 ಯೂನಿಟ್ ಅಷ್ಟು ಕೆಲಸ ಅದ. ಅಂದ್ರೆ ನಮ್ಮ ಭಾಷೆ ಒಳಗ ನಮ್ಮ ಮಂದಿಗೆ ತಿಳಿಯುವಂಗ ಏನ್ ಹೇಳ್ಬೇಕಂದ್ರ 75 ಬುಟ್ಟಿಯಷ್ಟು ಕೆಲಸ ಅದ. 75 ಬುಟ್ಟಿಯಷ್ಟು ಕೆಲಸ ಮಾಡ್ಬೇಕಾದ್ರೆ ಎ ಮತ್ತು ಬಿ ಇಬ್ಬರು ಸೇರಿ 15 ದಿನ ಟೈಮ್ ತಗೋತಾರ. ಎ ಅಂತಕ್ಕಂಥ ವ್ಯಕ್ತಿ 25 ದಿನ ಟೈಮ್ ತಗೋತಾನ. ಹಾಗಾದ್ರೆ ನಾ ಕೆಲಸ ಬಿಗೆ ಹಚ್ಚಿನಿ ಅಂದ್ರ ಅವಂಗೆ ಎಷ್ಟು ದಿನ ಟೈಮ್ ಬೇಕಂತ ಕೇಳಿದಾರು. ಸೊ ಇದನ್ನ ಹೆಂಗ್ ಬಿಡಿಸ್ಬೇಕು ನೋಡ್ರಿ. 15 ಎಷ್ಟ್ಲೆ 75 ರೀ. 15 ಐದ್ಲೆ 75. 25 ಮೂರ್ಲೆ ಎಷ್ಟ್ರಿ? 75. ಇವೆರಡೂತ್ರೊಳಗ ಇದನ್ನ ಮೈನಸ್ ಮಾಡ್ರಿ. ಎಷ್ಟು ಬಂದ್ರಿ? 2 ಬಂತು. 2 ಅನ್ನೋದು ಯಾರ್ದಾಗಿರ್ತದ ರೀ? ಬಿದಾಗಿರ್ತದ. ಯಾರ್ದಾಗಿರ್ತದ್ರಿ? ಬಿ. ಇಬ್ರೊಳಗ ಒಬ್ರದ್ ಮೈನಸ್ ಮಾಡ್ರೆ ಯಾರು ಸಿಕ್ತು? ಇನ್ನೊಬ್ರದ್ ಸಿಕ್ತು. ಸೊ ಇದನ್ನ ನಾವೇನ್ ಮಾಡ್ಬೇಕಂದ್ರ 75 ಬಾಗ್ಲೆ 2 ಮಾಡ್ಬೇಕು. ಯಾಕಂದ್ರೆ ಒಟ್ಟು 75 ಬುಟ್ಟಿ ಕೆಲಸ ಐತಿ. ಅದನ್ನ ನಾವ್ ಯಾರಿಗೆ ಹಚ್ಚಾವ್ರದು? ಬಿಗ್ ಹಚ್ಚಾವ್ರದು. ಬಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ? 2 ಬುಟ್ಟಿ ಅಷ್ಟ ನೀಗ್ತೈತಿ. ಅವ್ನ ವಯಸ್ಸಾಗಕ್ ಬಂದೈತಿ. ಒಂದ್ ದಿನಕ್ಕೆ ಸೌಕಾಸ್ ಹೋಗಿ ಹಿಂಗ್ ಸನ್ಕಿ ತಗೊಂಡು ಮಣ್ಣು ತುಂಬ್ಕೊಂಡು ಬುಟ್ಟಿ ತರಬೇಕಾರ ಅವ್ನ್ ಒಂದ್ ದಿನಕ್ಕೆ 2 ಬುಟ್ಟಿ ಅಷ್ಟ ನೀಗ್ತೈತಿ. ಅದಕ್ಕೆ ಇಷ್ಟ ಮಾಡ್ಬೇಕು. ಸೊ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರ 75ರ ಅರ್ಧ. ನೋಡ್ರಿ ಫರ್ದರ್ ಸಿಂಪ್ಲಿಫಿಕೇಶನ್. 2 ಒಂದ್ಲೆ 2 ಮೂರ್ಲೆ 6. 1 ಉಳಿತು. 2 ಏಳ್ಲೆ 14. ಮತ್ತೊಂದು ಉಳಿತು. 2 ಐದ್ಲೆ 10. ಆನ್ಸರ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಎಸ್, ಓಕೆ. ಹಂಗ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗ ಲೆಕ್ಕ ತಿಳಿದಿತ್ತಂದ್ರ ರಾಧೆ ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದಪ್ಪ ಕ್ವಶನ್? ಓಕೆ, ಇದು ಯಾವಾಗ ಕೇಳಿದಾರೆ ನೋಡ್ರಿ. ಫಸ್ಟ್ ಕ್ವಶನ್ ಯಾವಾಗ ಕೇಳಿದ್ರು, ಎಲ್ಲಿ ಕೇಳಿದ್ರು, ಇನ್ನು ಮುಂದೆ ಇಂಥ ಕ್ವಶನ್ ಯಾವ ಎಕ್ಸಾಮ್ದಾಗ ಬರ್ಬೋದು, ನಾವು ಹೆಂಗ್ ಓದಾತವು ಅನ್ನೋದ್ರ ಬಗ್ಗೆ ಐಡಿಯಾ ಇರಬೇಕು. ಓಕೆ ನೋಡ್ರಿ, ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮುಗಿಸಬಲ್ಲರು. ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮುಗಿಸಬಲ್ಲರು. ಬಿ ಒಬ್ಬನೇ, ಯಾರ್ರಿ? ಬಿ ಒಬ್ಬನೇ. ಒನ್ ಮ್ಯಾನ್ ಆರ್ಮಿ ಯಾರು ಕೊಟ್ಟಾರ ಇಲ್ಲಿ? ಬಿ ಒಬ್ಬನೇ ಆ ಕೆಲಸವನ್ನ 20 ದಿನಗಳಲ್ಲಿ ಮುಗಿಸಬಲ್ಲನು. ಹಾಗಾದ್ರೆ ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನು ಅಂತ ಕೇಳಿದಾರೆ. ಸೊ ಕೊಟ್ಟಾನು, ನಮಗೂ ಕೆಲಸ ಕೊಟ್ಟಾನು. ಅದನ್ನ ಬಿಡಿಸುನು. ಇವಾಗ ಫಸ್ಟ್ ನಾವೇನ್ ಮಾಡ್ಬೇಕು? ಏನ್ ಕೊಟ್ಟಾನು ಅನ್ನೋದನ್ನ ನೋಡ್ಬೇಕು. ಏನ್ ಕೊಟ್ಟಾನ್ರಿ? ಎ ಮತ್ತು ಬಿ ಅಂತಕ್ಕಂಥ 2 ಜನ ಅದಾರು. ಅವ್ರಿಬ್ರಿಗೂ ಸೇರಿ ನಾ ಕೆಲಸ ಹಚ್ಚಿನಿ ಅಂದ್ರ ಅವ್ರಿಬ್ರು ಸೇರಿ ಆ ಕೆಲಸ 12 ದಿನದಾಗ ಮಾಡ್ತಾರು. ನೆಕ್ಸ್ಟ್ ಇನ್ನೊಬ್ಬ ನಮ್ಮ ಫ್ರೆಂಡ್ ಅದಾನು. ಯಾರ್ರಿ? ಬಿ ಅದಾನು. ಬಿ ಒಬ್ಬಗ ಹೇರ ಅವ್ ಕೆಲಸ 20 ದಿನದಾಗ ಮಾಡ್ತಾನು. ಇಲ್ಲ ನಂಗ ಬಿ ಜೊತೆ ಜಗಳ ಆಗೈತಿ, ನಾ ಇವಾಗ ಕೆಲಸ ಯಾರಿಗೆ ಹೇಳೋದನಿ? ಹೇಗ ಹೇಳಾವದೀನಿ. ಕೆಲಸ ಯಾರಿಗೆ ಹೇಳಾವದನ್ರಿ? ಹೇಗ್ ಹೇಳಾವದೀನಿ?
ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾನಪ್ಪ ಸಾವ್ಕಾರ ಅಂತೇಳಿ ಕೇಳತ್ತ ನಮಗೆ ಈಗ ಒಬ್ಬ ಕಾಂಟ್ರಾಕ್ಟರ್. ಓಕೆ, ಬಿಡ್ಸುನು. ಫಸ್ಟ್ ನಾವೇನ್ ಮಾಡ್ಬೇಕು ಇವಾಗ 12 ಮತ್ತು 20ರದ LCM ತೆಗಿಯಕ್ಕೆ ಟ್ರೈ ಮಾಡ್ಬೇಕು. 12 ಮತ್ತು 20 ನಾವು ಹೆಂಗ್ ಬರಿಬೋದ್ರಿ? ಇದನ್ನ ಹೆಂಗ್ ಬರಿಬೋದು ಅಂದ್ರ 2 6 ಬರಿಬೋದು. ಇದನ್ನ ಹೆಂಗ್ ಬರಿಬೋದ್ರಿ? 2 10 ಬರಿಬೋದು. 2 10 ಬರಿಬೋದು. ಸೊ ಇದ್ರ ಕಾಮನ್ ಎರಡು ಕಡೆ ಯಾವ್ದೈತಿ? 2 ಐತಿ. 2 ಒಂದ್ಸಲ ಬರ್ಕೋರಿ. ನೆಕ್ಸ್ಟ್ ಉಳಿತು ಯಾವ್ದ್ರಿ? 6 × 10. 10 6 60. 62 ಎಷ್ಟ್ರಿ? 120. ಎಷ್ಟ್ರಿ? 120. ಇದೇನಾಯ್ತು? ನಮ್ದ ಸಿಂಪಲ್ ಆಗಿರ್ತಕ್ಕಂಥ ಸಾದಾ ಆಗಿರ್ತಕ್ಕಂಥ LCM. ಇದೇನಾಯ್ತು? ನಮ್ದ LCM ಆಯ್ತು. LCM ಅಂದ್ರೆ ಏನ್ರಿ? ಒಟ್ಟು ಎಷ್ಟು ಬುಟ್ಟಿ ಕೆಲಸ ಐತಪ್ಪ ಅಂದ್ರೆ ನಮ್ದು 120 ಬುಟ್ಟಿ ಕೆಲಸ ಐತಿ. ಎಷ್ಟೈತ್ರಿ? 120 ಬುಟ್ಟಿ ಕೆಲಸ ಐತಿ. ಈ 120 ಬುಟ್ಟಿ ಕೆಲಸ ಮಾಡ್ಬೇಕಾದ್ರೆ ನಾವೇನಾದ್ರೂ ಎ ಮತ್ತು ಬಿ ಸಾವ್ಕಾರ ಕೆಲಸ ಮಾಡೋದು ಅಂದ್ರ ಅವ್ರಿಗೆ 12 ದಿನ ಬೇಕು. ದೋಸ್ತ್ ಬಿ ಒಬ್ಬ ಕೆಲಸ ಮಾಡೋದು ಅಂದ್ರ ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕ್ರಿ? 20 ದಿನ ಟೈಮ್ ಬೇಕು. ಹಾಗಾದ್ರೆ ಹೇಗೆ ಹೇಳಿದ್ರ ಎಷ್ಟು ದಿನ ಟೈಮ್ ಬೇಕಂತ ಕೇಳೋಣ. ಸೊ ಕೇಳಿದನು, ಬಿಡಿಸೋನು, ಏನು ಪ್ರಾಬ್ಲಮ್ ಇಲ್ಲ. ಸೊ ಬಿಡಿಸ್ಬೇಕಾಗಿತ್ತಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ಕಲರ್ ಚೇಂಜ್ ಮಾಡ್ಬೇಕು. ಸೊ ಕಲರ್ ಅದ ಸೇಮ್ ಐತಿ, ಚೇಂಜ್ ಮಾಡೋಣ. ಇದು ಸೇಮ್ ಆಯ್ತು. ತಲೆ ಕೆಟ್ಟ ಯಾವ್ದಾರ ಒಂದು ತಗೊಂಡ್ಬಿಡ್ನಪ್ಪ. ಓಕೆ, 12 ಎಷ್ಟಲೇ? 120 ರೀ. 12 10 120. 20 ಎಷ್ಟಲೇ ರೀ? ಸೊ ಲೆಕ್ಕ ಹಾಕ್ರಿ. 26 2 6 12 ಅಂದ್ರೆ 26 120. ಸೊ ಇಬ್ಬರೊಳಗೆ ಒಬ್ಬರದ್ದು ಮೈನಸ್ ಮಾಡ್ರೆ ಇನ್ನೊಬ್ರು ಸಿಕ್ತು. ಇನ್ನೊಬ್ರು ಯಾರದಾರ? ನಮ್ಮವ್ರು ಎ ಅದಾರು. ಯಾರದಾರು? ಎ ಅದನು. ಓಕೆ, ಇದನ್ನ ಇದರಿಂದ ಭಾಗಿಸ್ರಿ. ಎಷ್ಟಾಯ್ತ್ರಿ? 4 1 4 3 0 0. ಆನ್ಸರ್ ಎಷ್ಟ್ರಿ? 30. ಆಪ್ಷನ್ ಬಿ. ಎಸ್. ಓಕೆ, ಸಾಕಷ್ಟು ಜನ ಆನ್ಸರ್ ಕೂಡ ಕಮೆಂಟ್ ಹಾಕಿದ್ರಿ. ನಾ ಹೇಳೋಕ್ಕಿಂತ ಪೈಲನ. ಸೊ ನಿಮ್ದು ಪ್ರಿಪ್ರೇಷನ್ ಇದೇ ತರ ಸ್ಪೀಡ್ ಇರಬೇಕು. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದಪ್ಪ ಅನ್ನೋಕ್ಕಿಂತ ಮೊದಲ ಇದು ಯಾವಾಗ ಕೇಳಿರಿ ಅಂದ್ರೆ SSC CGL 2023 ಒಳಗೆ ಕೇಳಿರ್ತಕ್ಕಂಥ ಕ್ವಶನ್. ಏನು ಕೇಳಿದಾನೆ ನೋಡ್ರಿ. ಎ ಒಬ್ಬನೇ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನಂದ್ರೆ ಎ ಒಬ್ಬನೇ ಒಂದು ಕೆಲಸವನ್ನ 24 ದಿನಗಳಲ್ಲಿ ಮಾಡುತ್ತಾನೆ. ಬಿ ಅದೇ ಕೆಲಸವನ್ನ 40 ದಿನಗಳಲ್ಲಿ ಮುಗಿಸಬಲ್ಲನು. ಎ 24 ದಿನದಾಗ ಮಾಡ್ತಾನ, ಬಿ 40 ದಿನದಾಗ ಮಾಡ್ತಾನ. ಅವರಿಬ್ರು ಸೇರಿ ಆ ಕೆಲಸ, ಸಾರಿ ಇದ ಕ್ವಶನ್ ನೆಕ್ಸ್ಟ್ ಬರ್ಬೇಕು. ನೆಕ್ಸ್ಟ್ ಟೈಪ್ ಅದ, ಅವಾಗ ಹೇಳ್ತೀನಿ ನಾ. ಇಲ್ಲ, ಹೇಳ್ಕೊಂಡು ಹೋಗ್ಬಿಡೋಣ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲೇ ಹೇಳಿಬಿಡೋಣ. ಇವಾಗ ಏನದ ನೋಡ್ರಿ ಕ್ವಶನ್. ಓಕೆ, ಕ್ವಶನ್ ನೋಡ್ರಿ ಏನದಪ್ಪ ಅಂದ್ರೆ ಎ ಒಬ್ಬನೇ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ? 24 ದಿನದಾಗ ಮಾಡ್ತಾನೆ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ? 24 ದಿನದಾಗ ಮಾಡ್ತಾನ. ನೆಕ್ಸ್ಟ್ ಅದೇ ಕೆಲಸವನ್ನ ಬಿ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನ್ರಿ? 40 ದಿನದಾಗ ಮಾಡ್ತಾನ. ಸೊ ಯಾವ ಕೆಲಸ ಅಂತ ನಮಗ್ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಇವಾಗ LCM ತೆಗಿಬೇಕು. ಸೊ LCM ತೆಗಿಬೇಕಾಗಿತ್ತಂದ್ರೆ ಒಂದ್ ಕಡೆ 24 ಬರೀಬೇಕು, ಇನ್ನೊಂದ್ ಕಡೆ 40 ಬರೀಬೇಕು. ಅವೆರಡೂ ನೆಕ್ಸ್ಟ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಇದನ್ನ ಹೆಂಗ್ ಬರಿಬೋದ್ರಿ? 4 6 24 ಬರಿಬೋದು. ಇದನ್ನ ಹೆಂಗ್ ಬರಿಬೋದು? 4 10 40 ಬರಿಬೋದು. ಹೆಂಗ್ ಬರಿಬೋದ್ರಿ? 4 10 40. ಎರಡು ಕಡೆ 4 ಕಾಮನ್ ಐತಿ. 1 4 ಬರೀರಿ. ನೆಕ್ಸ್ಟ್ 6. ನೆಕ್ಸ್ಟ್ ಎಷ್ಟ್ರಿ? 10. 6 4 24. 24 10 ಎಷ್ಟ್ರಿ? 240. ಸೊ ಒಟ್ಟು ಕೆಲಸ ಎಷ್ಟೈತ್ರಿ ನಮ್ದ? 240 ಬುಟ್ಟಿ. ಎಷ್ಟು ಕೆಲಸ ಐತ್ರಿ? 240 ಬುಟ್ಟಿ ಅದ. ಎಗ್ ಹೇಳಿದ್ವು ಅಂದ್ರೆ ಟೈಮ್ ಎಷ್ಟು ಬೇಕ್ರಿ? 24 ದಿನ ಟೈಮ್ ಬೇಕು. ಬಿಗ್ ಹೇಳಿದ್ವು ಅಂದ್ರೆ ಟೈಮ್ ಎಷ್ಟು ಬೇಕ್ರಿ? 40 ದಿನ ಟೈಮ್ ಬೇಕು. ಓಕೆ, ಆನಂತರ ಇದ್ರದ್ದು ನಾವೇನ್ ಮಾಡ್ಬೇಕು ಅಂದ್ರೆ ಇವಾಗ ಇವ್ರದ ಒಂದು ದಿನದ ಕಾರ್ಯವನ್ನ ಕಂಡುಹಿಡಿಬೇಕು. 24 ಎಷ್ಟಲೇ ರೀ? 24 10 40 ಎಷ್ಟಲೇ ರೀ? 46. 4 6 24 0 0 ಬಿಟ್ಬಿಡ್ರಿ. 4 6 24 0 0 ಬಿಟ್ಬಿಡ್ರಿ. ನೆಕ್ಸ್ಟ್ ಇವ್ರಿಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ್ರಿ? 16 ಯೂನಿಟ್ ಕೆಲಸ ಮಾಡ್ತಾರ. ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ್ರಿ? 16 ಯೂನಿಟ್ಗಳಷ್ಟ ಕೆಲಸ ಮಾಡ್ತಾರ. ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ್ರಿ? 16 ಯೂನಿಟ್ ಕೆಲಸ ಮಾಡ್ತಾರ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟ್ವಿಸ್ಟ್ ಇದ್ರೊಳಗೆ ಏನ್ ಟ್ವಿಸ್ಟ್ ಕೊಟ್ಟಾನಪ್ಪ ಅಂದ್ರೆ ಎ ಮತ್ತು ಬಿ ಇಬ್ಬರು ಸೇರಿ 6 ದಿನ. ಎಷ್ಟು ದಿನ ರೀ? 6 ದಿನ. ನೆನಪಿಟ್ಕೋರಿ. ಕ್ವಶನ್ ಟ್ವಿಸ್ಟ್ ಆಗಿದೆ.
ಯಾರ್ಯಾರ್ರಿ ಎ ಮತ್ತು ಬಿ ಇಬ್ಬರೂ ಸೇರಿ 6 ದಿನ ಕೆಲಸ ಮಾಡುತ್ತಾರೆ. ಎಷ್ಟು ದಿನ ಕೆಲಸ ಮಾಡ್ತಾರ್ರಿ? 6 ದಿನ ಕೆಲಸ ಮಾಡ್ತಾರೆ. ಅಂದ್ರೆ ಒಂದ್ ದಿನಕ್ಕೆ 16 ಯೂನಿಟ್ ಕೆಲಸ ಮಾಡ್ರ 6 ದಿನ ಅವ್ರ ಇಬ್ರು ಕೂಡ ಕೆಲಸ ಮಾಡತ್ತಾರ. 16 6 ಎಷ್ಟ್ರಿ? 96 ಯೂನಿಟ್ ಕೆಲಸ ಮಾಡತ್ತಾರ. ಎಷ್ಟು ಕೆಲಸ ಮಾಡತ್ತಾರ್ರಿ? 96 ಯೂನಿಟ್ ಕೆಲಸ ಮಾಡತ್ತಾರ. ಎಷ್ಟು ದಿನ ರೀ? 6 ದಿನದಾಗ ಎಷ್ಟು ಕೆಲಸ ಮುಗಿತ್ರಿ? 96 ಬುಟ್ಟಿ ಅಷ್ಟು ಕೆಲಸ ಮುಗಿಸಿ ಆ ನಂತರ ಎ ಯು ಯಾರ್ರಿ? ಎ ಯು ಹೊರಡುತ್ತಾನೆ. ಎ ಅಂತಕ್ಕಂಥ ವ್ಯಕ್ತಿ ಕೆಲಸವನ್ನ ಬಿಟ್ಟು ಹೋಗ್ತಾನೆ. ಏನ್ ಮಾಡ್ತಾನ್ರಿ? ಎ ಅಂತಕ್ಕಂಥ ವ್ಯಕ್ತಿ ಕೆಲಸವನ್ನ ಬಿಟ್ಟು ಹೋಗ್ತಾನ. ಹಾಗಾದ್ರೆ ಉಳಿದ ಕೆಲಸವನ್ನ ಬಿ ಯು ಮುಗಿಸಲು ಎಷ್ಟು ದಿನ ಬೇಕು? ಬೇಕಂತ ಕೇಳಿದಾರೆ. ಓಕೆ, ಸೊ ನಾವು ಇನ್ನೊಂದ್ ಸ್ವಲ್ಪ ಲೆಕ್ಕ ಹೋಗುನು. ಅಂದ್ರೆ ಇಬ್ರು ಸೇರಿ 96 ಯೂನಿಟ್ ಕೆಲಸ ಮಾಡ್ರಿ. ಇದನ್ನ ಮೈನಸ್ ಮಾಡ್ರಿ. 10 6 ಹೋದ್ರೆ ಎಷ್ಟು ಉಳಿತ್ರಿ? 4 ಉಳಿತು. 14 10 ಹೋದ್ರೆ ಎಷ್ಟು ಉಳಿತ್ರಿ? 4 ಉಳಿತು. 144 ಯೂನಿಟ್ ಕೆಲಸ ಉಳಿತು. ಎಷ್ಟು ಉಳಿತ್ರಿ? 144 ಯೂನಿಟ್ ಕೆಲಸ ಉಳಿತು. ನಾ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದ್ ಕೆಲಸ 24 ದಿನದಾಗ ಮಾಡ್ತಾನೆ. ಅದೇ ಸೇಮ್ ಕೆಲಸವನ್ನ ಬಿ ಅಂತಕ್ಕಂಥ ವ್ಯಕ್ತಿ 40 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನ. ಹಾಗಾದ್ರೆ ಮುಗಿಸ್ತಾರ. ಓಕೆ, ಇಷ್ಟು ಸಾಕು ನಮಗೆ. ಎ ಯು ಒಂದ್ ಕೆಲಸ 24 ದಿನದಾಗ ಮಾಡ್ತಾನೆ. ಬಿ ಯು ಒಂದ್ ಕೆಲಸ 40 ದಿನದಾಗ ಮಾಡ್ತಾನೆ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಆ ಕೆಲಸವನ್ನ ಕಂಡುಹಿಡಿಬೇಕಾಗಿತ್ತು. ನಾವು LCM ಕಂಡುಹಿಡಿದು LCM ಎಷ್ಟು ಬತ್ರಿ? 240 ಬತ್ತು. ಆ ನಂತರ ಒಂದು ದಿನದ ಕೆಲಸ ಇವಂದ್ 10 ಇವಂದ 6 ಇಬ್ರು ಸೇರಿ ಒಂದ್ ದಿನಕ್ಕೆ 16 ಯೂನಿಟ್ ಕೆಲಸ ಮಾಡ್ತಾರ. ನೆಕ್ಸ್ಟ್ ಕ್ವಶನ್ ಹೋದನ. ಇವ್ರು ಇಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡಿದಾರೆ? 6 ದಿನ ಕೆಲಸ ಮಾಡ್ಯಾರ. ಅಂದ್ರೆ 6 ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮುಗಿಸಿದಾರೆ? 96 ಬುಟ್ಟಿ ಕೆಲಸ ಮುಗಿಸಿದಾರೆ. 6 ದಿನ ಆದ ನಂತರ ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಬಿಟ್ಟು ಹೋಗತನ. ಉಳ್ದವ್ರು ಯಾರ್ರಿ? ಬಿ. ಅಂದ್ರೆ ಎ ಬಿಟ್ಟು ಹೋದಿವತ್ತ. ಅಂದ್ರೆ ಅವತ್ತು ಕೆಲಸ ಎಷ್ಟು ಉಳಿತ್ರಿ? 144 ಯೂನಿಟ್ ಕೆಲಸ ಉಳಿತು. ಆ ನಂತರ ಯಾರು ಕೆಲಸ ಮಾಡೋರು? ಇವಾಗ ಬಿ ಮಾಡವ. ಬಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ? 6 ಅಷ್ಟು. ಅಂದ್ರೆ 6 ಇಂದ ಭಾಗಿಸ್ಬೇಕು. 6 1 6 6 2 12 6 2 12 ಎಷ್ಟು ಉಳಿತ್ರಿ? 2 ಉಳಿತು. 6 2 12 6 3 18 6 4 24. ಅಂದ್ರೆ ಎಷ್ಟು ದಿನ ಟೈಮ್ ಬೇಕ್ರಿ? 24 ದಿನ ಟೈಮ್ ಬೇಕು. ಇಷ್ಟು ದೊಡ್ಡದಾದ ಕ್ವಶನ್ ಕಾನ್ಸೆಪ್ಟ್ ತಿಳಿದಿತ್ತು ಅಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗ ಏನ್ ಹಾಕ್ಬೇಕು ಅಂದ್ರೆ ಇವಾಗ ಸೀತೆ ಅಂತ ಕಮೆಂಟ್ ಮಾಡಿ. ಯಾವ್ದ್ರಿ? ಸೀತೆ ಅಂತ ಕಮೆಂಟ್ ಮಾಡಿ. ಓಕೆ, ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬಿಡ್ಸೋಣ. ಏನದ ನೋಡ್ರಿ ಕ್ವಶನ್. ಬಿ ಒಬ್ಬನೇ ಯಾರ್ರಿ? ಬಿ ಒಬ್ಬನೇ ಒಂದು ಕೆಲಸವನ್ನ 15 ದಿನಗಳಲ್ಲಿ ಮುಗಿಸಬಲ್ಲನು. ಬಿ ಯು ಒಂದು ಕೆಲಸವನ್ನ 15 ದಿನಗಳಲ್ಲಿ ಮುಗಿಸಬಲ್ಲನು. ಎ ಮತ್ತು ಬಿ ಒಟ್ಟಿಗೆ ಸೇರಿ ಆ ಕೆಲಸವನ್ನ 6 ದಿನಗಳಲ್ಲಿ ಮುಗಿಸಬಲ್ಲರು ಅಥವಾ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ಎ ಒಬ್ಬನೇ ಕೆಲಸ ಮುಗಿಸಲು ಎಷ್ಟು ದಿನ ಬೇಕು ಅಂತ ಕೇಳಿದಾರೆ. ಸೊ ಈ ಕ್ವಶನ್ ಇಲ್ಲಿ ಬರಬಾರ್ದಿತ್ತು, ಬಂದೈತಿ. ನೆಕ್ಸ್ಟ್ ಬಿಡಿಸ್ಬಿಡೋಣ, ಏನು ಪ್ರಾಬ್ಲಮ್ ಇಲ್ಲ. ಏನಿದೆ ನೋಡ್ರಿ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ? 15 ದಿನದಾಗ ಮುಗಿಸ್ತಾನ. ನೆಕ್ಸ್ಟ್ ಎ ಮತ್ತು ಬಿ ಇಬ್ರು ಸೇರಿ ಆ ಕೆಲಸವನ್ನ ಎಷ್ಟು ದಿನ ಮುಗಿಸ್ತಾರ್ರಿ? 6 ದಿನದಾಗ ಮುಗಿಸ್ತಾರ. ಹಾಗಾದ್ರೆ ಎ ಒಬ್ಬನೇ ಆ ಕೆಲಸವನ್ನ ಮುಗಿಸಲು ಎಷ್ಟು ದಿನ ಟೈಮ್ ಬೇಕಂತ ಕೇಳಿದಾರ. ಈ ಕ್ವಶನ್ ನ ಕಾನ್ಸೆಪ್ಟ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ. ಇದು ನಿಮಗೆ ಹೋಮ್ವರ್ಕ್ ಇರ್ತದ. ಸೊ ಇದನ್ನ ನೀವು ಸ್ಕ್ರೀನ್ ಶಾಟ್ ಹೊಡೆದ ಆ ನಂತರ ಆನ್ಸರ್ನ ಬಿಡಿಸಿ ನೀವು ಕ್ಲಾಸ್ ಕೇಳಬೇಕಾದಂಥ ಟೈಮ್ ಒಳಗೆ ಇದನ್ನ ಬಿಡಿಸಿ ನನಗೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರೆ ನಮ್ದು ನಿಮ್ದು ರಿಲೇಷನ್ ಅದೇ ಥರ ಪರ್ಮನೆಂಟ್ ಆಗಿರ್ತದ. ನೆನಪು ಇಟ್ಕೋರಿ, ಆ ನಂಬರ್ ಸೇವ್ ಮಾಡ್ಕೋರಿ. ಬರ್ತೇಶ್ ಮುರಳಿಗಿ ಸರ್ ಅಂತ ಸೇವ್ ಮಾಡ್ಕೊಂಡ ಅದಕ್ಕೆ ಇದನ್ನ ಆನ್ಸರ್ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ, ವಾಟ್ಸಪ್ ಮಾಡ್ರಿ. ಓಕೆ, ಸೇಮ್ ಅದ. ಇದು ಕೂಡ ಸೇಮ್ ಅದ. ಇದನ್ನು ಕೂಡ ಹೋಮ್ವರ್ಕ್ ಮಾಡಬೇಕು. ನಾ ಆಲ್ರೆಡಿ ಸಾಕಷ್ಟು ಈ ಥರ ಪ್ರಾಬ್ಲಮ್ಸ್ನ ಬಿಡಿಸಿದನು. ನಿಮ್ಮನ್ನ ಆ ರೇಂಜಿಗೆ ರೆಡಿ ಮಾಡಿದನ. ಹೋಮ್ವರ್ಕ್ ಕೊಡೋ ರೇಂಜಿಗೆ ಬಿಡ್ಸಕ್ಕಂತೂ ನಿಮಗೂ ಬರ್ತದ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟೈಪ್ 2. ನೆಕ್ಸ್ಟ್ ಕ್ವಶನ್ ಏನದ ರೀ? ಟೈಪ್ 2 ಅದ. ಸೊ ಟೈಪ್ 2 ಒಳಗೆ ಏನು ಕ್ವಶನ್ಸ್ ಬರ್ತಾವಪ್ಪ? ಏನದ ನೋಡ್ರಿ. ಎ ಒಬ್ಬನೇ ಒಂದು ಕೆಲಸವನ್ನ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಥವಾ ಸಂಪೂರ್ಣಗೊಳಿಸಬಹುದು. ಎ ಯು ಒಂದು ಕೆಲಸವನ್ನ 15 ದಿನಗಳಲ್ಲಿ
ಸಂಪೂರ್ಣಗೊಳಿಸುತ್ತಾನೆ. ಎ ಮತ್ತು ಬಿ ಇಬ್ಬರೂ ಸೇರಿ ಆ ಕೆಲಸವನ್ನ 10 ದಿನಗಳಲ್ಲಿ, ಎಷ್ಟು ದಿನಗಳಲ್ಲಿ? 10 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ ಅಥವಾ ಮುಗಿಸುತ್ತಾರೆ. ಬಿ ಒಬ್ಬನೇ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲನು ಅಂತ ಕೇಳಿದೆ. ಸೊ ಏನು ಕೇಳಬೇಕು, ಏನು ಕೇಳಬೇಕು ಅನ್ಸೈತೆ ಅದನ್ನೆಲ್ಲ ಕೇಳಿದಾನ. ನಮಗೆ ಏನೇನು ಅದನ್ನು ಓದಿದಾಗ ತಿಳಿದೈತಿ ಅದನ್ನು ಫಸ್ಟ್ ನಾವು ಬರ್ಕೊಂಡು. ಸೊ ಏನ್ ಕೊಟ್ಟ ನೋಡ್ರಿ, ಎ ಯು ಒಂದು ಕೆಲಸವನ್ನ 15 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಎ ಮತ್ತು ಬಿ ಇಬ್ಬರೂ ಸೇರಿ ಆ ಕೆಲಸವನ್ನ ಏನ್ ಮಾಡ್ತಾರಪ್ಪ ಅಂದ್ರ 10 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ಬಿ ಒಬ್ಬನೇ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳಿದರು. ಸೊ ಇದು ನಿಮಗ್ ಬಿಡ್ಸಾಕ್ ಬರ್ತೈತಿ. ಸೊ ಬಿಡಿಸ್ರಿ, ಇದು ಬರ್ತದ. ಈಗ ಜಸ್ಟ್ ಹೇಳಿದನ ಇದು. ನೆಕ್ಸ್ಟ್ ಟೈಪ್ ತಗೋಣ. ನೆಕ್ಸ್ಟ್ ಟೈಪ್ ಏನದ ನೋಡ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಪ್ ಕ್ವಶನ್ ಏನದ ನೋಡ್ರಿ. ಒಂದ್ಸಲ ಕ್ವಶನ್ ಓದ್ರಿ. ಎಸ್, ಓಕೆ. ಏನದ ನೋಡ್ರಿ ಕ್ವಶನ್ ಒಳಗೆ ಏನದ ರೀ? ಎ ಯು ಒಂದು ಕೆಲಸವನ್ನ 20 ದಿನಗಳಲ್ಲಿ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 20 ದಿನಗಳಲ್ಲಿ, ಬಿ ಯು 30 ದಿನಗಳಲ್ಲಿ, ಬಿ ಎಷ್ಟ್ರಿ 30 ದಿನಗಳಲ್ಲಿ, ಸಿ ಎಷ್ಟ್ರಿ 60 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದ್ರೆ ಮೂವರು ಒಟ್ಟಿಗೆ ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೋಡ್ರಿ, ನಾವೇನ್ ಮಾಡ್ಬೇಕು ಇವಾಗ? ಸೊ ಸೇಮ್, ಏನು ಚೇಂಜಸ್ ಆಗೋದಿಲ್ಲ, ಅದ ಪ್ಯಾಟರ್ನ್ದಾಗ ಬಿಡಿಸ್ಬೇಕು. ಯಾವ ಪ್ಯಾಟರ್ನ್ ರೀ? ಸೇಮ್ ಬರ್ಕೊರಿ. ಫಸ್ಟ್ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ 20 ದಿನದಾಗ ಮುಗಿಸ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 30 ದಿನದಲ್ಲಿ ಮುಗಿಸ್ತಾನ. ಸಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 60 ದಿನದಾಗ ಮುಗಿಸ್ತಾನ. ಹಾಗಾದ್ರೆ ಮೂವರು ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದಾರ. ಸೊ ಯಾವ ಕೆಲಸ ಅಂತ ಕೇಳಿದಾರ, ನಮಗೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಆ ಕೆಲಸ ಗೊತ್ತಾಗ್ಬೇಕಾಗಿತ್ತಂದ್ರೆ ನಾವೇನ್ ಮಾಡ್ಬೇಕ್ರಿ? LCM ತೆಗಿಬೇಕು. ಏನ್ ಮಾಡ್ಬೇಕು? LCM ತೆಗಿಬೇಕು. A can do a piece of work in 20 days, B in 30 days, C in 60 days. Then how many days they are together complete the piece of work? ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 20 ದಿನದಲ್ಲಿ ಮುಗಿಸ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ 30 ದಿನದಾಗ ಮುಗಿಸ್ತಾನ. ಸಿ ಅಂತಕ್ಕಂಥ ವ್ಯಕ್ತಿ 60 ದಿನದಾಗ ಮುಗಿಸ್ತಾನ. ಹಾಗಾದ್ರೆ ಮೂವರು ಸೇರಿ, ಯಾರ್ಯಾರ್ರಿ? ಎ ಪ್ಲಸ್ ಬಿ ಪ್ಲಸ್ ಸಿ, 3 ಜನ ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾರೋ ಅಂತ ಕೇಳಿದಾರೆ. ಸೊ ನಾವು ಈಗ LCM ತೆಗಿಬೇಕು. ಮುಂದಿಂದ ನೋಡೋಣ. 20, 30, 60. ಈ ಎಲ್ಲತ್ರೊಳಗಿಂದ 0 ಮೈನಸ್ ಮಾಡ್ರಿ, 0 ತೆಗಿರಿ. ಎಲ್ಲತ್ರೊಳಗಿಂದ 0 ತೆಗಿರಿ. ಬಂದ ಆನ್ಸರ್ಗೆ 0 ಇಟ್ಬಿಡೋಣ. ಬಂದ ಆನ್ಸರ್ಗೆ ಏನು ಮಾಡೋಣ್ರಿ? 0 ಇಡೋಣ. ಸೊ ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವ್ದೈತಿ? 6 ಐತಿ. 3 ಮಗ್ಯಾಗ 6 ಐತಿ. 2 ಮಗ್ಯಾಗ 6 ಐತಿ. ಎಸ್ ಸರ್, ಐತ್ರಿ. ಇತ್ತಂದ್ರೆ ಏನಾಯ್ತಪ್ಪ ಅಂದ್ರೆ ಅವಾಗ LCM ಎಷ್ಟೈತ್ರಿ? 6 ಬರೀರಿ. 0 ಮೈನಸ್ ಮಾಡಿದ್ದು 0 ಬರೆದು ಬಿಡ್ರಿ. ಅವಾಗ LCM ಎಷ್ಟೈತಪ್ಪ ಅಂದ್ರೆ ಆಬ್ವಿಯಸ್ಲಿ 60. LCM ಎಷ್ಟೈತ್ರಿ? 60 ಆಯ್ತು. ನಮ್ದು ಲಸ ಎಷ್ಟೈತ್ರಿ? 60. ಲಸ ಎಷ್ಟೈತ್ರಿ? 60. ಆ ನಂತರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ಒಂದು ದಿನದ ಕೆಲಸವನ್ನ ಕಂಡಿಬೇಕು. ಎಷ್ಟು ದಿನದ್ರಿ? ಒಂದು ದಿನದ ಕೆಲಸವನ್ನ ಕಂಡಿಡಿಬೇಕು. ಎಷ್ಟು ದಿನದ್ರಿ? ಒಂದು ದಿನದ ಕೆಲಸ. ಸೊ ಒಂದು ದಿನದ ಕೆಲಸ ಅಂದ್ರೆ ನಮ್ಗೆಲ್ಲ ಗುರ್ತೈತಿ ಇವಾಗ. ಸೊ ಅದನ್ನ ನಾವು ಹೆಂಗ್ ಮಾಡ್ತೀವಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗುರ್ತಿದ್ದಂಗೆ ಐತಿ. ಈಗ 20 ಎಷ್ಟಲೇ 60 ರೀ, 23 60, 30 ಎಷ್ಟಲೇ ರೀ? 32. ನೆಕ್ಸ್ಟ್ 61. 3 + 2 + 1 ಎಷ್ಟಾಯ್ತು? ಈ 3 ಜನ ಸೇರಿ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾರೆ? 6 ಬುಟ್ಟಿ ಕೆಲಸ ಮಾಡ್ತಾರ. ನಮ್ದು ಟೋಟಲ್ ಎಷ್ಟು ಬುಟ್ಟಿ ಅದ ರೀ? 6 ಬುಟ್ಟಿ ಅದ. ಅವಾಗ ಏನ್ ಮಾಡ್ಬೇಕು ನಾವು? 60/6 ಮಾಡ್ಬೇಕು. 6 1 6 10. ಸೊ ಆನ್ಸರ್ ಎಷ್ಟು ಬಂತ್ರಿ? 10. ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಏನಾಗಿರ್ತದೆ ರೀ? ಕರೆಕ್ಟ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದಪ್ಪ ನೆಕ್ಸ್ಟ್ ಕ್ವಶನ್? ಎ ಒಂದು ಕೆಲಸ, ಸೇಮ್ ಕ್ವಶನ್ ಅದ. ಎ ಯು ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ? 20 ದಿನದಾಗ ಮಾಡ್ತಾನ.
ಬಿ ಯು ಅದೇ ಕೆಲಸವನ್ನ, ಅದೇ ಕೆಲಸ ಅಂದ್ರೆ ಯಾವ್ದ್ರಿ, ಎ ಯಾವ್ದು ಕೆಲಸ ಮಾಡ್ತಾನಲ್ಲ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ, 30 ದಿನದಾಗ ಮಾಡ್ತಾನ. ಸಿ ಯು ಅದೇ ಕೆಲಸವನ್ನ ಏನ್ ಮಾಡ್ತಾನ್ರಿ, 60 ದಿನದಾಗ ಮಾಡ್ತಾನ. ಸೊ ಕ್ವಶನ್ ರಿಪೀಟ್ ಆಗಿದೆ, 20 30 60. ಸಾರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನದ ನೋಡ್ರಿ ನೆಕ್ಸ್ಟ್ ಕ್ವಶನ್. ಎ ಯು ಯಾರ್ರಿ, ನಮ್ಮ ಫ್ರೆಂಡ, ನಮ್ಮ ಕ್ಲೋಸ್ ಫ್ರೆಂಡ್ ಕುಚಿಕು ಏನ್ ಮಾಡ್ತಾನಪ್ಪ ಅಂದ್ರೆ 24 ದಿನದಾಗ ಕೆಲಸ ಮಾಡ್ತಾನ. ಎ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ 24 ದಿನದಾಗ ಮಾಡ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ 36 ದಿನದಾಗ ಮಾಡ್ತಾನ. ಸಿ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ 18 ದಿನದಾಗ ಮಾಡ್ತಾನ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ನಮಗೆ ಗೊತ್ತಾಗಬೇಕಾಗಿತ್ತಂದ್ರೆ ನಾವೇನ್ ಮಾಡ್ಬೇಕ್ರಿ, LCM ತೆಗಿಬೇಕು. ಏನ್ ಮಾಡ್ಬೇಕು, LCM ತೆಗಿಬೇಕು. ಅವಾಗ ನಮಗೇನು ಗೊತ್ತಾಗ್ತದ್ರಿ, ಯಾವ ಕೆಲಸ ಅಂತ ಗೊತ್ತಾಗ್ತದ. ಅವಾಗ ಏನಾಗ್ತದ್ರಿ, ಯಾವ ಕೆಲಸ ಅಂತ ಗೊತ್ತಾಗ್ತದ. ಸೊ LCM ತೆಗಿಬೇಕಾಗಿತ್ತಂದ್ರೆ ಸಂಖ್ಯೆಗಳೆಲ್ಲ ಏನ್ದವ್ರಿ, ದೊಡ್ಡದವ. ಸೊ ಇವಾಗ ನಾವು ಒಂದು ಟ್ರಿಕ್ಸ್ ಯೂಸ್ ಮಾಡೋಣ. ಏನ್ ಟ್ರಿಕ್ಸ್ ಯೂಸ್ ಮಾಡೋದಪ್ಪ ಅಂದ್ರೆ, ಇದ ಹೆಂಗ್ ಬರಿಬೋದಪ್ಪ ಅಂದ್ರೆ 3 8 24, 3 8 24 ಹೆಂಗ್ರಿ, 3 8 24. ನೆಕ್ಸ್ಟ್ ಇದನ್ನ ಹೆಂಗ್ ಬರಿಬೋದು ಅಂದ್ರೆ 4 9 36. ಇದನ್ನ ಹೆಂಗ್ ಬರಿಬೋದ್ರಿ, 4 9 36 ಬರಿಬೋದು. ಇದನ್ನ ಹೆಂಗ್ ಬರಿಬೋದ್ರಿ, 9 2 18. ಇದನ್ನ ಹೆಂಗ್ ಬರಿಬೋದು, 9 2 18 ಅಂತ ಬರಿಬೋದು. ಇಷ್ಟಕ್ಕ ಮುಗಿಯೋದಿಲ್ಲ, ನೆಕ್ಸ್ಟ್ ಅದನ್ನ ಇನ್ನೂ ನಾವು ಚೇಂಜ್ ಮಾಡ್ಕೋಬೇಕು. ಈ 8ಅನ್ನ ಹೆಂಗ್ ಬರಿಬೋದು ಅಂದ್ರೆ 2ರ ಘನ, 2ಅನ್ನ 3 ಬಾರಿ ಗುಣಿಸ್ತಾ ನಮ್ಗೆ ಏನ್ ಬರ್ತದ್ರಿ, 8 ಬರ್ತದೆ. 2 2 4 4 2 8. ಸೊ 2ರ ಘನ ಅಂದ್ರೆ ಸಿಂಪಲ್ ಆಗಿ 2 ಇಂಟು 2 ಇಂಟು 2. ಸೊ ಇದನ್ನ ನಾವೇನಂತೀವಿ, 2ರ ಘನ ಅಂತೀವಿ. 2 2 4 4 2 ಎಷ್ಟ್ರಿ, 8. ಕಾನ್ಸೆಪ್ಟ್ ತಿಳಿದಿರ್ಬೇಕಲ್ಲ. ನೆಕ್ಸ್ಟ್ ಅದೇ ತರ ಈ 4ಅನ್ನ ನಾವೇನಂತೀವಪ್ಪ ಅಂದ್ರೆ 2 ಸ್ಕ್ವೇರ್ ಅಂತೀವಿ. ಈ 9ಅನ್ನ 3ರ ವರ್ಗ ಅಂತೀವಿ. ಈ 9ಅನ್ನು ಕೂಡ 3ರ ವರ್ಗ ಅಂತೀವಿ. ಸೊ ಎಲ್ಲಾದ್ರೊಳಗ ಕಾಮನ್ ಯಾವ್ದು ನೋಡ್ರಿ, ಅವ್ನು ಬರ್ಕೋತ ಹೋಗೋಣ. ಇವಾಗ ಇಲ್ಲಿ 3 ಐತಿ, ಸೊ ಕಲರ್ ಚೇಂಜ್ ಮಾಡೋಣ. ಇಲ್ಲಿ 3 ಐತಿ, ಸೊ ಇಲ್ಲೂ 3 ಐತಿ, 3 ಐತಿ. ಹೈಯೆಸ್ಟ್ ಪವರ್ ಇರೋದು ಯಾವ್ದ್ರಿ, 3ರ ವರ್ಗ. ಅದನ್ನ ಹೆಂಗ್ ಬರಿಬೋದು, 9 ಬರಿಬೋದು. ನೆಕ್ಸ್ಟ್ ಇಲ್ಲಿ 2 ಐತಿ, ಇಲ್ಲೂ 2 ಐತಿ, ಇಲ್ಲೂ 2 ಐತಿ. ಹೈಯೆಸ್ಟ್ ಪವರ್ ಇರೋದು ಯಾವ್ದ್ರಿ, ಇದ. ಸೊ ಇದನ್ನ ಬರೀರಿ. ನೆಕ್ಸ್ಟ್ ಯಾವ್ದು ಉಳಿತು ನೋಡ್ರಿ, 3 ಬರ್ದು 8 ಬರ್ದು, ನೆಕ್ಸ್ಟ್ 2 ಬರ್ದಿದ್ವಿ. ಸೊ ಇವಾಗ ನಮ್ದು LCM ಎಷ್ಟಾಗ್ತದ್ರಿ, 72 ಆಗ್ತದ. ಎಷ್ಟಾಗ್ತದ್ರಿ, 72 ಆಗ್ತದ. ಎಷ್ಟಾಗ್ತದ್ರಿ, 72. ಸೊ ಇದು ಯಾರಿಗೆ ತಿಳಿದಿಲ್ಲ, ಇನ್ನೊಂದ್ಸಲ ವಿಡಿಯೋನ ಬ್ಯಾಕ್ವರ್ಡ್ ಮಾಡಿ ನೋಡ್ರಿ, ತಿಳಿತದ. ಸೊ ಇದ ಬೇಸ್ ಮೇಲೆ ನಾವು LCM ಬಿಡಿಸ್ರೆ ಇನ್ನೂ ಆನ್ಸರ್ನ LCM ಅನ್ನ ನಾವು ಸ್ಪೀಡಾಗಿ ಕಂಡುಹಿಡಿಬೋದು. ಸ್ಪೀಡಾಗಿ ಏನು ಮಾಡ್ಬೋದ್ರಿ, ಕಂಡುಹಿಡಿಬೋದು. ಎಸ್, ಓಕೆ. ನೋಡ್ರಿ ಇವಾಗ ನೆಕ್ಸ್ಟ್ ನಮ್ಗೆ 24ರ ಮಗ್ಗಿ ಬರೋದಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. 4ರ ಮಗ್ಗಿ ಏನ್ರಿ, 4 1 4 4 2 8 4 3 12 ಬಿಡಿಸ್ತಂದಾಗ 2 ಬತ್ತು ಅಂದ್ರೆ 24 3 ಎಷ್ಟ್ರಿ, 72. 36 ಡಬಲ್ ಮಾಡ್ರಿ ಎಷ್ಟ್ರಿ, ಆಯ್ತು. ನೆಕ್ಸ್ಟ್ 8 1 8 8 2 16 8 3 24 8 4 32 ಬಿಡಿಸ್ತಂದಾಗ 2 ಬಂತು ಅಂದ್ರೆ 18 4 72. 18 4 ಎಷ್ಟ್ರಿ, 72. 18 4 ಎಷ್ಟ್ರಿ, 72. ಸೊ ಈ ಮೆಥಡ್ನ ಫಾಲೋ ಮಾಡಿದ್ರೆ ನಾವು ಇನ್ನೂ ಸ್ಪೀಡಾಗಿ ಆನ್ಸರ್ನ ಬಿಡಿಸ್ಬೋದು. ಹೊಸ ಮೆಥಡ್ ಆ್ಯಡ್ ಮಾಡ್ಕೊರಿ LCM ತೆಗಿಯಕ್ಕೆ. ಎಸ್, ಓಕೆ. ನೆಕ್ಸ್ಟ್ ನೋಡ್ರಿ, 4 3 7 7 2 ಎಷ್ಟ್ರಿ, 9. 3 ಜನ ಸೇರಿ ಒಂದು ದಿನಕ್ಕೆ 9 ಬುಟ್ಟಿ ಕೆಲಸ ಮಾಡ್ತಾರೆ. ಅಂದ್ರೆ ನಾವು ಇಲ್ಲಿ ಡಿವೈಡ್ ಬೈ ಎಷ್ಟು ಮಾಡ್ಬೇಕ್ರಿ, 7 ಮಾಡಬೇಕು. 7 ಮಾಡ್ರೆ ಎಷ್ಟು ಬರ್ತೈತ್ರಿ, 7 9 72. ಆನ್ಸರ್ ಎ ಈಸ್ ಕರೆಕ್ಟ್. ಆನ್ಸರ್ ಎ ಏನಾಯ್ತಪ್ಪ ಅಂದ್ರೆ ಕರೆಕ್ಟ್ ಆಯ್ತು. ಆನ್ಸರ್ ಎ ಈಸ್ ಕರೆಕ್ಟ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದಪ್ಪ ಕ್ವಶನ್. ಪಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 16 ದಿನದಾಗ ಮಾಡ್ತಾನ. ನೆಕ್ಸ್ಟ್ ಕ್ಯೂ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 32 ದಿನದಾಗ ಮಾಡ್ತಾನ. ನೆಕ್ಸ್ಟ್ ಆರ್ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 8 ದಿನದಾಗ ಮಾಡ್ತಾನ. ಹಾಗಾದ್ರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ 3 ಜನ ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರೋ, ಎಷ್ಟು ದಿನದಾಗ ಆ ಕೆಲಸವನ್ನ ಸಂಪೂರ್ಣಗೊಳಿಸ್ತಾರಂತ ಕೇಳಿದರು. ಟ್ರೈ ಮಾಡ್ರಿ ಎಲ್ಲರೂ. ಎಸ್, ಓಕೆ. ಆನ್ಸರ್ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಸಾಕಷ್ಟು ಜನ ಆನ್ಸರ್ ಮಾಡೋದು ನೋಡಿ. ಎಸ್, ಓಕೆ.
ನೋಡ್ರಪ್ಪ ಇದನ್ನ ಹೆಂಗ್ ಬಿಡಿಸ್ಬೇಕು ನಾವೀಗ. ನಮ್ಗ ಯಾವ ಕೆಲಸ ಅಂತ ಗೊತ್ತಿಲ್ಲ, ಸೊ ಆ ಕೆಲಸ ಗುರ್ತಾಗಬೇಕಾಗಿತ್ತಂದ್ರೆ ನಾವೇನ್ ಮಾಡ್ಬೇಕ್ರಿ, ಇವಾಗ LCM ತೆಗಿಬೇಕು. ಸೊ LCM ತೆಗಿಬೇಕಾದ್ರೆ ಯಾವ್ದು ತೆಗಿಬೇಕು, 16, 32, 8. ಸೊ ಪ್ರತಿಯೊಂದು LCM ತೆಗಿಬೇಕಾದ್ರೆ ನಾನು ನಿಮ್ಗೆ ಸಿಂಪಲ್ ಟ್ರಿಕ್ಸ್ ಹೇಳ್ತೇನೆ. ಮೊದಲು 8, 16, 32. ಸೊ ದೊಡ್ಡ ಸಂಖ್ಯೆ ಯಾವ್ದೈತಿ, 32 ಐತಿ. 16 ಮಗ್ಯಾಗ 32 ಐತಿ, ಎಸ್ ಐತ್ರಿ ಸರ್. 8 ಮಗ್ಯಾಗ 32 ಐತಿ, 8 4 32. 8 ಮಗ್ಗಿ ಒಳಗೂ ಐತ್ರಿ ಸರ್, ಎಸ್ ಸರ್. ಇವಾಗ ನಮ್ದ LCM ಏನೈತ್ರಿ, 32. LCM ಏನೈತ್ರಿ, 32. ನೆಕ್ಸ್ಟ್ ನಾವ್ ಈಗ ಏನ್ ಮಾಡ್ಬೇಕಪ್ಪ ಅಂದ್ರ ಒಂದು ದಿನದ ಕಾರ್ಯಕ್ಷಮತೆ. ಒಂದು ದಿನಕ್ಕೆ ಅವ್ರು ಎಷ್ಟು ಕೆಲಸ ಮಾಡ್ತಾರೋ. 16 ಎಷ್ಟಲೆ 32 ರೀ, 16 2 32. 16 ಎಷ್ಟಲೆ ರೀ, 16 2 32. 32 1 8 4 32. 4 1 5, 5 2 ಎಷ್ಟು ರೀ, 7. ಅಂದ್ರೆ ನಮ್ದು ಒಟ್ಟು ಕೆಲಸ ಎಷ್ಟೈತ್ರಿ, 32 ಬುಟ್ಟಿ ಐತಿ. ನಮ್ಮ 3 ಜನ ಸ್ನೇಹಿತರು ಸೇರಿ ಒಂದ್ ದಿನಕ್ಕೆ 7 ಬುಟ್ಟಿ ಕೆಲಸ ಮಾಡ್ತಾರ. ಅದಕ್ಕೆ 32 ಬಾಗ್ಲೆ 7 ಮಾಡಬೇಕು. ಸೊ ಅವಾಗ ನಮಗ್ ನೋಡ್ರಿ 7 1 7 4 32. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್ ಆಗ್ತದೆ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದನ್ನೊಂದು ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ಬೇಕಂತ ಮಾಡೀನಿ, ಕೊಡ್ಲೋ ಬೇಡ? ಎಸ್, ಎಲ್ಲರೂ ಕೋಡ್ ಅಂತ ಹೇಳ್ತೀರಿ. ಆದ ಕಾರಣಕ್ಕೆ ನಾ ಇದನ್ನ ನಿಮ್ಗೆ ಏನ್ ಮಾಡತ್ತೇನಪ್ಪ ಅಂದ್ರೆ ಹೋಮ್ವರ್ಕ್ ಆಗಿ ನಾನು ನಿಮ್ಗೆ ಇದನ್ನ ಬಿಟ್ಟು ಕೊಡತ್ತೇನೆ, ನೀವೇ ಮಾಡ್ಬೇಕು. ಹ್ಮ್ 10 ಇವೆಲ್ಲ ನೋಡ್ರಿ ಹೋಮ್ವರ್ಕ್ ಇರ್ತಾವ, ಟ್ರೈ ಮಾಡ್ರಿ. ನೆಕ್ಸ್ಟ್ ಟೈಪ್ 4 ಏನ್ರಿ, ಟೈಪ್ 4 ಅಂತು. ಸೊ ಟೈಪ್ 4 ಒಳಗ ಯಾವ ತರ ಕ್ವಶನ್ಸ್ ಇರ್ತಾವ ನೋಡ್ರಿ. ಏನಾಗಿತ್ತಪ್ಪ ಅಂದ್ರೆ ಕ್ವಶನ್ ಸ್ವಲ್ಪ ಚೇಂಜ್ ಆಗಿತ್ತು. ಇಲ್ಲಿ ಇಷ್ಟೊತ್ತನ ಸಿಂಗಲ್ ಪರ್ಸನ್ ಕೊಡ್ತಿರೋ, ಏದ್ ಕೊಡ್ತಿರು, ಬಿದ್ ಕೊಡ್ತಿರು, ಸಿದ್ ಕೊಡ್ತಿರು. ಆದ್ರೆ ಇವಾಗ ಏನ್ ಕೊಡತ್ತಾರ ಅಂದ್ರೆ ಎ ಮತ್ತು ಬಿ, ಬಿ ಮತ್ತು ಸಿ. ನೆಕ್ಸ್ಟ್ ಏನ್ ಕೊಡತ್ತಾರ್ರಿ, ಸಿ ಮತ್ತು ಎ. ಇಬ್ಬಿಬ್ರು ಜನದ ಕೊಡತ್ತಾರ. ಏನ್ ಕೊಡತ್ತಾರ್ರಿ, ಇಬ್ಬಿಬ್ರು ಜನದ ಕೊಡತ್ತಾರ. ಸೊ ನಾವು ಕೂಡ ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಅನ್ನ ಬಿಡಿಸ್ತಾ ಹೋಗೋಣ. ಸೊ ಏನದ ನೋಡ್ರಿ, ಫಸ್ಟ್ ಕ್ವಶನ್ ಇವಾಗ ಏನದ ನೋಡ್ರಿ, ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 14 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 14 ದಿನಗಳಲ್ಲಿ ಏನ್ ಮಾಡ್ತಾರೆ, ಸಂಪೂರ್ಣಗೊಳಿಸುತ್ತಾರೆ. ನೆಕ್ಸ್ಟ್ ಏನ್ರಿ, ಬಿ ಮತ್ತು ಸಿ. ನೆಕ್ಸ್ಟ್ ಏನ್ರಿ, ಬಿ ಮತ್ತು ಸಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 21 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ನೆಕ್ಸ್ಟ್ ಏನ್ರಿ, ಸಿ ಮತ್ತು ಎ ಇಬ್ಬರೂ ಸೇರಿ ಒಂದು ಕೆಲಸವನ್ನ 28 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ಎ ಬಿ ಸಿ ಮೂವರು ಸೇರಿ, ಯಾರ್ರಿ, ಎ ಬಿ ಸಿ ಮೂವರು ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳಿದಾರೆ. ಏನೇನ್ ಕೇಳಿದಾರೆ ನೋಡ್ರಿ. ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 14 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಬಿ ಮತ್ತು ಸಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 21 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಸಿ ಮತ್ತು ಎ ಇಬ್ಬರೂ ಸೇರಿ ಒಂದು ಕೆಲಸವನ್ನ 28 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಕ್ವಶನ್ ಕೇಳಿದಾನಪ್ಪ ಅಂದ್ರೆ, ಎ ಮತ್ತು ಬಿ ಮತ್ತು ಸಿ ಮೂವರು ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ ಅಂತ ಕ್ವಶನ್ ಕೇಳಿದಾರೆ. ಸೊ ಇದನ್ನ ನಾವು ಹೆಂಗ್ ಬಿಡಿಸ್ಬೇಕು, ಸೇಮ್. ಆದ್ರೆ ಫಸ್ಟ್ LCM ತೆಗೋಣ. ಸೊ 14, 21, ನೆಕ್ಸ್ಟ್ ಏನದ ರೀ, 28 ಅದ. ಸೊ ಇದ್ರದ್ದು LCM ಅನ್ನ ನಾವು ಯಾವ ತರ ತೆಗಿಬಹುದು ನೋಡ್ರಿ. ಈ 14 ನಾವು ಹೆಂಗ್ ಬರಿಬಹುದು ಅಂದ್ರೆ 7 × 2 ಬರಿಬಹುದು. ಹೆಂಗ್ ಬರಿಬೋದ್ರಿ, 7 × 2, 7 2 14. ಇದನ್ನ ಹೆಂಗ್ ಬರಿಬೋದ್ರಿ, 7 3 21. ಇದನ್ನ ಹೆಂಗ್ ಬರಿಬೋದ್ರಿ, 7 4 28. ಸೊ ಈ 4 ಹೆಂಗ್ ಬರಿಬೋದಪ್ಪ ಅಂದ್ರೆ ನಾವು 2ರ ಸ್ಕ್ವೇರ್ ಬರಿಬೋದು. 2ರ ಸ್ಕ್ವೇರ್ ಬರಿಬೋದು. 7 4 28. 4 ಅಂದ್ರೆ ಹೆಂಗ್ರಿ, 2 × 2 ಮಾಡಿದ 4 ಬರ್ತದ. ಏನ್ ಬರ್ತದ್ರಿ, 4 ಬರ್ತದ. ಸೊ ಅದಕ್ಕೆ ನಾನು ಏನ್ ಮಾಡಿ 2ರ ಸ್ಕ್ವೇರ್ ಬರ್ದ್ನಿ. ನೆಕ್ಸ್ಟ್ ಎಲ್ಲದ್ರಾಗ ಇದು ಕಾಮನ್ ಯಾವ್ದೈತಿ ನೋಡ್ರಿ, ಕಾಮನ್ ಯಾವ್ದೈತಿ, ಕಲರ್ ಚೇಂಜ್ ಮಾಡ್ರಿ. ಇಲ್ಲಿ 7 ಐತಿ, ಇಲ್ಲಿ 7 ಐತಿ, ಇಲ್ಲಿ 7 ಐತಿ. ಒಂದ್ಸಲ ಬರೀರಿ. ಇಲ್ಲಿಯೂ 2 ಐತಿ, ಇಲ್ಲಿಯೂ 2 ಐತಿ. ಆದ್ರೆ ಇಲ್ಲಿ ಪವರ್ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ, ಇಲ್ಲಿ 2 ಐತಿ. ಸೊ ಡೈರೆಕ್ಟ್ ಬರೀರಿ ಅದನ್ನ.
4 ಬರೀರಿ. ನೆಕ್ಸ್ಟ್ ಯಾವ್ದು ಉಳಿತ್ರಿ 3 ಉಳಿತು. 4 ಮೂರ್ಲೆ 12. ನೆಕ್ಸ್ಟ್ ಏನು ಮಾಡ್ಬೇಕ್ರಿ 7 ಮಾಡಬೇಕು. 12 ಏಳ್ಲೆ 7 ಎರಡ್ಲೆ 14. 1 ಉಳಿತು. 7 ಒಂದ್ಲೆ 7 ಪ್ಲಸ್ 8 12 ಏಳ್ಲೆ ಎಷ್ಟ್ರಿ 84. 12 ಏಳ್ಲೆ ಎಷ್ಟ್ರಿ 84. ಸೊ ನಮ್ದು ಇವಾಗ LCM ಎಷ್ಟು ಬಂದ್ರಿ 84 ಬಂತು. ಎಷ್ಟು ಬಂದ್ರಿ 84 ಬಂತು. ಎಷ್ಟು ಬಂದ್ರಿ 84 ಬಂತು. ಅಂದ್ರೆ ನಮ್ದು 84 ಬುಟ್ಟಿ ಕೆಲಸ ಐತಿ. ಎಷ್ಟೈತಿ 84 ಬುಟ್ಟಿ ಕೆಲಸ ಐತಿ. ಆ ನಂತರ ನೆಕ್ಸ್ಟ್ ಒಂದು ದಿನದ ಕೆಲಸ ತೆಗಿಬೇಕು. ಸೊ 14 ಆರ್ಲೆ 74. ನೆಕ್ಸ್ಟ್ 21 4ಲೆ 84. 28 ಮೂರ್ಲೆ 84. ಸೊ ಇವರೆಲ್ಲರೂ ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ರೀ 13 ಬುಟ್ಟಿ ಕೆಲಸ ಮಾಡ್ತಾರೆ. ಅಂದ್ರೆ ಇಲ್ಲಿ ಬಾಗ್ಲೆ ಎಷ್ಟು ಮಾಡಬೇಕು 13 ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಇಂಟು 2 ಮಾಡಬೇಕು. ಇಂಟು 2 ಯಾಕೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ ಕ್ವಶನ್ ನಾ ಇನ್ನೊಂದ್ಸಲ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಏನದ ನೋಡ್ರಿ ಎ ಮತ್ತು ಬಿ ಏನದ ರೀ ಎ ಮತ್ತು ಬಿ ಇಬ್ಬರೂ ಸೇರಿ ಎ ಮತ್ತು ಬಿ ಇಬ್ಬರೂ ಸೇರಿ ಏನ್ರಿ ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 14 ದಿನಗಳಲ್ಲಿ ಎಷ್ಟ್ರಿ 14 ದಿನಗಳಲ್ಲಿ ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 14 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಬಿ ಮತ್ತು ಸಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 21 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಸಿ ಮತ್ತು ಎ ಇಬ್ಬರೂ ಸೇರಿ ಒಂದು ಕೆಲಸವನ್ನ 28 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ಮೂವರು ಸೇರಿ ಕೊಟ್ಟಾರ. ಏನ್ ಕೊಟ್ಟಾರ್ರಿ ಮೂವರು ಸೇರಿ ಕೊಟ್ಟಾರ. ಆದ್ರೆ ಇಲ್ಲಿರೋರು ಎಷ್ಟ್ರಿ 2 4 6 ಎಷ್ಟು ಅದ ರೀ 2 4 6 6 ಜನ ಇದ್ದವ್ರು ಏನಾಗತ್ತಾರೋ ಅರ್ಧದಷ್ಟು ಕಡಿಮೆ ಆಗತ್ತಾರ ಅಂದ್ಬೇಕಾ ನಾವಿಲ್ಲಿ ಏನ್ ಮಾಡ್ಬೇಕು ಇಂಟು 2 ಮಾಡ್ಬೇಕು. ಏನ್ ಮಾಡ್ಬೇಕ್ರಿ ಇಂಟು 2 ಮಾಡ್ಬೇಕು. ನೆಕ್ಸ್ಟ್ 13 ಮಗ್ಯಾಗ 84 ಐತಿ ನೋಡ್ರಿ ಐತಿ ಎಷ್ಟ್ಲೇ ರೀ 3 1 3 3 2 6 3 3 9 3 4 12 3 8ಲೆ 24 ಅಂದ್ರೆ 13 8ಲೆ 84. ಸೊ 8 2ಲೆ ಎಷ್ಟು ಬರ್ತದ್ರಿ 16 ಬರ್ತದ. 8 2ಲೆ ಎಷ್ಟು ಬರ್ತದ್ರಿ 16 ಬರ್ತದ. 13 ಮಗ್ಗಿಂದ ಭಾಗಾಕಾರ ಮಾಡ್ರಿ. ಸಾರಿ 1 ಸೆಕೆಂಡ್. ಬರೋದಿಲ್ಲ 13 5 65 13 5 65 13 6 78 13 6ಲೆ 78 ಸಮಥಿಂಗ್ ಬರ್ತದ. ಸೊ ಆನ್ಸರ್ 12ಕ್ಕಿಂತ ಹೆಚ್ಚು ಬರ್ತದ. ಓಕೆ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಓಕೆ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಏನದ ನೋಡ್ರಿ ಎಕ್ಸ್ ಮತ್ತು ವೈ ಏನದ ರೀ ಎಕ್ಸ್ ಮತ್ತು ವೈ. ಓಕೆ ನೆಕ್ಸ್ಟ್ ಏನ್ ಕೊಟ್ಟಾರ ನೋಡ್ರಿ ಎಕ್ಸ್ ಮತ್ತು ವೈ ಯಾರ್ಯಾರ್ರಿ ಎಕ್ಸ್ ಮತ್ತು ವೈ ಇಬ್ಬರೂ ಸೇರಿ ಒಂದು ಕೆಲಸವನ್ನ 16 ದಿನದಾಗ ಮಾಡ್ತಾರ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಅದ್ರ ಕೆಲಸ ಏನ್ ಮಾಡ್ತಾರ್ರಿ 16 ದಿನಗಳಲ್ಲಿ ಅವ್ರ ಏನ್ ಮಾಡ್ತಾರ ಅಂದ್ರ ಮುಗಿಸ್ತಾರ ಸಂಪೂರ್ಣಗೊಳಿಸ್ತಾರ. ನೆಕ್ಸ್ಟ್ ಯಾರು ಬರ್ತಾರ ಅಂದ್ರ ವೈ ಮತ್ತು ಜಡ್ ಬರ್ತಾರ. ಇವ್ರಿಬ್ರು ಸೇರಿ ಎಕ್ಸ್ ಮತ್ತು ವೈ ಯಾವ ಕೆಲಸ ಮಾಡತಾರಲ್ಲ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ್ರಿ 24 ದಿನದಾಗ ಬರ್ತಾರ. ನೆಕ್ಸ್ಟ್ ಬರೋರು ಯಾರಿ ಜಡ್ ಮತ್ತು ಎಕ್ಸ್ ಇವರು ಇಬ್ರು ಸೇರಿ ಅದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ್ರಿ 32 ದಿನದಾಗ ಮಾಡ್ತಾರ. ಆದ್ರ ಕೆಲಸ ಯಾವ್ದಂತ ಗೊತ್ತಿಲ್ಲ. ಸೊ ನಮಗ ಕೆಲಸ ಗೊತ್ತಾಗ್ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕು LCM ತೆಗಿಬೇಕು. ನಾವೇನ್ ಮಾಡ್ಬೇಕ್ರಿ LCM ತೆಗಿಬೇಕು. ಸೊ LCM ನಾವು ತೆಗದ ನಂತರ ನಮಗೇನ್ ಗುರ್ತಾಗ್ತದಪ್ಪ ಅಂದ್ರ ಯಾವ ಕೆಲಸ ಅಂತ ಗುರ್ತಾಗ್ತದ. ನಮಗೇನ್ ಗುರ್ತಾಗ್ತದ್ರಿ ಯಾವ ಕೆಲಸ ಅಂತ ಗುರ್ತಾಗ್ತದ. ಸೊ LCM ತೆಗಿಬೇಕಾಗಿತ್ತಂದ್ರ ಮೊದಲ 16 ಬರಿಬೇಕು. ನೆಕ್ಸ್ಟ್ ಯಾವ್ದು ಬರಿಬೇಕ್ರಿ 24 ಬರಿಬೇಕು. ನೆಕ್ಸ್ಟ್ ಯಾವ್ದು ಬರಿಬೇಕ್ರಿ 32 ಬರಿಬೇಕು. ಆ ನಂತರ ಇದ್ರದ್ ನಾವ್ ಏನ್ ಮಾಡ್ತೇವೆ ಅಂದ್ರ ಅಪವರ್ತನಗಳನ್ನ ಬರಿಬೇಕು. ಸೊ ಅಪವರ್ತನ ಬರಿಬೇಕಾಗಿತ್ತು ನಾ ಏನ್ ಮಾಡ್ತಾನಂದ್ರ ಇದನ್ನ ಹೆಂಗ್ ಬರಿತಾನಂದ್ರ 4 4ಲೆ 16 ಇದನ್ನ ಹೆಂಗ್ ಬರಿತಾನಂದ್ರ 4 6ಲೆ 24 ಇದನ್ನ ಹೆಂಗ್ ಬರಿತಾನಂದ್ರ ರೀ 4 8ಲೆ 32 ಇದನ್ನ ಹೆಂಗ್ ಬರಿತಾನ್ರಿ 4 8ಲೆ 32. ಸೊ ಇದನ್ನ ಹೆಂಗ್ ಬರಿಬಹುದು ಅಂದ್ರ 2 ಘಾತ 2 ಬರಿಬಹುದು. ಇದನ್ನ ಹೆಂಗ್ ಬರಿಬಹುದ್ರಿ 2 ರ ಘಾತ 2 ಬರಿಬಹುದು. ಇದನ್ನ ಹೆಂಗ್ ಬರಿಬಹುದ್ರಿ 2 ರ ಘಾತ 2 ಬರಿಬಹುದು. ನೆಕ್ಸ್ಟ್ ಇದನ್ನ ಹೆಂಗ್ ಬರಿಬಹುದು 2 ಇಂಟು 3 ಬರಿಬಹುದು. ಇದನ್ನ ಹೆಂಗ್ ಬರಿಬಹುದ್ರಿ 2 ರ ಘಾತ 2 ಇದನ್ನ ಹೆಂಗ್ ಬರಿಬಹುದ್ರಿ 2 ರ ಘನ ಬರಿಬಹುದು. ಹೆಂಗ್ ಬರಿಬಹುದ್ರಿ 2 ರ ಘನ ಬರಿಬಹುದು. ನೆಕ್ಸ್ಟ್ ಯಾವ್ಯಾವ ಕಾಮನ್ ಅದಾವು ಅವನ್ನೆಲ್ಲ ತಗೋತ ಹೋಗೋಣ.
ಇಲ್ಲೂ 2 ಐತಿ, ಇಲ್ಲೂ 2 ಐತಿ, ಇಲ್ಲೂ 2 ಐತಿ, ಇಲ್ಲೂ 2 ಐತಿ. ಆದ್ರೆ ಹೆಚ್ಚಿಗೆ ಪವರ್ ಇರೋದು ಯಾವ್ದ್ರಿ? 2ರ ಗಣ. ಸೊ 2ರ ಗಣ ಅಂದ್ರೆ ಎಷ್ಟ್ರಿ? 8. ಎಷ್ಟು ಐತ್ರಿ? 8 ಆಯ್ತು. ನೆಕ್ಸ್ಟ್ ಯಾವ್ದು ಉಳಿತ್ರಿ? 3 ಉಳಿತು. 8 1 8, 8 2 16, 8 3 24 ಬರ್ತದ. ಎಷ್ಟು ಬರ್ತದ್ರಿ? 24 ಬರ್ತದ. ನೆಕ್ಸ್ಟ್ ನಾವು ಇದ್ರದ್ದು LCM ಅನ್ನ ಈ ತರನು ತೆಗಿಬಹುದು, ಅಥವಾ ನಾವು ಸಿಂಪಲ್ ಆಗಿ ಈ ಮೆಥಡ್ಲೆ ಮಾಡೋಣ. ಎಷ್ಟು ಬರ್ತದೆ ನೋಡ್ರಿ. ಸೊ ಎಲ್ಲ ಮಗ್ಗಿ ಯಾವ್ದು ಮಗ್ಗಿ ಆಗದಾವ? 4ರ ಮಗ್ಗಿ ಆಗದಾವ. 4 4 16, 4 6 24, 4 8 32. ನೆಕ್ಸ್ಟ್ ಯಾವ ಮಗ್ಗಿ ತಗೊಂಡ್ರಿ? 2ರ ಮಗ್ಗಿ ತಗೊಂಡು 2 2 4, 2 3 6, 2 4 8. ನೆಕ್ಸ್ಟ್ ಯಾವ ಮಗ್ಗಿ ರೀ? 2ರ ಮಗ್ಗಿ. 2 1 2ರ ಮಗ್ಗಿ ಒಳಗೆ 3 ಇಲ್ಲ, ಹಂಗ ಬರೀರಿ. ನೆಕ್ಸ್ಟ್ 2 3 2 6, 6 2 12, 12 2 24. ನೆಕ್ಸ್ಟ್ 24 ಇಂಟು 4 ಮಾಡಬೇಕು. 4 4 ಎಷ್ಟ್ರಿ? 16. 1 ಉಳಿತು. 4 2 8, 8 1 ಎಷ್ಟ್ರಿ? 9. ಸೊ ಇವಾಗ ನಮ್ಗೇನು ಸಿಕ್ತು? LCM ಸಿಕ್ತ್ರಿ. ಏನು ಸಿಕ್ತು? LCM ಸಿಕ್ತು. ಏನು ಸಿಕ್ತ್ರಿ? LCM ಸಿಕ್ತು. ಸೊ ಇದನ್ನ ನಾವು LCM ಎಷ್ಟು ಬಂತಂದ್ರೆ ಇವಾಗ ನಮ್ದು 96 ಬಂತು. ಎಷ್ಟು ಬಂತ್ರಿ? 96. ಅಂದ್ರೆ ನಮ್ದು ಒಟ್ಟು ಕೆಲಸ ಎಷ್ಟೈತ್ರಿ? ಎಷ್ಟೈತಿಪ್ಪ ಅಂದ್ರೆ 96 ಬುಟ್ಟಿ ಕೆಲಸ ಐತಿ. ಸೊ 96 ಬುಟ್ಟಿ ಕೆಲಸವನ್ನ ಎಕ್ಸ್ ಮತ್ತು ವಾಯ್ಗೆ ಹೇಳಿದ್ವಿ ಅಂದ್ರೆ ಅವ್ರು ಒಂದಿಂದಾಗ ಎಷ್ಟು ಮಾಡ್ತಾರೆ ನೋಡೋಣ. ಎಷ್ಟು ಮಾಡ್ತಾರೆ ನೋಡೋಣ. ಸೊ ಇಲ್ಲಿ ಬಿಡಿ ಸ್ಥಾನದಾಗ ಎಷ್ಟೈತಿ? 6 ಐತಿ. 16 6 96. 16 6 ಎಷ್ಟ್ರಿ? 96. 6 6 36, ಬಿಡಿ ಸ್ಥಾನದಾಗ 6 ಬತ್ತು. ನೆಕ್ಸ್ಟ್ 24. 24 ಎಷ್ಟೇ ನೋಡೋಣ. 24 4 ಎಷ್ಟ್ರಿ? 96. 24 4 ಎಷ್ಟ್ರಿ? 96. ನೆಕ್ಸ್ಟ್ 32 3 ಎಷ್ಟ್ರಿ? 96. ನಾ ಹೆಂಗ ನಂಗೂ 32 ಮಗ್ಗಿ ಬರೋದಿಲ್ಲ. ಅದನ್ನ ನಾ ಏನ್ ಮಾಡತ್ತಂದ್ರೆ 2 1 2, 2 2 4, 2 3 6, ಬಿಡಿ ಸ್ಥಾನದಾಗ 6 ಬಂತು. ಯಾವಾಗ್ರಿ? 2 3 ಮಾಡಿದಾಗ ಅಂದ್ರೆ ಆಬ್ವಿಯಸ್ಲಿ ನಾ ಗೆಸ್ ಮಾಡತ್ತನು 32 3 96 ಇರ್ಬೋದಂತ. ಸೊ ಒಟ್ಟು ಕೆಲಸ ಎಷ್ಟಾಯ್ತ್ರಿ? 13 ಆಯ್ತು. ಒಂದ್ ದಿನಕ್ಕೆ ಇವ್ರು 3 ಜನ ಸೇರಿ, ಸಾರಿ 6 ಜನ ಸೇರಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಪ್ಪ ಅಂದ್ರೆ 13 ಬುಟ್ಟಿ ಎಷ್ಟು ಕೆಲಸ ಮಾಡ್ತಾರ. ಇದನ್ನ ಸಿಂಪಲ್ ಆಗಿ ನಾವ್ ಏನ್ ಮಾಡ್ಬೇಕ್ರಿ? ಭಾಗಾಕಾರ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಇಂಟು 2 ಮಾಡ್ಬೇಕು. ನಾ ಆಲ್ರೆಡಿ ಹೇಳಿದ್ದೇನೆ. ಇಂಟು 2 ಯಾಕೆ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ ಮತ್ತು ವೈ ಕೂಡಿ ಕೆಲಸ ಮಾಡತ್ತಾರ, ಇಲ್ಲಿ ವೈ ಜೆಡ್ ಕೂಡಿ ಕೆಲಸ ಮಾಡತ್ತಾರ, ಇಲ್ಲಿ ಜೆಡ್ ಎಕ್ಸ್ ಕೂಡಿ ಕೆಲಸ ಮಾಡತ್ತಾರ. ಆದ್ರೆ ನಮಗೆ ಯಾರದ್ ಬೇಕಾಗೈತಿ? ಎಕ್ಸ್ ವೈ ಜೆಡ್ 3 ಜನದ ಮಾತ್ರ ಬೇಕಾಗೈತಿ. ಎಷ್ಟು ಜನ ಬೇಕಾಗೈತಿ? 3 ಜನದ ಮಾತ್ರ ಬೇಕಾಗೈತಿ. ಇಲ್ಲಿ ಎಷ್ಟು ಜನ ಅದಾರಿ? 6 ಜನ ಇದಾರ. 6 ಜನ ಇದ್ದವ್ರು ಏನಾಗತ್ತಾರೋ ಅರ್ಧದಷ್ಟು ಕಡಿಮೆ ಆಗತ್ತಾರೋ. ಅದಕ್ಕೆ ನಾವೇನ್ ಮಾಡ್ಬೇಕು? ಇಂಟು 2 ಮಾಡ್ಬೇಕು. 13 ಎಷ್ಟಲಿ? 96 ನೋಡ್ರಿ. ಕ್ಯಾಲ್ಕುಲೇಷನ್ ಮಾಡ್ರಿ. 13 5 65, 13 6 78, 13 7 ಬರುದಿಲ್ಲ. ಸೊ ಇದನ್ನ ನೆಕ್ಸ್ಟ್ ನಾವು ಕಟ್ತಾ ಹೊಡೆದ ಸಿಂಪ್ಲಿಫೈ ಮಾಡ್ರೆ ಆನ್ಸರ್ ಬರ್ತದೆ. ಸೊ ನೀವು ಅದನ್ನ ಆನ್ಸರ್ನ ಬಿಡಿಸಿ ಸ್ಕ್ರೀನ್ ಮೇಲೆ ಕಂತಕ್ಕಂತ ನಮ್ಮ ಸಂಸ್ಥೆ ನಂಬರ್ಕ ವಾಟ್ಸಪ್ ಮಾಡ್ರಿ. ಅವಾಗ ನಾವು ಮತ್ತು ನೀವು ಕಂಟಿನ್ಯೂಸ್ ಟಚ್ ಒಳಗಿರ್ಬೋದು. ಓಕೆ. ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಅದ. ಏನದ ನೋಡ್ರಿಪ್ಪ. ಓಕೆ. ಪಿ ಮತ್ತು ಕ್ಯೂ ಯಾರ್ಯಾರೀ? ಪಿ ಮತ್ತು ಕ್ಯೂ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ್ರಿ? 9 ದಿನದಾಗ ಮಾಡ್ತಾರ. ನೆಕ್ಸ್ಟ್ ಕ್ಯೂ ಮತ್ತು ಆರ್ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಏನ್ ಮಾಡ್ತಾರ್ರಿ? 12 ದಿನದಾಗ ಮಾಡ್ತಾರ. ನೆಕ್ಸ್ಟ್ ಯಾರ್ರಿ? ಆರ್ ಮತ್ತು ಪಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ್ರಿ? 18 ದಿನದಾಗ ಮಾಡ್ತಾರ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಆ ಕೆಲಸವನ್ನ ನಾವು ಕಂಡುಹಿಡಿಬೇಕಾಗಿತ್ತು. ನಾವೇನ್ ಮಾಡ್ಬೇಕು? LCM ತೆಗಿಬೇಕು. ನಾವೇನ್ ಮಾಡ್ಬೇಕ್ರಿ? LCM ತೆಗಿಬೇಕು. ಯಾವ ತರದ್ರಿ? 9 12 18 LCM ತೆಗಿಬೇಕು. ತೆಗಿಬೇಕಾಗಿತ್ತಂದ್ರೆ ಫಸ್ಟ್ 9 ಬರೀರಿ. ನೆಕ್ಸ್ಟ್ 12 ಬರೀರಿ. ನೆಕ್ಸ್ಟ್ ಏನ್ ಮಾಡ್ರಿ? 18 ಬರೀರಿ. ಸೊ ಇದು 9 ನಾವ್ ಹೆಂಗ್ ಬರಿಬಹುದು ಅಂದ್ರೆ 3 ಸ್ಕ್ವೇರ್ ಬರಿಬಹುದು. 3 3 9. ಇದನ್ನ ಹೆಂಗ್ ಬರಿಬಹುದು? 3 4 12 ಅಂತ ಬರಿಬಹುದು. ಇದನ್ನ ಹೆಂಗ್ ಬರಿಬಹುದ್ರಿ? 3 6 18 ಅಂತ ಬರಿಬಹುದು. 3 6 18. ಓಕೆ. ಈ 6ನ್ನ ಹೆಂಗ್ ಬರಿಬಹುದು ಅಂದ್ರೆ 2 ಇಂಟು 3 ಬರಿಬಹುದು. ಹೆಂಗ್ ಬರಿಬಹುದ್ರಿ? 2 ಇಂಟು 3 ಬರಿಬಹುದು. ಈ 4ನ್ನ ಹೆಂಗ್ ಬರಿಬಹುದಪ್ಪ ಅಂದ್ರೆ ನಾವು 2 ಸ್ಕ್ವೇರ್ ಬರಿಬಹುದು. ಹೆಂಗ್ ಬರಿಬಹುದ್ರಿ? 2 ಸ್ಕ್ವೇರ್. ಹೆಂಗ್ ಬರಿಬಹುದಪ್ಪ ಅಂದ್ರೆ 2 ಸ್ಕ್ವೇರ್ ಬರಿಬಹುದು. ಸೊ ಹೈಯೆಸ್ಟ್ ಪವರ್ ಯಾವ್ದೈತಿ ಇಲ್ಲಿ? ಇಲ್ಲೂ ಕೂಡ 3 ಸ್ಕ್ವೇರ್ ಆಗ್ತದೆ. ಬಿಟ್ಟು ಬಿಡ್ರಿ. 3 3 ಎಷ್ಟ? 9. 2 2 ಎಷ್ಟ? 4. 9 4 ಎಷ್ಟ್ರಿ? 36 ಅನ್ನೋದು ಏನಾಯ್ತು? ನಮ್ದು LCM ಆಯ್ತು. ಏನೈತ್ರಿ? LCM ಆಯ್ತು. ಇನ್ನೊಂದ್ಸಲ ನೋಡ್ರಿ. ಓಕೆ. 36 ಬುಟ್ಟಿ ಕೆಲಸ ಐತಿ. ಆ ನಂತರ ಏನ್ ಮಾಡ್ಬೇಕು ನಾವೀಗ? ಒಂದು ದಿನದ ಕೆಲಸ ಕಂಡುಹಿಡಿಬೇಕು. ಒಂದು ದಿನದ ಕೆಲಸವನ್ನ ಹೆಂಗ್ ಕಂಡು ಹಿಡಿತೀವಿ ನೋಡ್ರಿ ನಾವೀಗ. 9 4 36, 12 3 36, 18 2 36.
ಇವರೆಲ್ಲ ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ್ರಿ 9 ಬುಟ್ಟಿ ಅಷ್ಟು ಕೆಲಸ ಮಾಡ್ತಾರ. ನೆಕ್ಸ್ಟ್ ಇದಕ್ಕೆ ಇಂಟು 2 ಮಾಡೋದನ್ನ ಮರಿಬಾರ್ದು. ಇಂಟು 2 ಯಾಕೆ ಮಾಡ್ತು ಅಂದ್ರೆ ನಮಗೆ ಯಾರ್ದು ಕೇಳಿದಾರ್ರಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ದು ಕೇಳಿದಾರ, ಅದಕ್ಕೆ ನಾವೇನ್ ಮಾಡಬೇಕು ಇಂಟು 2 ಮಾಡಬೇಕು. 9 ಒಂದ್ಲೆ 9 4 36 4 2 ಎಷ್ಟ್ರಿ 8. ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಪ್ಪ ಅಂದ್ರೆ ಎ ಒಂದು ಕೆಲಸವನ್ನ 10 ದಿನಗಳಲ್ಲಿ ಮುಗಿಸುತ್ತಾನೆ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ 10 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಎಯು ಒಂದು ಕೆಲಸವನ್ನ 10 ದಿನಗಳಲ್ಲಿ ಮುಗಿಸುತ್ತಾನೆ. ಬಿ ಅದನ್ನ 15 ದಿನಗಳಲ್ಲಿ ಮುಗಿಸುತ್ತಾನೆ. ಎ 8 ದಿನ ಕೆಲಸ ಮಾಡಿದರೆ ಉಳಿದ ಕೆಲಸವನ್ನ ಬಿ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ ಅಂತ ಕೇಳಿದಾರೆ. ಸೊ ಒಂದ್ಸಲ ಕರೆಕ್ಟ್ ಆಗಿ ನೀಟಾಗಿ ಕ್ವಶನ್ ನೋಡ್ರಿ, ಬಿಡ್ಸಕ್ ಟ್ರೈ ಮಾಡೋಣ. ಓಕೆ, ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ರೀ ಕ್ವಶನ್ದಾಗ ಏನ್ ಕೊಟ್ಟಾನು ಅನ್ನೋದನ್ನ ಬರಿಬೇಕು. ಮೊದ್ಲು ಏನ್ ಕೊಟ್ಟಾನ್ರಿ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 10 ದಿನದಾಗ ಮಾಡ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 15 ದಿನದಾಗ ಮಾಡ್ತಾನ. ಆದ್ರೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ನಾವೇನ್ ಮಾಡ್ಬೇಕು, ಗೊತ್ತು ಮಾಡ್ಕೋಬೇಕಾಗಿತ್ತಂದ್ರ LCM ತೆಗಿಬೇಕು. ಏನ್ ಮಾಡ್ಬೇಕ್ರಿ, LCM ತೆಗಿಬೇಕು. ಏನ್ ಮಾಡ್ಬೇಕು, LCM ತೆಗಿಬೇಕು. ಸೊ 10 ಮತ್ತು 15 LCM ಎಷ್ಟು ಬರ್ತೈತ್ರಿ 30 ಬರ್ತದ. ಎಷ್ಟು ಬರ್ತದ್ರಿ LCM 30 ಬರ್ತದ. ನೆಕ್ಸ್ಟ್ ಒಂದು ದಿನದ ಕೆಲಸ 10 ಎಷ್ಟಲೇ 30 ರೀ, 10 3ಲೇ 30, 15 2ಲೇ 30. ಸೊ ಎಲ್ಲರೂ ಸೇರಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ್ರಿ 5 ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ತನ ಅಂತೂ ನಮಗೇನು ಡೌಟ್ ಇಲ್ಲ, ಬಿಡಿಸ್ತೀವಿ. ಆದ್ರೆ ಎ ಅಂತಕ್ಕಂಥ ವ್ಯಕ್ತಿ 8 ದಿನಗಳವರೆಗೆ ಕೆಲಸ ಮಾಡ್ತಾನೆ. 8 ದಿನದ ಎ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೋ 8 ದಿನ ಕೆಲಸ ಮಾಡ್ತಾನೆ. ಎಷ್ಟು ಕೆಲಸ ಮಾಡ್ತಾನ್ರಿ 8 ದಿನ ಕೆಲಸ ಮಾಡ್ತಾನೋ. ಆ ನಂತರ ಕೆಲಸ ಬಿಟ್ಟು ಬಿಡ್ತಾನೋ. ನಾವೇನ್ ಮಾಡ್ತಾನ್ರಿ ಕೆಲಸ ಬಿಟ್ಟು ಬಿಡ್ತಾನೆ. ಅಂದ್ರೆ ಒಂದ್ ದಿನಕ್ಕೆ 3 ಬುಟ್ಟಿ ಕೆಲಸ ಮಾಡಿದಂದ್ರೆ 8 ದಿನಕ್ಕೆ ಎಷ್ಟು ಮಾಡ್ತಾನ್ರಿ 8 8 8 2 16 8 3 24 ಬುಟ್ಟಿ ಕೆಲಸ ಮಾಡಿದ. ಇನ್ನು ಉಳಿತು ಎಷ್ಟ್ರಿ 8 ಬುಟ್ಟಿ ಉಳಿತು. ಸೊ ಈ 8 ಬುಟ್ಟಿ ಕೆಲಸವನ್ನು ಯಾರು ಮಾಡ್ಬೇಕಾಗೈತಿ, ಬಿ ಮಾಡ್ಬೇಕಾಗೈತಿ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ 2 ಬುಟ್ಟಿ ಕೆಲಸ ಮಾಡ್ತಾನ. ಅಂದ್ರೆ 2 1ಲೇ 2 4ಲೇ 8. ಆನ್ಸರ್ ಎಷ್ಟು ಬರ್ತದ್ರಿ 4 ದಿನ ಬರ್ತದ. ಆಪ್ಷನ್ ಡಿ ಈಸ್ ಕರೆಕ್ಟ್. ನಾ ಇನ್ನೊಂದ್ಸಲ ಈ ಕ್ವಶನ್ ನ ಎಕ್ಸ್ಪ್ಲನೇಷನ್ ಮಾಡ್ತೇನೆ ನೋಡ್ರಿ. ಎ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ 10 ದಿನಗಳಲ್ಲಿ ಆ ಕೆಲಸವನ್ನ ಸಂಪೂರ್ಣಗೊಳಿಸುತ್ತಾನೆ. ಬಿ ಯು ಅದೇ ಕೆಲಸವನ್ನ ಅಂದ್ರೆ ಯಾವ್ದ್ರಿ, ಎ ಯಾವ ಕೆಲಸ ಮಾಡ್ತಾನಲ್ಲ ಬಿ ಅದೇ ಕೆಲಸವನ್ನ ಏನ್ ಮಾಡ್ತಾನಪ್ಪ ಅಂದ್ರ 15 ದಿನದಾಗ ಸಂಪೂರ್ಣಗೊಳಿಸುತ್ತಾನ. ಆದ್ರ ಎ ಯು 8 ದಿನಗಳವರೆಗೆ ಕೆಲಸವನ್ನ ಮಾಡಿ ಆ ನಂತರ ಕೆಲಸ ಬಿಟ್ಟು ಹೋಗ್ತಾನ. ಹಾಗಾದ್ರೆ ಉಳಿದಿರ್ತಕ್ಕಂಥ ಕೆಲಸವನ್ನ ಬಿ ಯು ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ ಅಂತ ಕ್ವಶನ್ ಕೇಳಿದಾರೆ. ಓಕೆ ನೋಡ್ರಿ, ಇಲ್ಲಿ ಇಂಗ್ಲಿಷ್ ಹೋಗೈತಿ. ಎ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 10 days. ಅಂದ್ರ ಎ ಯು ಒಂದು ಕೆಲಸವನ್ನ 10 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಬಿ ಯು ಅದೇ ಕೆಲಸವನ್ನ 15 ದಿನಗಳಲ್ಲಿ ಮುಗಿಸುತ್ತಾನೆ. ಇಫ್ ಎ ವರ್ಕ್ಸ್ ಫಾರ್ 8 days, ಹಾಗಾದ್ರೆ ಎ ಯು 8 ದಿನಗಳವರೆಗೆ ಕೆಲಸ ಮಾಡ್ತಾನ. ಆ ನಂತರ ಉಳಿದಿರ್ತಕ್ಕಂಥ ರಿಮೈನಿಂಗ್ ಅಂದ್ರೆ ಏನ್ರಿ, ಉಳಿದಿರ್ತಕ್ಕಂಥ ಕೆಲಸವನ್ನ ಬಿ ಎಷ್ಟನ್ನ ಮುಗಿಸ್ತಾರ ಕೇಳಿದಾರೆ. ಆ ನಂತರ ನಾವೇನ್ ಮಾಡಿದ್ವು, ಯಾವ ಕೆಲಸ ಅಂತ ನಮಗ್ ಗೊತ್ತಿರ್ಲಿಲ್ಲ, ಅವಾಗ ಏನ್ ಮಾಡಿದ್ವು LCM ತೆಗೆದು. ಅವಾಗ ನಮ್ದು ಕೆಲಸ ಎಷ್ಟಂತ ಗುರ್ತಾಯ್ತು. ಎಷ್ಟು ಕೆಲಸ ರೀ 30 ಬುಟ್ಟಿ ಕೆಲಸ. 30 ಬುಟ್ಟಿ ಕೆಲಸ ಮಾಡ್ಬೇಕಾದ್ರೆ ಎ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ 3 ಬುಟ್ಟಿ ಕೆಲಸ ಮಾಡ್ತಾನ. ಬಿ ಒಂದ್ ದಿನಕ್ಕೆ 2 ಬುಟ್ಟಿ ಕೆಲಸ ಮಾಡ್ತಾನ. ಎ 8 ದಿನ ಕೆಲಸ ಮಾಡ್ಯಾನ. 3 × 8 ಮಾಡ್ರಿ ಎಷ್ಟ್ರಿ 24 ಬುಟ್ಟಿ ಕೆಲಸ ಮುಗ್ಸ್ಯಾನ. ಉಳಿತು ಎಷ್ಟ್ರಿ 8 ಬುಟ್ಟಿ ಕೆಲಸ ಉಳಿತು. ಈ 8 ಬುಟ್ಟಿ ಯಾರು ಮಾಡ್ಬೇಕಾಗೈತಿ, ಬಿ ಮಾಡ್ಬೇಕಾಗೈತಿ. ಒಂದ್ ದಿನಕ್ಕೆ 2 ಬುಟ್ಟಿ ಮಾಡ್ತಾನ. ಅದಕ್ಕೆ 2ರಿಂದ ಭಾಗಾಕಾರ ಮಾಡಿದ್ವಿ. ಆ ನಂತರ ನೆಕ್ಸ್ಟ್ ನೋಡ್ರಿ ಏನದಪ್ಪ ಕ್ವಶನ್ ಅಂದ್ರ, ಎ ಒಬ್ಬನೇ ಒನ್ ಮ್ಯಾನ್ ಆರ್ಮಿ. ಎ ಒಬ್ಬನೇ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮುಗಿಸಬಲ್ಲನು. ಬಿ ಅದೇ ಕೆಲಸವನ್ನ 18 ದಿನಗಳಲ್ಲಿ ಮುಗಿಸಬಲ್ಲನು. ಆ ನಂತರ ಏನ್ ಕೊಟ್ಟಾರಂದ್ರ ಏನು 6 ದಿನ ಕೆಲಸ ಮಾಡಿದ ಬಳಿಕ, ಎ ಅಂತಕ್ಕಂಥ ವ್ಯಕ್ತಿ 6 ದಿನ ಕೆಲಸ ಮಾಡಿದ ಬಳಿಕ ಆ ಕೆಲಸವನ್ನ ಬಿಟ್ಟರೆ ಉಳಿದ ಕೆಲಸವನ್ನ ಬಿ ಒಬ್ಬನೇ ಮುಗಿಸಲು ಎಷ್ಟು ದಿನ ಬೇಕಂತ ಕೇಳಿದಾರ. ಸೊ ನಾವು ಫಸ್ಟ್ ಏನೇನ್ ಕೊಟ್ಟಾರ ಅಂತ ಬರ್ಕೊಂಡ್ಬಿಡೋಣ. ಮೊದ್ಲು ಏನ್ ಕೊಟ್ಟಾರ್ರಿ, ಎ ಕೊಟ್ಟಾರ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 12 ದಿನದಾಗ ಮುಗಿಸ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ
ಒಂದು ಕೆಲಸವನ್ನ 18 ದಿನದಾಗ ಮುಗಿಸ್ತಾನೆ. ಎಷ್ಟು ದಿನ ರೀ? 18 ದಿನ. ಎಷ್ಟು ದಿನ? 18 ದಿನ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ನಮಗೆ ಗೊತ್ತಾಗಬೇಕಾಗಿತ್ತು, ನಾವೇನ್ ಮಾಡ್ಬೇಕು ಇವಾಗ? LCM ತೆಗಿಬೇಕು. ಸೊ ಎಲ್ಲರೂ ಕೂಡಿ LCM ತೆಗಿಯೋಣ. ಸೊ 12 ಮತ್ತು 18 ಇದನ್ನ ಹೆಂಗ್ ಬರೀಬೋದಪ್ಪ ಅಂದ್ರೆ 3 4 12. ನೆಕ್ಸ್ಟ್ ಇದನ್ನ ಹೆಂಗ್ ಬರೀಬಹುದು? 3 6 18. ಸೊ ಇದನ್ನ ಹೆಂಗ್ ಬರೀಬಹುದಪ್ಪ ಅಂದ್ರೆ 3 ಇಂಟು 2 ರ ಘಾತ 2. ಇದನ್ನ ಹೆಂಗ್ ಬರೀಬಹುದು ಅಂದ್ರೆ 3 ಇಂಟು 2 ಇಂಟು 3 ಬರೀಬಹುದು. ಸೊ ಇವಾಗ ಏನಾಯ್ತಂದ್ರೆ ನೋಡ್ರಿ, ಇಲ್ಲಿ 3 ಬರೀಬಹುದು, ಇಲ್ಲಿ 2 ರ ಘಾತ 2 ಬರೀಬಹುದು, ಇಲ್ಲಿ 2 3 ಅದಾವ. ಇದನ್ನ ಹೆಂಗ್ ಬರೀಬಹುದು ಅಂದ್ರೆ 3 ರ ಘಾತ 2 ಇಂಟು 2 ಬರೀಬಹುದು. ಸೊ ಹೈಯೆಸ್ಟ್ ಪವರ್ ಇದ್ದಿದ್ದು ಏನೈತಿ? ಇಲ್ಲಿ ಐತಿ. 2 ರ ಘಾತ 2 ಅಂದ್ರೆ ಎಷ್ಟ್ರಿ? 4. 3 ರ ಘಾತ 2 ಅಂದ್ರೆ ಎಷ್ಟ್ರಿ? 6. 6 4 ಎಷ್ಟ್ರಿ? 24. ಸೊ ನಮ್ಮ LCM ಎಷ್ಟು ಬಂದ್ರಿ? 24. ಸೊ 6 1 6, 6 2 12, 6 3 18, 2 3 6, 6 6 ಎಷ್ಟ್ರಿ? 36. ಒಟ್ಟು ಎಷ್ಟು ಕೆಲಸ ಐತ್ರಿ? 36 ಯೂನಿಟ್ ಕೆಲಸ ಐತಿ. ಎಷ್ಟು ಕೆಲಸ ಐತಿ ನಮ್ದು? 36 ಯೂನಿಟ್ ಕೆಲಸ ಐತಿ. ಅಂದ್ರೆ 12 ಎಷ್ಟಲೇ 36 ರೀ? 12 3 36. 18 ಎಷ್ಟಲೇ ರೀ? 18 2 36. ಆ ನಂತರ ಎಷ್ಟು ದಿನ ಕೆಲಸ ಮಾಡತ್ತನ್ರಿ? 6 ದಿನ ಕೆಲಸ ಮಾಡತ್ತಾನ. 6 3 ಎಷ್ಟ್ರಿ? 18. 16 ಒಳಗೆ 18 ಹೋತಂದ್ರ ಎಷ್ಟು ಉಳಿತ್ರಿ? 8 ಉಳಿತು. ಆ ನಂತರ 3 2 ಹೋದ್ರೆ ಎಷ್ಟ್ರಿ? 1 ಉಳಿತು. ಇನ್ನು ಕೆಲಸ ಮಾಡೋರು ಯಾರದಾರ್ರಿ? ಬಿ ಮಾಡೋದನ್ನ. ಬಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ? 2 ಯೂನಿಟ್ ಕೆಲಸ ಮಾಡ್ತಾನ. ಅಂದ್ರೆ 2 ರಿಂದ ಭಾಗಾಕಾರ ಮಾಡ್ರಿ. 18 ರೊಳಗೆ 2 ಭಾಗ ಮಾಡ್ರಿ ಎಷ್ಟ್ರಿ? 9. 18 ರೊಳಗೆ 2 ಭಾಗ ಮಾಡ್ರಿ ಎಷ್ಟು ಬರ್ತದ್ರಿ? 9 ಬರ್ತದ. ಓಕೆ, ಅದೇ ತರನಾಗಿ ನಿಮ್ಗೆ ಇದ್ರ ಬಗ್ಗೆ ಫುಲ್ ಡಿಟೇಲ್ ಇನ್ಫಾರ್ಮೇಶನ್ PYQ ಬೇಕಾಗಿದ್ದು ಅಂದ್ರೆ ಚಾಪ್ಟರ್ ವೈಸ್ SSCGD PYQ ಬೇಕಾಗಿದ್ದು ಅಂದ್ರೆ ನಮ್ಮ ಭರ್ತೇಶ್ ಮುರಳಿಗೆ ಅಂತಕ್ಕಂಥ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. ಅದ್ರವು ಕೂಡ ನಿಮ್ಗೆ ಸಿಗ್ತಾವ. ನೆಕ್ಸ್ಟ್ ನಮ್ಮ ಸಂಸ್ಥೆ ಒಳಗೆ ಆಫ್ಲೈನ್ ಕೋಚಿಂಗ್ ಕೂಡ ಇರ್ತದೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡೋದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ ಏನ್ ಮಾಡ್ತಾನ್ರಿ? 8 ದಿನದಲ್ಲಿ ಮುಗಿಸ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ, ಯಾವ ಕೆಲಸವನ್ರಿ? ಅದೇ ಕೆಲಸ. ಅದೇ ಕೆಲಸ ಅಂದ್ರೆ ಏನ್ರಿ? ಎ ಯಾವ ಕೆಲಸ ಮಾಡ್ತಾನಲ್ಲ, ಬಿ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ? 12 ದಿನದಾಗ ಮಾಡ್ತಾನ. ಆ ನಂತರ ಏನ್ ಮಾಡ್ತಾನ್ರಿ? ಎಯು ಏನ್ರಿ? ಎ ಏನ್ ಮಾಡ್ತಾನಪ್ಪ ಅಂದ್ರೆ 5 ದಿನ ಕೆಲಸ ಮಾಡಿ, ಎಷ್ಟು ದಿನ ರೀ? 5 ದಿನ ಕೆಲಸ ಮಾಡಿದ ನಂತರ ಕೆಲಸವನ್ನ ಬಿಟ್ಟು ಹೋಗ್ತಾನ. ಉಳಿದ ಕೆಲಸವನ್ನ ಬಿ ಮುಗಿಸಲು ಎಷ್ಟು ದಿನ ಸಮಯ ಬೇಕಂತ ಕೇಳಿದಾರೆ. ಸೊ ನಾವು ಮೊದಲ ಏನಪ್ಪಾ ಅಂದ್ರೆ ನಮ್ಮ ರೂಲ್ಸ್ ಕೊಟ್ಟಿರ್ತಕ್ಕಂಥದ್ದು ಬರ್ಕೋನು. ಎ ಮತ್ತೆ ರೀ ಬಿ. ಎ ಒಂದು ಕೆಲಸ 8 ದಿನದಾಗ ಮಾಡ್ತಾನ. ಬಿ ಅದೇ ಕೆಲಸವನ್ನ ಏನ್ ಮಾಡ್ತಾನ್ರಿ? 12 ದಿನದಾಗ ಮಾಡ್ತಾನ. 8 ಮತ್ತು 12 ನಾವೇನ್ ಮಾಡೋಣ ಈಗ? LCM ತೆಗಿನೋ. ಯಾಕಪ್ಪ ಅಂದ್ರೆ ನಮ್ಗೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗ್ಬೇಕಾಗಿತ್ತ ನಾವೇನ್ ಮಾಡ್ಬೇಕು? LCM ತೆಗಿಬೇಕು. ಸೊ LCM ತೆಗಿಬೇಕಾಗಿತ್ತಂದ್ರ 8 12 ಇವೆರಡು ಯಾವ ಮಗ್ಗೆಗದವಪ್ಪ ಅಂದ್ರ 4 ಮಗ್ಗೆಗದವ. 4 3 12, ಸಾರಿ 4 2 8 ಎಷ್ಟಲೇ ರೀ? 4 2 8, 4 3 12, 2 3 6, 6 4 ಎಷ್ಟ್ರಿ? 24. ಸೊ ನಮ್ದು ಒಟ್ಟು ಕೆಲಸ ಎಷ್ಟದ ರೀ? 24 ಬುಟ್ಟಿ ಕೆಲಸ ಅದ. ಆ ನಂತರ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ದಿನದ ಕೆಲಸ 8 ಎಷ್ಟಲೇ? 24 ರೀ. 8 3 24, 12 2 24. ಆ ನಂತರ ಕೆಲಸ ಯಾರ ಬಿಟ್ಟು ಹೋಗತ್ತಾರ್ರಿ? ಎ ಬಿಟ್ಟು ಹೋಗತನ. ಎಷ್ಟು ದಿನ ಆಗನ ಬಿಟ್ಟು ಹೋಗತನ್ರಿ? 5 ದಿನ ಆಗನ ಬಿಟ್ಟು ಹೋಗತನ. ಅಂದ್ರ 3 5 ಎಷ್ಟ್ರಿ? 15. ಅಂದ್ರೆ ಇದ್ರೊಳಗೆ 15 ಮೈನಸ್ ಮಾಡಬೇಕು. 14ರೊಳಗ 5 ಹೋದ್ರೆ ಎಷ್ಟ್ರಿ? 9. 14ರಾಗ 5 ಹೋದ್ರೆ ಎಷ್ಟ್ರಿ? 9. ಇನ್ನು ಎಷ್ಟು ಕೆಲಸ ಉಳಿತ್ರಿ? 9 ಯೂನಿಟ್ ನಷ್ಟು ಕೆಲಸ ಉಳಿತು. ಆ 9 ಯೂನಿಟ್ ನಷ್ಟು ಕೆಲಸವನ್ನ ಯಾರು ಮಾಡ್ಬೇಕಾಗಿತಿ? ಎ ಮಾಡ್ಬೇಕು, ಸಾರಿ ಯಾರು ಮಾಡ್ಬೇಕಾಗಿತಿ? ಬಿ ಮಾಡ್ಬೇಕಾಗಿತಿ. ಬಿ ಅಂತಕ್ಕಂಥ ವ್ಯಕ್ತಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ? 2 ಬುಟ್ಟಿ ಕೆಲಸ ಮಾಡ್ತಾನ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ರೆ ಎಷ್ಟು ಬರ್ತದ್ರಿ ಆನ್ಸರ್? 4.5. ಎಷ್ಟು ಬರ್ತದ್ರಿ? 4.5. ಒಂದ್ಸಲ ನಿಮಗೆ ಲೆಕ್ಕ ತಿಳಿದಿತ್ತಂದ್ರ ಕಮೆಂಟ್ ಬಾಕ್ಸ್ ಒಳಗ ಜೈ ಜೈ ಶ್ರೀರಾಮ್, ರಾಧೆ ರಾಧೆ, ರಾಮ್ ರಾಮ್ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಏನದಪ್ಪ ಅಂದ್ರೆ ಎ ಒಂದು ಕೆಲಸವನ್ನ, ಯಾವ್ದ್ರಿ? ಎ ಅಂತಕ್ಕಂಥ ವ್ಯಕ್ತಿ
ಒಂದು ಕೆಲಸವನ್ನ 16 ದಿನಗಳಲ್ಲಿ, ಎಷ್ಟು ದಿನಗಳಲ್ಲಿ? 16 ದಿನಗಳಲ್ಲಿ ಮುಗಿಸಬಲ್ಲನು. ಎಯು ಒಂದು ಕೆಲಸವನ್ನ 16 ದಿನಗಳಲ್ಲಿ ಮುಗಿಸಬಲ್ಲನು. ಓಕೆ, ನಿಮ್ ಕಮೆಂಟ್ಸ್ ನ ಆಮೇಲೆ ನೋಡ್ತಿರ್ತೇನೆ. ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊರಿ, ಆ ನಂತರ ಕಮೆಂಟ್ ಬಗ್ಗೆನು ಡಿಸ್ಕಷನ್ ಮಾಡ್ತೀನಿ ನಾನು. ಓಕೆ, ಎಯು ಒಂದು ಕೆಲಸವನ್ನ 16 ದಿನಗಳಲ್ಲಿ ಮುಗಿಸಬಲ್ಲನು. ಅದೇ ರೀತಿಯಾಗಿ ಬಿ ಅದನ್ನ, ಸೊ ಬಿ ಅದನ್ನ ಅಂದ್ರ ಏನ್ರಿ? ಎ ಯಾವ ಕೆಲಸ ಮಾಡತ್ತಲ್ಲ, ಬಿ ಆ ಕೆಲಸವನ್ನ ಏನ್ ಮಾಡ್ತಾನಪ್ಪ ಅಂದ್ರ 20 ದಿನಗಳಲ್ಲಿ ಮುಗಿಸಬಲ್ಲನು. ಆ ನಂತರ ಏನಾಗ್ತದಪ್ಪ ಅಂದ್ರ, ಆ ನಂತರ ಏನು 10 ದಿನ ಕೆಲಸ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರ 10 ದಿನ ಕೆಲಸ ಮಾಡಿದ್ಮೇಲೆ ನಿಲ್ಲುತ್ತಾನೆ, ಬಿಟ್ಟು ಹೋಗುತ್ತಾನೆ. ಕೊಡ್ಬೋದಾ? ನಿಲ್ಲುತ್ತಾನೆ ಅಂತ ಅನ್ಬೋದು ಅಥವಾ ಬಿಟ್ಟು ಹೋಗುತ್ತಾನೇನೋ ಅಂತ ಹೇಳ್ಬೋದು. ನಿಲ್ಲುತ್ತಾನೆ. ಉಳಿದ ಕೆಲಸವನ್ನ ಯಾರು ಮುಗಿಸ್ಬೇಕ್ರಿ? ಇವಾಗ ಬಿ ಮುಗಿಸ್ಬೇಕು. ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕಂತ ಕೇಳಿದಾರ. ಓಕೆ, ನೋಡ್ರಿ, ಫಸ್ಟ್ ಏನ್ ಬರ್ಕೋಬೇಕು ನಾವು? ಎ ಬರಿಬೇಕು. ಎ ಒಂದು ಕೆಲಸ ಎಷ್ಟು ದಿನದಾಗ ಮಾಡ್ತಾನ್ರಿ? 16 ದಿನದಾಗ ಮಾಡ್ತಾನ. ಬಿ ಎಷ್ಟು ದಿನದಾಗ ಮಾಡ್ತಾನ್ರಿ? 20 ದಿನದಾಗ ಮಾಡ್ತಾನ. ಸೊ ಇವೆರಡು ತರದ್ದು ಎಲ್ ಸಿ ಎಂ ಎಷ್ಟು ಬರ್ತೈತಿ ನೋಡ್ರಿ. ಇವೆರಡು ತರದ್ದು ಎಲ್ ಸಿ ಎಂ ಎಷ್ಟು ಬರ್ತೈತಪ್ಪ ಅಂದ್ರ, ಎರಡು ತರದ ಎಲ್ ಸಿ ಎಂ 80 ಬರ್ತದ. ಎಷ್ಟು ಬರ್ತದ್ರಿ? 80. ಎಷ್ಟು ಬರ್ತದ್ರಿ? 80. ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಇವಾಗ ಒಂದು ದಿನದ ಕೆಲಸ ಕಂಡುಹಿಡಿಬೇಕು. 16 ಐದ್ಲೆ 80, 24 80. ಆ ನಂತರ ಎ ಅಂತಕ್ಕಂಥ ವ್ಯಕ್ತಿ ಎಷ್ಟು ದಿನ ಕೆಲಸ ಮಾಡತ್ತನ್ರಿ? 10 ದಿನ ಕೆಲಸ ಮಾಡತ್ತಾನ. ಅವ ಒಂದ್ ದಿನಕ್ಕೆ 5 ಬುಟ್ಟಿ ಕೆಲಸ ಮಾಡ್ರ 10 ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ? 50 ಬುಟ್ಟಿ ಕೆಲಸ ಮಾಡಿ ಅವೇನ್ ಮಾಡ್ತಾನಪ್ಪ ಅಂದ್ರ ಆ ಕೆಲಸ ಬಿಡ್ತಾನ. ಅವೇನ್ ಮಾಡ್ತಾನ್ರಿ? ಆ ಕೆಲಸವನ್ನ ಬಿಡ್ತಾನ. ಅವಾಗ ಯಾರು ಉಳಿದ್ರಿ? ಬಿ ಉಳಿದ್ರು. ಬಿ ಒಂದ್ ದಿನಕ್ಕ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನಪ್ಪ ಅಂದ್ರ 4 ಬುಟ್ಟಿ ಕೆಲಸ ಮಾಡ್ತಾನ. ಅದಕ್ಕೆ ನಾವು ಬಾಗ್ಲೆ ಏನ್ ಮಾಡ್ಬೇಕ್ರಿ? 4 ಮಾಡ್ಬೇಕು. ಸೊ ಅವಾಗ 4 ಭಾಗಾಕಾರ ಮಾಡಿದಂದ್ರೆ ನೋಡ್ರಿ, 4 7 28. ಎಷ್ಟ್ರಿ? 4 7 28. ಆನ್ಸರ್ದಾಗ 7 ಅಂತ ಇರೋದು ಯಾವ್ದೈತಿ? ಆಪ್ಷನ್ ಎ ಅಷ್ಟ ಐತಿ. ಒಂದೊಂದ್ಸಲ ಆನ್ಸರ್ ಅನ್ನ ನಮ್ಮ SSC GD ಎಕ್ಸಾಮ್ದಾಗ ಅಥವಾ ಅಗ್ನಿವೀರ್ ಎಕ್ಸಾಮ್ದಾಗ, MTS ಎಕ್ಸಾಮ್ದಾಗ ಪಾಯಿಂಟ್ ಒಳಗೆ ಕೊಡ್ಬೋದು, ಅಥವಾ ಫ್ರಾಕ್ಷನ್ದಾಗೂ ಒಂದೊಂದ್ಸಲ ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಓಕೆ, ಫ್ರಾಕ್ಷನ್ದಾಗ ಕೊಟ್ಟಿದ್ದ ಹೆಂಗಿರ್ತೈತಿ ಅಂದ್ರೆ 4 ಛೇದೊಳಗೆ ಬರಿಬೇಕು. 4 7 28. ಇನ್ನು 30 ಆಗಕ್ಕೆ ಎಷ್ಟು ಕಡಿಮೆ ಐತ್ರಿ? 2 ಕಡಿಮೆ ಐತಿ. ಈ ತರ ಆನ್ಸರ್ ಬರ್ತದ. ಈ ತರ ಒಂದು ಆನ್ಸರ್ ಬರ್ತದ. 7.2 ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದಪ್ಪ? ಸೇಮ್ ಪ್ಯಾಟರ್ನ್ ಅದ. ಏನದ ರೀ? ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನಪ್ಪ ಅಂದ್ರ 18 ದಿನದಾಗ ಮಾಡ್ತಾನ. ಬಿ ಅದೇ ಕೆಲಸವನ್ನ 24 ದಿನಗಳಲ್ಲಿ ಮಾಡ್ತಾನ, ಮುಗಿಸಬಲ್ಲನು. ಆ ನಂತರ ಏನಾಗ್ತದಪ್ಪ ಅಂದ್ರ ಏನು 12 ದಿನ ಕೆಲಸ ಮಾಡಿ 12 ದಿನ ಏನ್ ಮಾಡ್ತಾನಪ್ಪ ಅಂದ್ರ ಎ ಅಂತಕ್ಕಂಥ ವ್ಯಕ್ತಿ 12 ದಿನಗಳವರೆಗೆ ಕೆಲಸ ಮಾಡ್ತಾನ. ಆ ನಂತರ ಆ ಕೆಲಸದಿಂದ ಅವ ಏನ್ ಮಾಡ್ತಾನಪ್ಪ ಅಂದ್ರ ಬಿಟ್ಟು ಹೋಗ್ತಾನ. ಬಿಟ್ಟು ಹೋದ ನಂತರ ಬಿ ಆ ಕೆಲಸವನ್ನ ಮುಗಿಸಲು ಎಷ್ಟು ಸಮಯ ಬೇಕಂತ ಕೇಳಿದಾರ. ಎಷ್ಟು ಸಮಯ ಬೇಕಂತ ಕೇಳಿದಾರ. ಸೊ ಇದನ್ನ ನೀವು ಬಿಡಿಸ್ಬೋದು ಅಗದಿ ಈಸಿಯಾಗಿ. ಸೊ ಇದು ನಿಮಗೆ ಹೋಮ್ವರ್ಕ್ ಇರ್ತದ. ಇದು ಕೂಡ ಸೇಮ್ ಅದ, ಟ್ರೈ ಮಾಡ್ರಿ. ಓಕೆ, ನೆಕ್ಸ್ಟ್ ಟೈಪ್ 5. ಸೊ ಈ ಟೈಪ್ 5 ಒಳಗೆ ನೋಡ್ರಿ ಏನದ ಕ್ವಶನ್. ಎ ಮತ್ತು ಬಿ ಯಾರ್ಯಾರ್ರಿ? ಎ ಮತ್ತು ಬಿ ಇಬ್ಬರು ಎ ಮತ್ತು ಬಿ ಕೆಲಸವನ್ನು ಒಂದಾಗಿ ಆರಂಭಿಸುತ್ತಾರೆ. ಅಂದ್ರೆ ಸಿಂಪಲ್ ಆಗಿ ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸವನ್ನ ಆರಂಭಿಸಿ ಎ 10 ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ. ಎ 10 ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ. ಬಿ 15 ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ. ಆದರೆ 3 ದಿನದ ನಂತರ ಎ ಕೆಲಸವನ್ನ ಬಿಡುತ್ತಾನೆ. ಎ ಕೆಲಸವನ್ನ ಬಿಡುತ್ತಾನೆ. ಹಾಗಾದ್ರೆ ಉಳಿದ ಕೆಲಸವನ್ನ ಮುಗಿಸಲು ಬಿಗೆ ಎಷ್ಟು ದಿನ ಬೇಕು? ಸೊ ಸಿಂಪಲ್, ಬಹಳ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ನಾ ಒಂದ್ಸಲ ಸಿಸ್ಟಮೆಟಿಕ್ ಆಗಿ ಬರಿತಾನೆ ನೋಡ್ರಿ. ಏನ್ ಬರಿತಾನಪ್ಪ ಅಂದ್ರ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾನ್ರಿ? 10 ದಿನದಾಗ ಮುಗಿಸ್ತಾನ. ಎ ಅಂತಕ್ಕಂಥ ವ್ಯಕ್ತಿ ಯಾವ ಕೆಲಸ ಗುರುತಿಲ್ಲ, ಆದ್ರೆ ಆ ಕೆಲಸವನ್ನ ಅವ ಎಷ್ಟು ದಿನದಾಗ ಮಾಡ್ತಾನ್ರಿ? 10 ದಿನದಾಗ ಮಾಡ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ? 15 ದಿನದಾಗ ಮಾಡ್ತಾನ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ನಮ್ಮ ಕೆಲಸ ಗೊತ್ತಾಗಬೇಕಾಗಿತ್ತು, ನಾವು LCM ತೆಗಿಬೇಕು.
ಏನು ಮಾಡ್ಬೇಕ್ರಿ ಎಲ್ ಸಿ ಎಮ್ ತೆಗಿಬೇಕು. ಸೊ ಎಲ್ ಸಿ ಎಮ್ ಎಷ್ಟು ಬಂತ್ರಿ 30 ಬಂತು. ಎಸ್ ಸರ್, ಇಲ್ಲಿ ತನಕ ಏನಾದರೂ ಡೌಟ್ ಐತಿ? ಇಲ್ಲ, ಯಾರಿಗೂ ಏನು ಡೌಟ್ ಇಲ್ಲ. ಆ ನಂತರ ನಾವೇನು ಮಾಡ್ಬೇಕು, ಈಗ ಅವರ ಕಾರ್ಯಕ್ಷಮತೆ ಅಂದರೆ ಒಂದು ದಿನದ ಕೆಲಸ ಕಂಡುಹಿಡಿಬೇಕು. 10 ಎಷ್ಟಲೇ 30 ರೀ, 10 3ಲೇ 30, 15 2ಲೇ 30, ಇಬ್ರು ಸೇರಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ್ರಿ? 5 ಬುಟ್ಟಿ ಅಷ್ಟು ಕೆಲಸ ಮಾಡ್ತಾರೆ ಅಥವಾ 5 ಯೂನಿಟ್ಗಳಷ್ಟು ಕೆಲಸ ಮಾಡ್ತಾರೆ. ಆದ್ರೆ ಏನಾಗೈತಪ್ಪ ಅಂದ್ರೆ ಇಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡಿದಾರ? ಅವರ 3 ದಿನ ಕೆಲಸ ಮಾಡಿದಾರೆ. ಇಬ್ರು ಸೇರಿ 3 ದಿನ ಕೆಲಸ ಮಾಡಿದರು. ಹೌದಿಲ್ಲ? ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸವನ್ನ ಆರಂಭಿಸುತ್ತಾರೆ. ಎ ಯು ಒಂದು ಕೆಲಸವನ್ನ 10 ದಿನದಾಗ ಮಾಡ್ತಾನ, ಬಿ ಆ ಕೆಲಸ 15 ದಿನದಾಗ ಮಾಡ್ತಾನ. ಆದ್ರೆ ಕೆಲಸ ಪ್ರಾರಂಭಿಸಿದ 3 ದಿನಗಳ ನಂತರ ಎ ಯು ಆ ಕೆಲಸವನ್ನ ಬಿಟ್ಟು ಹೋಗ್ತಾನೆ. ಅಂದ್ರೆ 3 ದಿನ ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರಿಬ್ರು ಸೇರಿ ಕೆಲಸ ಮಾಡಿದಾರೆ. ಅಂದ್ರೆ ಒಂದ್ ದಿನಕ್ಕೆ 5 ಬುಟ್ಟಿ ಕೆಲಸ, ಅಂದ್ರೆ 3 ದಿನಕ್ಕೆ ಎಷ್ಟಾಯ್ತ್ರಿ? 15 ಬುಟ್ಟಿ ಕೆಲಸ ಆಯ್ತು. ಎಷ್ಟು ಬುಟ್ಟಿ ಕೆಲಸ ಐತ್ರಿ? 15 ಬುಟ್ಟಿ ಕೆಲಸ ಆಯ್ತು. ಅವಾಗ ನಾವೇನ್ ಮಾಡ್ಬೇಕಂದ್ರೆ ನಮ್ದು ಟೋಟಲ್ ಎಷ್ಟೈತ್ರಿ? 30 ಬುಟ್ಟಿ ಕೆಲಸ ಇತ್ತು. ಆಲ್ರೆಡಿ 15 ಬುಟ್ಟಿ ಕೆಲಸ ಆಗೈತೆ ಅಂದ್ರೆ ಇನ್ನು ಉಳಿತು ಎಷ್ಟ್ರಿ? 15 ಬುಟ್ಟಿ ಕೆಲಸ ಉಳಿತು. 15 ಬುಟ್ಟಿ ಕೆಲಸ ಉಳಿದಾಗ ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಬಿಟ್ಟು ಹೋದ. ಉಳಿದವ್ರು ಯಾರ್ರಿ? ಬಿ ಉಳಿದ. ಬಿ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ? 2 ಬುಟ್ಟಿ ಅಷ್ಟು ಕೆಲಸ ಮಾಡ್ತಾನ. ಅಂದ್ರೆ ಇದು ಡಿವೈಡ್ ಬೈ 2 ಮಾಡಬೇಕು. ಅವಾಗ ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ. 2 7 14, 1 ಉಳಿತು, 2 5 10. ಆನ್ಸರ್ ಎಷ್ಟು ಬರ್ತದೆ ರೀ? 7.5 ಡೇಸ್ ಆಗ್ತದೆ. ಎಷ್ಟಾಗ್ತದೆ ರೀ? 7.5 ಡೇಸ್. ಎಸ್, ಓಕೆ. ಏನಾದರೂ ಡೌಟ್ ಇದೆನಾ? ಎಸ್, ಓಕೆ. ಎಸ್ ಸರ್, ಏನೂ ಡೌಟ್ ಇಲ್ಲ. ಓಕೆ, ನೆಕ್ಸ್ಟ್ ಕೆಲಸ ನೋಡ್ರಿ. ಕ್ವಶನ್ ಏನಿದೆ ಸೇಮ್ ಅದ. ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಪ್ರಾರಂಭಿಸುತ್ತಾರೆ. ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಪ್ರಾರಂಭಿಸುತ್ತಾರೆ. ಎ ಒಬ್ಬನೇ ಆ ಕೆಲಸವನ್ನ 12 ದಿನಗಳಲ್ಲಿ, ಎಷ್ಟು ದಿನದಾಗ್ರಿ? 12 ದಿನಗಳಲ್ಲಿ. ಬಿ ಆ ಕೆಲಸವನ್ನ ಎಷ್ಟಾಗ್ತಿದ್ರಿ? 18 ದಿನಗಳಲ್ಲಿ ಮುಗಿಸಬಲ್ಲರು. 4 ದಿನಗಳ ನಂತರ ಎಷ್ಟ್ರಿ? 4 ದಿನಗಳ ನಂತರ. ಎಷ್ಟು ದಿನಗಳ ನಂತರ? 4 ದಿನಗಳ ನಂತರ ಎ ಆ ಕೆಲಸವನ್ನ ಬಿಟ್ಟು ಹೊರಡುತ್ತಾನೆ. 4 ದಿನಗಳ ನಂತರ ಎ ಆ ಕೆಲಸವನ್ನ ಬಿಟ್ಟು ಹೊರಡುತ್ತಾನೆ. ಹಾಗಾದ್ರೆ ಉಳಿದ ಕೆಲಸವನ್ನ ಬಿ ಮುಗಿಸಲು ಎಷ್ಟು ಸಮಯ ಬೇಕಂತ ಕೇಳಿದಾರೆ. ಸೊ ಬಿಡಿಸೋಣ ನೋಡ್ರಿ. ಏನದರಿ? ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 12 ದಿನದಾಗ ಮಾಡ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 18 ದಿನದಾಗ ಮಾಡ್ತಾನ. ಸೊ 12 ಮತ್ತು 18 LCM ಎಷ್ಟಾಗ್ತದಪ್ಪ ಅಂದ್ರೆ 36 ಆಗ್ತದ. ಎಷ್ಟಾಗ್ತದ್ರಿ? 36. ಎಷ್ಟ್ರಿ? 36. ಆ ನಂತರ ನಾವು ಒಂದು ದಿನದ ಕೆಲಸವನ್ನ ಕಂಡುಹಿಡಿಬೇಕು. 18 2ಲೇ 36, 12 3ಲೇ 36. ಆ ನಂತರ ಇವರಿಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾರೆ? 5 ಬುಟ್ಟಿ ಕೆಲಸ ಮಾಡ್ತಾರೆ. ಇಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡಿದಾರ್ರಿ? 4 ದಿನ ಕೆಲಸ ಮಾಡಿದಾರು. 5 4ಲೇ ಎಷ್ಟ್ರಿ? 20. ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ 36 ಒಳಗ 20 ಮೈನಸ್ ಮಾಡಬೇಕು. ಇನ್ನೂ ಕೆಲಸ ಎಷ್ಟು ಉಳಿತ್ರಿ? 16 ಬುಟ್ಟಿ ಕೆಲಸ ಉಳಿತು. ಆದ್ರ ಇವಾಗ ಎ ಅಂತಕ್ಕಂಥ ವ್ಯಕ್ತಿ ಕೆಲಸ ಬಿಟ್ಟು ಹೋಗ್ಯಾನ. ಕೆಲಸ ಮಾಡವ ಯಾರ್ರಿ? ಬಿ ಮಾಡಬೇಕು. ಬಿ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ? 2 ಬುಟ್ಟಿ ಕೆಲಸ ಮಾಡ್ತಾನ. ಅಂದ್ರೆ ಬಿಗೆ ಎಷ್ಟು ದಿನ ಟೈಮ್ ಬೇಕ್ರಿ? 8 ದಿನ ಟೈಮ್ ಬೇಕಾಗ್ತದ. ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಕರೆಕ್ಟ್ ಆಗ್ತದ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಇತ್ತು, ಕ್ಲಾಸ್ ತಿಳಿದಿತ್ತಂದ್ರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ನಮ್ಮ ಸಾಕಷ್ಟು ಕ್ಲಾಸ್ಗಳು ವಿಡಿಯೋಗಳ ಲಕ್ಷ ಗಂಟ್ಲೆ ವ್ಯೂಸ್ ಆಗಿದ್ದಾವ. ನಮ್ಮನ್ನೆಲ್ಲ ಬೆಳೆಸಿದವ್ರು ನೀವೇ ಇರ್ತೀರಿ. ಈ ಒಂದು ಕ್ಲಾಸ್ ನಿಮ್ಗೆ ಚಲೋ ಅನ್ಸಿತ್ತಂದ್ರೆ ಎಲ್ಲ ನಿಮ್ಮ ಗ್ರೂಪ್ ಒಳಗೂ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂದ್ರೆ ಎ ಮತ್ತು ಬಿ ಯಾರ್ರಿ? ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸವನ್ನ ಆರಂಭಿಸ್ತಾರೆ. ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸವನ್ನ ಆರಂಭಿಸುತ್ತಾರೆ. ಆ ನಂತರ ಎ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕೆಲಸ 8 ದಿನದಾಗ ಮಾಡ್ತಾನ. ಬಿ ಆ ಕೆಲಸ 16 ದಿನದಾಗ ಮಾಡ್ತಾನ. 2 ದಿನಗಳ ನಂತರ ಯಾರು ಬಿಟ್ಟು ಹೋಗ್ತಾರ್ರಿ? ಎ ಬಿಟ್ಟು ಹೋಗ್ತಾನ. ಓಕೆ, ಅವ್ನು ಬಿಟ್ಟು ಹೋಗ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಅವ್ನು ಬಿಟ್ಟು ಹೋಗಿದ್ದ ಸಿಟ್ಟಿಗಾದ್ರೂ ನೀವು ಈ ಕ್ವಶನ್ಕ ಆನ್ಸರ್ ಅನ್ನ ಬಿಡಿಸಿ ಕಮೆಂಟ್ ಬಾಕ್ಸ್ ಒಳಗ ರಾಧೆ ರಾಧೆ ಜೊತೆಗೆ ಆನ್ಸರ್ನ ಕಮೆಂಟ್ ಮಾಡಬೇಕು. ಇದು ಕೂಡ ಸೇಮ್ ಅದ. ಪ್ರಾಕ್ಟೀಸ್ ಮಾಡಕ್ ಸಾಕಷ್ಟು ಕ್ವಶನ್ಗಳನ್ನ ಹಾಕಿದಿನ.
ಸೊ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಇದು ಕೂಡ ಸೇಮ್ ಅದ, ಆನ್ಸರ್ನ ಹಾಕಬೇಕು. ಓಕೆ, ನೆಕ್ಸ್ಟ್ ಟೈಪ್ 6. ಟೈಪ್ 6 ಒಳಗೆ ಏನದ ನೋಡ್ರಿ ಕ್ವಶನ್. ಏನದಪ್ಪ ಅಂದ್ರೆ ಕ್ವಶನ್ ಓದ್ರು ಒಂದ್ಸಲ. ಎಯು ಒಂದು ಕೆಲಸವನ್ನ 16 ದಿನಗಳಲ್ಲಿ, ಎಯು ಒಂದು ಕೆಲಸವನ್ನ 16 ದಿನಗಳಲ್ಲಿ ಮುಗಿಸಬಹುದು. ಎಯು ಒಂದು ಕೆಲಸವನ್ನ 16 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ ಅಂತ ಕೊಡಬಹುದು, ಮುಗಿಸಬಲ್ಲನು ಅಂತ ಕೊಡಬಹುದು. ಆ ನಂತರ ಬಿ ಏನ್ ಮಾಡ್ತಾನಪ್ಪ ಅಂದ್ರೆ 24 ದಿನಗಳಲ್ಲಿ, ಬಿ ಏನ್ ಮಾಡ್ತಾನ್ರಿ 24 ದಿನಗಳಲ್ಲಿ ಕೆಲಸವನ್ನ ಸಂಪೂರ್ಣಗೊಳಿಸುತ್ತಾರೆ. ಅವರು ಅನುಕ್ರಮವಾಗಿ, ಅವ್ರು ಹೆಂಗ್ರಿ ಅನುಕ್ರಮವಾಗಿ ಹೆಂಗ್ ಮಾಡ್ತಾರಂದ್ರ ಅನುಕ್ರಮವಾಗಿ ಮಾಡಲು ಪ್ರಾರಂಭಿಸ್ತಾರೆ ಕೆಲಸ. ಕ್ವಶನ್ ತಿಳಿಸ್ತಾನ ನಿಮ್ಗೆ. ಏನಪ್ಪಾ ಅಂದ್ರೆ ನೋಡ್ರಿ, ಭಾಳ ಏನು ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ, ಒಂದು 2 ನಿಮಿಷ ಲಕ್ಷ ಕೊಟ್ಟು ಕೇರಿ ಕಡೆ. ಏನಪ್ಪಾ ಅಂದ್ರೆ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ 16 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 24 ದಿನದಾಗ ಮಾಡ್ತಾನೆ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ನಾವೇನ್ ಮಾಡ್ಬೇಕಂದ್ರ LCM ತೆಗಿಬೇಕು 16 ಮತ್ತು 24. ಸೊ ಇದನ್ನ ಹೆಂಗ್ ಬರಿತಾನಂದ್ರ ನಾ 16ನ್ನ 4ರ ವರ್ಗ ಬರಿತಾನೆ, 4 4 16. ಇದನ್ನ ಹೆಂಗ್ ಬರಿತಾನಂದ್ರ 4 5 20, 4 6 24. ಇದು ಹೆಂಗ್ರಿ 4 6 24, 4 6 24. ಸೊ ಇಲ್ಲಿ 4 4 16, 6 4 4 ಎಷ್ಟ್ರಿ 16 ಉಳಿತು, ಯಾವುದು 6 ಉಳಿತು. 16 6 ಎಷ್ಟ್ರಿ 96. ಸೊ ನಮ್ದು LCM ಎಷ್ಟಾಯ್ತಪ್ಪ ಅಂದ್ರೆ 96. LCM ಎಷ್ಟಾಯ್ತ್ರಿ 96. LCM ಎಷ್ಟಾಯ್ತ್ರಿ 96. ಏನು ತಲೆ ಕೆಡಿಸ್ಕೊಬೇಡ, ಜಸ್ಟ್ ಒಂದ್ಸಲ ನೋಡ್ರಿ. 16 ಎಷ್ಟಲೇ ರೀ 16 6 96. ನೆಕ್ಸ್ಟ್ 24 6 ಎಷ್ಟಾಗ್ತೈತಿ ನೋಡ್ರಿ 24 4 ಎಷ್ಟ್ರಿ 96. ಆ ನಂತರ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಅನುಕ್ರಮವಾಗಿ ಅಲ್ಟರ್ನೇಟಿವ್ ಡೇಸ್ ಅಂದ್ರೆ ಮೊದಲು ಯಾರು ಪ್ರಾರಂಭ ಮಾಡ್ತಾರ್ರಿ ಎ ಪ್ರಾರಂಭ ಮಾಡ್ತಾನ. ಅಂದ್ರ ಸಿಂಪಲ್ ಆಗಿ ನಾವು ತಿಳ್ಕೊಬೇಕು. ಸೊ ಮೊದಲೇ ದಿನ ಕೆಲಸ ಯಾರು ಮಾಡ್ತಾರ್ರಿ ಎ ಮಾಡ್ತಾರ, 2ನೇ ದಿನ ಎ ಬರೋದಿಲ್ಲ ಬಿ ಒಬ್ಬ ಮಾಡ್ತಾನ. ನೆಕ್ಸ್ಟ್ 3ನೇ ದಿನ ಕೆಲಸ ಯಾರು ಮಾಡ್ತಾರ ಎ ಮಾಡ್ತಾರ, 4ನೇ ದಿನ ಯಾರು ಮಾಡ್ತಾರ್ರಿ ಬಿ, ಮತ್ತು 5ನೇ ದಿನ ಯಾರು ಬರ್ತಾರ್ರಿ ಎ ಬರ್ತಾರ, 6ನೇ ದಿನ ಯಾರ್ರಿ ಬಿ. ಇದಕ್ಕೆ ನಾವೇನಂತೀವಿ ಅಂದ್ರೆ ಅನುಕ್ರಮ ಅಲ್ಟರ್ನೇಟಿವ್ ಡೇಸ್. ಮೊದಲನೇ ದಿನ ಯಾರು ಮಾಡ್ತಾರ್ರಿ ಕೆಲಸ ಎ ಮಾಡತ್ತಾನ. ನಾವು ಏನೇ ಯಾಕೆ ತಗೊಂಡು ಅಂದ್ರೆ ಸ್ಟಾರ್ಟ್ ವಿತ್ ಯಾರ್ರಿ ಎ, ಅಂದ್ರೆ ಕೆಲಸ ಯಾರು ಸ್ಟಾರ್ಟ್ ಮಾಡತ್ತಾರ್ರಿ ಎ ಸ್ಟಾರ್ಟ್ ಮಾಡತ್ತಾನ. ಅದಕ್ಕೆ ನಾವೇನ್ ಮಾಡತ್ತೋ ಅಂದ್ರೆ ಇಲ್ಲಿ ಏನ್ ಮಾಡತ್ತೋ ಅಂದ್ರೆ ಎ ತಗೊಂಡ್ರಿ. ಅದಕ್ಕೆ ನಾವೇನ್ ಮಾಡಿದ್ವಿ ಎ ಅಂದ್ರೆ ಮೊದಲನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರೆ ಎ ಬರ್ತಾರೋ, 2ನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರೆ ಬಿ ಬರ್ತಾರೋ, ನೆಕ್ಸ್ಟ್ ಮತ್ 3ನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರೆ ಎ, 4ನೇ ದಿನ ಯಾರ್ರಿ ಬಿ, 5ನೇ ದಿನ ಯಾರು ಬರ್ತಾರ್ರಿ ಎ, 6ನೇ ದಿನ ಯಾರು ಬರ್ತಾರ್ರಿ ಬಿ. ಇದು ಹಿಂಗ ಕೆಲಸ ಮುಗಿತಾನು ಹಿಂಗ ಹೋಗ್ತಿರ್ತದೆ. ಮೊದಲನೇ ದಿನ ಕೆಲಸ ಎ ಮಾಡ್ತಾನು, 2ನೇ ದಿನ ಬಿ ಮಾಡ್ತಾನು, 3ನೇ ದಿನ ಸಿ, 3ನೇ ದಿನ ಮತ್ತೆ ಎ ಬರ್ತಾನು, 4ನೇ ದಿನ ಯಾರು ಬರ್ತಾರ್ರಿ ಬಿ. ಇದಕ್ಕೆ ನಾವೇನಂತ ಅಂದ್ರೆ ಅಲ್ಟರ್ನೇಟಿವ್ ಡೇಸ್ ಅಥವಾ ಅನುಕ್ರಮವಾಗಿ ಅಥವಾ ಪರ್ಯಾಯವಾಗಿ ಅಂತ ಹೇಳ್ತಿರ್ತೇವೆ ಕನ್ನಡದಾಗ. ಓಕೆ, ಕಾನ್ಸೆಪ್ಟ್ ಐತಲ್ಲ. ಆ ನಂತರ ನಮ್ದು ಏನೈತಿ ನೋಡ್ರಿ, ಇಲ್ಲಿ ಕೆಲಸ ಸ್ಟಾರ್ಟ್ ವಿತ್ ಎ ಐತಿ. ಸೊ ಮೊದಲನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರ್ರಿ ಎ ಬರ್ತಾನ, 2ನೇ ದಿನ ಯಾರು ಬರ್ತಾರ್ರಿ ಬಿ ಬರ್ತಾನ. ಓಕೆ, ಹಿಂಗ ಹೋಗ್ತೀವಿ. ಎ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನಪ್ಪ ಅಂದ್ರೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನಂದ್ರ 6 ಬುಟ್ಟಿ ಕೆಲಸ ಮಾಡ್ತಾನ. ಬಿ ಎಷ್ಟು ಮಾಡ್ತಾನ್ರಿ 4 ಬುಟ್ಟಿ ಮಾಡ್ತಾನ. ಎ ಎಷ್ಟು ಮಾಡ್ತಾನ್ರಿ 6, ಬಿ ಎಷ್ಟ 4. ಇದನ್ನ ನಾವ್ ಹೆಂಗ್ ಮಾಡ್ಬೇಕಂದ್ರ ಇವ್ರು ಇಬ್ರು ಸೇರಿ 2 ದಿನಕ್ಕೆ ಎಷ್ಟು ದಿನಕ್ರಿ 2 ದಿನಕ್ಕೆ ಎಷ್ಟು ದಿನಕ್ರಿ 2 ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾರಂದ್ರ 10 ಬುಟ್ಟಿ ಎಷ್ಟು ಕೆಲಸ ಮಾಡ್ತಾರ. ಎಷ್ಟು ಬುಟ್ಟಿ ಕೆಲಸ ಮಾಡ್ತಾರ್ರಿ 10 ಬುಟ್ಟಿ ಕೆಲಸ ಮಾಡ್ತಾರೆ. ನಮ್ದು ಎಷ್ಟು ಅದ ರೀ 90 ಅದ. ಅಂದ್ರೆ ಇದು 90 ಆಗ್ಬೇಕಾಗಿತ್ತಂದ್ರ ನಾವ್ ಇದಕ್ಕೆ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕ್ರಿ 10 9 ಎಷ್ಟಾಯ್ತ್ರಿ ಇವಾಗ 90 ಆಯ್ತು. ಇಲ್ಲೂ ಕೂಡ ನಾವು 10ರಲ್ಲೇ ಗುಣಾಕಾರ ಮಾಡ್ಬೇಕು. 2 10 ಎಷ್ಟಾಯ್ತ್ರಿ 20 ಆಯ್ತು.
2 ಹತ್ತಲೆ ಎಷ್ಟೈತ್ರಿ 20 ಆಯ್ತು. 2 ಹತ್ತಲೆ ಎಷ್ಟೈತ್ರಿ 20 ಆಯ್ತು. ಆದ್ರೆ ನಮ್ದು ಕೆಲಸ ಇನ್ನೂ ಎಷ್ಟೈತ್ರಿ, ಇನ್ನೂ 6 ಬಾಕಿ ಐತಿ. ನೆಕ್ಸ್ಟ್ ಡೇ ಯಾರು ಬರ್ತಾರ್ರಿ, ಎ ಬರ್ತಾನ. ಎ ಬಂದು ಎಷ್ಟು ಮಾಡ್ತಾನ್ರಿ, 6 ಬುಟ್ಟಿ ಕೆಲಸ ಮಾಡ್ತಾನ. ಅಂದ್ರೆ ಎಷ್ಟೈತಿ 96 ಆಯ್ತು. ಸೊ ನೆಕ್ಸ್ಟ್ ಡೇ ಇಲ್ಲಿ ಒಂದು ಕೂಡಿಸ್ಬೇಕು, ಎಷ್ಟೈತ್ರಿ 21 ದಿನ. ಸೊ ನಮ್ಮ ಕೆಲಸ ಎಷ್ಟು ದಿನದಾಗ ಮುಗಿತೈತ್ರಿ 21 ದಿನ. ಎಷ್ಟು ದಿನದಾಗ ಮುಗಿತೈತ್ರಿ 21 ದಿನ. ಎಷ್ಟು ದಿನ ರೀ 21ದಾಗ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಎ ಯು ಒಂದು ಕೆಲಸವನ್ನ 16 ದಿನದಾಗ ಮಾಡ್ತಾನ. ಬಿ ಯು ಅದೇ ಕೆಲಸವನ್ನ 24 ದಿನಗಳಲ್ಲಿ ಮಾಡ್ತಾನ. ಆದ್ರೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಕೆಲಸ ಗುರುತಾಗಬೇಕಾಗಿತ್ತಂದ್ರ ನಾವು LCM ತೆಗಿಬೇಕು. ಸೊ LCM ತೆಗೆದಾಗ ಎಷ್ಟು ಬಂತ್ರಿ 96 ಬಂತು. ಎಷ್ಟು ಬಂತ್ರಿ 96 ಬಂತು. ಸೊ 96 ಅನ್ನೋದಿನ ಟೋಟಲ್ ವರ್ಕ್ ಆಗಿರ್ತದೆ. 96 ಅನ್ನೋದೇನ್ರಿ ಟೋಟಲ್ ವರ್ಕ್, ಒಟ್ಟು ಕೆಲಸ ಆಗಿರ್ತದ. ಟೋಟಲ್ ವರ್ಕ್ ಎಷ್ಟೈತ್ರಿ 96 ಬುಟ್ಟಿ ಐತಿ. ಆ ನಂತರ ಎ ಅಂತಕ್ಕಂಥ ವ್ಯಕ್ತಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ 6 ಬುಟ್ಟಿ ಕೆಲಸ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಒಂದ್ ದಿನಕ್ಕೆ 4 ಬುಟ್ಟಿ ಕೆಲಸ ಮಾಡ್ತಾರೆ. ಆದ್ರೆ ಇಬ್ರು ಸೇರಿ ಕೆಲಸ ಮಾಡೋದಿಲ್ಲ. ಮೊದಲನೇ ದಿನ ಯಾರು ಕೆಲಸ ಮಾಡ್ತಾರೆ, ಎ ಕೆಲಸ ಮಾಡ್ತಾನೆ. ಎರಡನೇ ದಿನ ಯಾರು ಕೆಲಸ ಮಾಡ್ತಾರೆ, ಬಿ ಮಾಡ್ತಾರ. ಮೂರನೇ ದಿನ ಯಾರು ಮಾಡ್ತಾರ್ರಿ, ಎ ಮಾಡ್ತಾನ. ನಾಲ್ಕನೇ ದಿನ ಯಾರು ಮಾಡ್ತಾರ್ರಿ, ಬಿ ಮಾಡ್ತಾನ. ಮೊದಲನೇ ದಿನ ಎಷ್ಟು ಕೆಲಸ ಆಗ್ತೈತ್ರಿ 6 ಯೂನಿಟ್ ಆಗ್ತದ. ಎರಡನೇ ದಿನ ಎಷ್ಟು ಆಗ್ತೈತ್ರಿ 4 ಯೂನಿಟ್ ಆಗ್ತದ. 2 ದಿನ ಸೇರಿ ಒಟ್ಟು ಎಷ್ಟು ಆಗ್ತದೆ ನಮ್ದು 10 ಯೂನಿಟ್ ಅಥವಾ 10 ಬುಟ್ಟಿ ಕೆಲಸ ಆಗ್ತದೆ. ಆ ನಂತರ 10 ಇದ್ದಿದ್ದು 10ರ ಮಗ್ಯಾಗ 96 ಐತನ ಇಲ್ಲ, ಅದಕ್ಕೆ ಸಮೀಪ ಇರೋದು ಯಾವ್ದ 90. ಎಷ್ಟಲೇ ರೀ 19 90. ಸೊ ಇಲ್ಲೂ ಕೂಡ 9 ಗುಣಾಕಾರ ಮಾಡಿದ್ವಿ. ಸೊ ಇಲ್ಲೂ ಕೂಡ ನಾವು 9 ಗುಣಾಕಾರ ಮಾಡ್ಬೇಕು. ಎಷ್ಟಲೇ ರೀ 9 ಗುಣಾಕಾರ ಮಾಡ್ಬೇಕು. ಸೊ ಅವಾಗ 2 9 ಎಷ್ಟಾಗ್ತೈತ್ರಿ 18 ಆಗ್ತದ. 2 9 ಎಷ್ಟ್ರಿ 18. ಎಷ್ಟಾಯ್ತ್ರಿ 18. ನೆಕ್ಸ್ಟ್ ಯಾರು ಬರ್ತಾರ್ರಿ, ಎ ಬರ್ತಾನ. ಅವಾಗ ಎಷ್ಟಾಯ್ತ್ರಿ 19 ದಿನ ಆಯ್ತು. ಎಷ್ಟಾಯ್ತ್ರಿ 19 ದಿನ ಆಯ್ತು. ಎಷ್ಟಾಯ್ತು 19 ದಿನ. ಸೊ ಆನ್ಸರ್ ಎಷ್ಟಾಯ್ತ್ರಿ 19 ದಿನ ಕರೆಕ್ಟ್ ಆಯ್ತು. ಸಾರಿ, ಮಿಸ್ ಆಗಿತ್ತು ನನ್ನ ಕಡೆಯಿಂದ, ಕ್ಷಮ ಇರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದಪ್ಪ ಇಲ್ಲಿ, ಎ ಒಂದು ಕೆಲಸವನ್ನ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 12 ದಿನಗಳಲ್ಲಿ, ಎಷ್ಟು ದಿನಗಳಲ್ಲಿ 12 ದಿನಗಳಲ್ಲಿ ಮುಗಿಸಬಹುದು. ಬಿ ಅದೇ ಕೆಲಸವನ್ನ 18 ದಿನಗಳಲ್ಲಿ, ಬಿ ಅದೇ ಕೆಲಸ 18 ದಿನಗಳಲ್ಲಿ ಮುಗಿಸಬಲ್ಲನು. ಬಿ ಪ್ರಾರಂಭ ಮಾಡ್ತಾನೆ ಕೆಲಸ. ಯಾರು ಸ್ಟಾರ್ಟ್ ಮಾಡ್ತಾರೆ, ಬಿ ಮಾಡ್ತಾರೆ. ಸೊ ನಮ್ದೆಲ್ಲ ಮೊದಲು ಸ್ಟಾರ್ಟಿಂಗ್ ಪ್ಯಾಟರ್ನ್ ಏನಿತ್ತು ಅದೆಲ್ಲ ಟ್ರೈ ಮಾಡ್ರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ ಏನ್ ಮಾಡ್ತಾನ್ರಿ 12 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 18 ದಿನದಾಗ ಮಾಡ್ತಾನೆ. ಎಷ್ಟ್ರಿ 18 ದಿನದಾಗ ಮಾಡ್ತಾನೆ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, LCM ತೆಗಿಬೇಕು. ಏನ್ ಮಾಡ್ಬೇಕ್ರಿ LCM ಎಷ್ಟು ಬಂತ್ರಿ 36 ಬಂತು. ಸೊ ಈಗೇನ್ ಮಾಡ್ಬೇಕಂದ್ರೆ ನಾವು ನೆಕ್ಸ್ಟ್ ಒಂದು ದಿನದ ಕೆಲಸ 18 ಎಷ್ಟಲೇ 36 ರೀ, 18 2ಲೇ 36, 12 ಎಷ್ಟಲೇ ರೀ 12 3ಲೇ 36. ಆದ್ರೆ ನಮ್ದು ಅಲ್ಟರ್ನೇಟಿವ್ ಡೇಸ್ ಅದ. ಕೆಲಸ ಹೆಂಗದ ರೀ ಅಲ್ಟರ್ನೇಟಿವ್ ಡೇಸ್ ಹೆಂಗದ, ಅಲ್ಟರ್ನೇಟಿವ್ ಡೇಸ್ ಅದ. ಸೊ ಮೊದಲನೇ ದಿನ ಕೆಲಸವನ್ನ ಯಾರು ಪ್ರಾರಂಭ ಮಾಡ್ತಾರೆ, ಬಿ ಪ್ರಾರಂಭ ಮಾಡ್ತಾರ. ಯಾರು ಸ್ಟಾರ್ಟ್ ಮಾಡ್ತಾರೆ ಕೆಲಸವನ್ನ, ಬಿ ಸ್ಟಾರ್ಟ್ ಮಾಡ್ತಾನ. ಅಂದ್ರೆ ಮೊದಲನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರ್ರಿ, ಬಿ ಬರ್ತಾನ. ಎರಡನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರ್ರಿ, ಎ ಬರ್ತಾನ. ಮೂರನೇ ದಿನ ಬಿ, ನಾಲ್ಕನೇ ದಿನ ಎ, ಹಿಂಗ ಹೋಗ್ತದ. ಇದಕ್ಕೆ ಮೊದಲನೇ ದಿನ, ಇದು ಎರಡನೇ ದಿನ, ಇದು ಮೂರನೇ ದಿನ, ಇದು ನಾಲ್ಕನೇ ದಿನ. ಬಿದ ಒಂದು ದಿನದ ಕೆಲಸ ಎಷ್ಟದ ರೀ 2 ಅದ. ಬಿಯ ಒಂದು ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ 2 ಬುಟ್ಟಿ ಕೆಲಸ ಮಾಡ್ತಾನ. ಎ ಒಂದ್ ದಿನಕ್ಕೆ ಎಷ್ಟ್ರಿ 3 ಬುಟ್ಟಿ. ಇವ್ರಿಬ್ರು ಸೇರಿ 2 ದಿನಕ್ಕೆ ಎಷ್ಟು ದಿನಕ್ಕೆ ರೀ 2 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ ಅಂದ್ರೆ 5 ಯೂನಿಟ್ ಕೆಲಸ ಮಾಡ್ತಾರೆ. ಅಂದ್ರೆ 5 ಬುಟ್ಟಿ ಅಷ್ಟು ಕೆಲಸ ಮಾಡ್ತಾರ. ಆ ನಂತರ ನಮ್ದು ಒಟ್ಟು ಎಷ್ಟು ಬುಟ್ಟಿ ಕೆಲಸ ಐತ್ರಿ 36 ಬುಟ್ಟಿ ಐತಿ. ಅಂದ್ರೆ ಎಷ್ಟಲೇ ಗುಣಾಕಾರ ಮಾಡ್ಬೇಕ್ರಿ 5 7 35. 5 7 ಎಷ್ಟ್ರಿ 35. ಇಲ್ಲೂ ಕೂಡ ಸೇಮ್ 7ಲೇ ಗುಣಾಕಾರ ಮಾಡ್ಬೇಕು. 7 2ಲೇ ಎಷ್ಟ್ರಿ 14. ಇನ್ನು ಎಷ್ಟು ಕಡಿಮೆ ಐತ್ರಿ 2 ಕಡಿಮೆ ಅದ. ಇನ್ನು ಎಷ್ಟು ಕಡಿಮೆ ಅದ 1 ಕಡಿಮೆ ಅದ. ನೆಕ್ಸ್ಟ್ ಡೇ ಯಾರು ಬರ್ತಾರ್ರಿ, ಬಿ ಬರ್ತಾನು. ಯಾರು ಬರ್ತಾರ್ರಿ, ಬಿ ಬರ್ತಾನು. ಬಿ ಬಂದ್ರೆ ಅವ್ನು ಎಷ್ಟು ಐತ್ರಿ 2 ಆಯ್ತು. ಸೊ ಅವಾಗ ಎಷ್ಟು ಆಗ್ತದ್ರಿ 37 ಆಗ್ತದ. ಎಷ್ಟು ಆಗ್ತದ್ರಿ 37. ಅಂದ್ರೆ 14 ಪಾಯಿಂಟ್ ಸಮಥಿಂಗ್ ಬರ್ತದ ಆನ್ಸರ್. ಎಷ್ಟು ಬರ್ತದ್ರಿ 14 ಪಾಯಿಂಟ್ ಸಮಥಿಂಗ್ ಬರ್ತದ. ಸೊ ಆನ್ಸರ್ ಅನ್ನ ಇನ್ನು ಫ್ರಾಕ್ಷನ್ ಒಳಗೆ ಕೊಟ್ಟಿರಂದ್ರ ನಾವು ಎಕ್ಸಾಕ್ಟ್ ಆಗಿ ಆನ್ಸರ್ನ ಮೆನ್ಷನ್ ಮಾಡ್ಬೋದು. ನಾನು ನಿಮ್ಗೆ ಇಲ್ಲಿ ಏನು ಎಕ್ಸೆಪ್ಟ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಇದು ಅಲ್ಟರ್ನೇಟಿವ್ ಡೇಸ್ ಕಾನ್ಸೆಪ್ಟ್ ತಿಳಿದೈತೆ ಅಂತೇಳಿ ವಿಚಾರ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾನೆ. ತಿಳಿದಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ
ರಾಧೆ ರಾಧೆ ಅಂತ ಕಮೆಂಟ್ ಹಾಕಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಏನದಪ್ಪ ಅಂದ್ರೆ ಎ ಒಂದು ಕೆಲಸವನ್ನ 15 ದಿನಗಳಲ್ಲಿ, ಎಯು ಒಂದು ಕೆಲಸವನ್ನ 15 ದಿನಗಳಲ್ಲಿ ಮುಗಿಸುತ್ತಾನೆ. ಬಿ ಅದನ್ನೇ ಅಂದ್ರೆ ಅದೇ ಕೆಲಸವನ್ನ 10 ದಿನಗಳಲ್ಲಿ ಮುಗಿಸಬಲ್ಲನು. ಅವರು ಬಿ ಪ್ರಾರಂಭಿಸ್ತಾರೆ. ಅಂದ್ರೆ ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರೆ? ಬಿ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಏನ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 15 ದಿನದಲ್ಲಿ ಮಾಡ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 10 ದಿನದಾಗ ಮಾಡ್ತಾನ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ನಮಗೆ ಗೊತ್ತಾಗ್ಬೇಕಾಗಿತ್ತು, ನಾವೇನ್ ಮಾಡ್ಬೇಕು? LCM ತೆಗಿಬೇಕು. ಏನ್ ಮಾಡ್ಬೇಕ್ರಿ? LCM ತೆಗಿಬೇಕು. LCM ಎಷ್ಟೈತ್ರಿ? 30 ಆಯ್ತು. ಸೊ 30 LCM ಆಗೈತಂದ್ರ ಒಂದು ದಿನದ ಕೆಲಸ 15 2 30, 10 3 30. ಓಕೆ, 10 3 30. ನೆಕ್ಸ್ಟ್ ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರ ನೋಡ್ರಿ, ಕರೆಕ್ಟ್ ಆಗಿ ಕೆಲಸವನ್ನ ಯಾರು ಸ್ಟಾರ್ಟ್ ಮಾಡತಾರಪ್ಪ ಅಂದ್ರ ಬಿ ಸ್ಟಾರ್ಟ್ ಮಾಡತಾನ. ಅಂದ್ರೆ ಮೊದಲನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರ್ರಿ? ಬಿ ಬರ್ತಾರು. ಎರಡನೇ ದಿನ ಕೆಲ್ಸಕ್ಕೆ ಯಾರ್ರಿ? ಎ. ನೆಕ್ಸ್ಟ್ ಹಂಗ ಸೇಮ್ ಹೋಗ್ತದ, ಬಿ ಎ. ನೆಕ್ಸ್ಟ್ ಸೇಮ್ ಹೋಗ್ತದ, ಏನ್ ಹೋಗ್ತದ್ರಿ? ಬಿ ಎ ಅಂತ ಸೇಮ್ ಹೋಗ್ತದ. ಬಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ ಅಂದ್ರ ರೀ, ಒಂದ್ ದಿನಕ್ಕೆ 3 ಬುಟ್ಟಿ ಕೆಲಸ ಮಾಡ್ತಾನ. ಎ ಒಂದ್ ದಿನಕ್ಕೆ 2 ಬುಟ್ಟಿ ಕೆಲಸ ಮಾಡ್ತಾನ. ಆ ನಂತರ 2 ದಿನಕ್ಕೆ, ಎಷ್ಟು ದಿನಕ್ಕೆ ರೀ? 2 ದಿನಕ್ಕೆ ಅವರು ಸೇರಿ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾರೆ? 5 ಬುಟ್ಟಿ ಕೆಲಸ ಮಾಡ್ತಾರೆ. ಇದು 30 ಆಗ್ಬೇಕಾರೆ ಎಷ್ಟರಿಂದ ಗುಣಿಸ್ಬೇಕ್ರಿ? 6ರಿಂದ ಗುಣಿಸ್ಬೇಕು. 5 6 ಎಷ್ಟೈತ್ರಿ? 30. 5 6 ಎಷ್ಟೈತ್ರಿ? 30 ಆಯ್ತು. ಇಲ್ಲೂ ಕೂಡ ಸೇಮ್, ನಾವ್ ಎಷ್ಟರಿಂದ ಗುಣಿಸ್ಬೇಕ್ರಿ? 6ರಿಂದ ಗುಣಿಸ್ಬೇಕು. 2 6 ಎಷ್ಟ್ರಿ? 12 ದಿನ. ಎಷ್ಟ್ರಿ? 12 ದಿನ. ಆಪ್ಷನ್ ಬಿ ಇಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಇವಾಗ ನಿಮಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಒಂದು ಕೆಲಸವನ್ನ ಏನ್ರಿ, ಒಂದು ಕೆಲಸವನ್ನ ಎಯು 15 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಬಿಯು 10 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಆದ್ರೆ ಯಾವ ಕೆಲಸ ಅಂತ ನಮಗ್ ಗೊತ್ತಿಲ್ಲ. ಯಾವ ಕೆಲಸ ಅಂತ ನಮಗ್ ಗೊತ್ತಾಗ್ಬೇಕಾಗಿತ್ತಂದ್ರೆ ನಾವೇನ್ ಮಾಡ್ಬೇಕ್ರಿ? LCM ತೆಗಿಬೇಕು. LCM ಎಷ್ಟು ಬಂತ್ರಿ? 30 ಬಂತು. ಆ ನಂತರ ಒಂದು ದಿನದ ಕೆಲಸವನ್ನ ಕಂಡಿಬೇಕು. ಒಂದ್ ದಿನದ ಕೆಲಸ ಅಂದ್ರೆ ಎಷ್ಟ್ರಿ? ಇವ ಎ ಅಂತಕ್ಕಂಥ ವ್ಯಕ್ತಿ ಒಂದ್ ದಿನಕ್ಕೆ 2 ಬುಟ್ಟಿ ಕೆಲಸ ಮಾಡ್ತಾನೆ. ಎಷ್ಟು ಬುಟ್ಟಿ ರೀ? 2 ಬುಟ್ಟಿ ಕೆಲಸ ಮಾಡ್ತಾನ. ಬಿ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ? 3 ಬುಟ್ಟಿ ಕೆಲಸ ಮಾಡ್ತಾನ. ಎಷ್ಟ್ರಿ? 3 ಬುಟ್ಟಿ ಕೆಲಸ ಮಾಡ್ತಾನ. ಎಷ್ಟ? 3 ಬುಟ್ಟಿ ಕೆಲಸ ಮಾಡ್ತಾನ. ಆದ್ರೆ ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರೆ? ಬಿ ಸ್ಟಾರ್ಟ್ ಮಾಡತ್ತಾನ. ಯಾರು ಸ್ಟಾರ್ಟ್ ಮಾಡ್ತಾರೆ? ಮೊದಲನೇ ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರೆ? ಬಿ. ನೆಕ್ಸ್ಟ್ ಯಾರು ಬರ್ತಾನ್ರಿ? ಎ ಬರ್ತಾನ. ಬಿ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ? 3 ಬುಟ್ಟಿ ಕೆಲಸ ಮಾಡ್ತಾನ. ಎ ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತಾನ್ರಿ? 2 ಬುಟ್ಟಿ ಕೆಲಸ ಮಾಡ್ತಾನ. ಇವ್ರಿಬ್ರು ಸೇರಿ 2 ದಿನಕ್ಕೆ ಎಷ್ಟು ದಿನಕ್ಕೆ? 2 ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಐತ್ರಿ? 5 ಬುಟ್ಟಿ ಕೆಲಸ ಆಯ್ತು. ನಮ್ದು ಟೋಟಲ್ ಎಷ್ಟೈತಿ? 30 ಐತಿ. 5 ಇದಿಂದ 30 ಆಗ್ಬೇಕ್ರಿ ಎಷ್ಟರಿಂದ ಗುಣಿಸ್ಬೇಕ್ರಿ? 6ರಿಂದ ಗುಣಿಸ್ಬೇಕು. ಇಲ್ಲಿಯೂ ಸೇಮ್ 6ರಿಂದ ಗುಣಿಸಿದಾಗ ನಮ್ ಕೆಲಸ ಎಷ್ಟು ಬಂತ್ರಿ? 12. ನಮ್ಗೆ ಎಷ್ಟು ಬಂತ್ರಿ? 12 ಬರ್ತದ. ಎಷ್ಟು ಬಂತು? 12. ಎಷ್ಟು ಬಂತ್ರಿ? 12. ಸೊ ಈ ರೀತಿಯಾಗಿ ಕಾನ್ಸೆಪ್ಟ್ ಇರ್ತದ, ಎಲ್ಲರೂ ತಿಳ್ಕೊಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪಿ ಒಂದು ಕೆಲಸವನ್ನ 21 ದಿನಗಳಲ್ಲಿ, ಪಿಯು ಒಂದು ಕೆಲಸವನ್ನ 21 ದಿನಗಳಲ್ಲಿ ಮುಗಿಸಬಲ್ಲನು. ಪಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 21 ದಿನಗಳಲ್ಲಿ ಮುಗಿಸ್ತಾನ. ಕ್ಯೂ ಅಂತಕ್ಕಂಥ ವ್ಯಕ್ತಿ ಅದನ್ನೇ 28 ದಿನಗಳಲ್ಲಿ ಮಾಡ್ತಾನ. ಆ ನಂತರ ಕ್ಯೂ ಏನ್ ಮಾಡ್ತಾನ್ರಿ? ಕೆಲಸ ಸ್ಟಾರ್ಟ್ ಮಾಡ್ತಾನ. ನಮ್ಗೆ ಇಷ್ಟ ಇದ್ರೆ ಸಾಕು. ಓಕೆ, ಏನದ ನೋಡ್ರಿ. ಪಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 21 ದಿನದಲ್ಲಿ ಮಾಡ್ತಾನ. ಕ್ಯೂ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 28 ದಿನದಲ್ಲಿ ಮಾಡ್ತಾನ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗ್ಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕ್ರಿ? LCM ತೆಗಿಬೇಕು. ಏನ್ ಮಾಡ್ಬೇಕು? LCM ತೆಗಿಬೇಕು. ಏನ್ ಮಾಡ್ಬೇಕು? LCM ತೆಗಿಬೇಕು. ಸೊ LCM ತೆಗಿಬೇಕಾಗಿತ್ತ ನೋಡ್ರಿ, ಹೆಂಗ್ ಮಾಡ್ತೀವಿ ಅಂದ್ರೆ 21 ನೆಕ್ಸ್ಟ್ 28, 7 3 21, ನೆಕ್ಸ್ಟ್ 7 4 28. ಸೊ ಎರಡು ತರ ಕಾಮನ್ ಯಾವ್ದೈತಿ? 7 ಐತಿ. ಒಂದ್ಸಲ 3 ಐತಿ, ಇನ್ನೊಂದ್ಸಲ 4 ಐತಿ. 7 3 21, 7 3 ಎಷ್ಟ್ರಿ? 21. ಇಂಟು ಎಷ್ಟು ಮಾಡ್ಬೇಕ್ರಿ? 4 ಮಾಡ್ಬೇಕು. 4 1 4, 4 2 8. ಆನ್ಸರ್ ಎಷ್ಟು ಬಂತ್ರಿ? 84. ಎಷ್ಟು ಬಂತ್ರಿ? 84 ಬಂತು. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ಒಂದು ದಿನದ ಕೆಲಸ. ಎಷ್ಟು ದಿನದ ಕೆಲಸ ರೀ? 1 ದಿನದ ಕೆಲಸ. 21 4 84, 8 1 8 8 2 16, 8 3 24. ಅಂದ್ರೆ 28 3 ಎಷ್ಟಾಗ್ತದೆ ರೀ? 84 ಆಗ್ತದ. ಸೊ ನೆಕ್ಸ್ಟ್ ಕೆಲಸ ಯಾರು ಸ್ಟಾರ್ಟ್ ಮಾಡತ್ತಾರಪ್ಪ ಅಂದ್ರೆ ಇವಾಗ
ನಮ್ಮ ಕೆಲಸ ಯಾರು ಸ್ಟಾರ್ಟ್ ಮಾಡತ್ತಾರಪ್ಪ ಅಂದ್ರೆ ಕ್ಯೂ ಸ್ಟಾರ್ಟ್ ಮಾಡತ್ತಾನ. ಯಾರ್ರಿ? ಕ್ಯೂ ಸ್ಟಾರ್ಟ್ ಮಾಡತ್ತಾನ. ಅಂದ್ರೆ ಮೊದಲನೇ ದಿನ ಕೆಲ್ಸಕ್ಕೆ ಯಾರು ಬರ್ತಾರ್ರಿ? ಕ್ಯೂ ಬರ್ತಾನು. ಎರಡನೇ ದಿನ ಯಾರು ಬರ್ತಾರ್ರಿ? ಪಿ ಬರ್ತಾನು. ಮೂರನೇ ದಿನ ಮತ್ತೆ ಕ್ಯೂ ಬರ್ತಾನು. ಮತ್ತೆ ನಾಲ್ಕನೇ ದಿನ ಯಾರು ಬರ್ತಾರ್ರಿ? ಪಿ ಬರ್ತಾನು. ಇದು ಹಿಂಗ ಕಂಟಿನ್ಯೂಸ್ ಆಗಿ ಹೋಗಿರ್ತದೆ. ಎಲ್ಲಿ ತನ ರೀ? ಕೆಲಸ ಮುಗಿಯುತ್ತಾನ. ಎಲ್ಲಿ ತನ ಹೋಗ್ತದ್ರಿ? ನಮ್ದು ಕೆಲಸ ಕಂಪ್ಲೀಟ್ ಆಗುತ್ತನೂ ಇದ ರೀತಿಯಾಗಿ ಅಲ್ಟರ್ನೇಟಿವ್ ಆಗಿ ಪರ್ಯಾಯವಾಗಿ ಅನುಕ್ರಮವಾಗಿ ಹೋಗ್ತಿರ್ತದ. ಓಕೆ. ಆ ನಂತರ ನೋಡ್ರಿ ಕ್ಯೂ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ? 3 ಬುಟ್ಟಿ ಕೆಲಸ ಮಾಡ್ತಾನ. ಎಷ್ಟು ಮಾಡ್ತಾನ್ರಿ? 3 ಬುಟ್ಟಿ ಕೆಲಸ ಮಾಡ್ತಾನ. ಎಷ್ಟ? 3 ಕೆಲಸ ಮಾಡ್ತಾನ. ಪಿ ಎಷ್ಟು ಮಾಡ್ತಾನ್ರಿ? 4 ಮಾಡ್ತಾನ. ಸೊ ಇವ್ರಿಬ್ರು ಸೇರಿ 2 ದಿನಕ್ಕೆ ಎಷ್ಟು ದಿನಕ್ಕೆ ರೀ? 2 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 7 ಕೆಲಸ ಮಾಡ್ತಾರೆ. 7 ಯೂನಿಟ್ ಕೆಲಸ ಮಾಡ್ತಾರೆ. ಎಷ್ಟ? 7 ಯೂನಿಟ್ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಇದು ನಮ್ಗೆ ಎಷ್ಟು ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇವಾಗ 84 ಆಗ್ಬೇಕಾಗಿತ್ತು. ಎಷ್ಟು ಆಗ್ಬೇಕಾಗಿತಿ? 84. ಅಂದ್ರೆ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕ್ರಿ? 12 7 84. 12ರಲ್ಲೇ ಗುಣಾಕಾರ ಮಾಡಬೇಕು. ಇಲ್ಲೂ ಕೂಡ ಸೇಮ್ ನಾವು 12ರಲ್ಲೇ ಗುಣಾಕಾರ ಮಾಡಬೇಕು. 12 2 ಎಷ್ಟು ರೀ? 24. ಎಷ್ಟ? 24 ಬರ್ತದ. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಎ. ಆಪ್ಷನ್ ಎ. ನಾ ಯಾಕೆ ಇಷ್ಟೊಂದು ಆಲ್ಟರ್ನೇಟಿವ್ ಡೇಸ್ಗೆ ಫೋಕಸ್ ಮಾಡತ್ತು ಅಂದ್ರೆ ಇದು ಕ್ವಶನ್ಸ್ ಭಾಳಷ್ಟು ಬಾರಿ ರಿಪೀಟ್ ಆಗಿದೆ ನಿಮ್ಮ ಎಕ್ಸಾಮ್ದಾಗ. ಅದ್ರ ಸಲುವಾಗಿನ ಇಷ್ಟೊಂದು ಫೋಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಒಂದು ಕೆಲಸವನ್ನ 20 ದಿನಗಳಲ್ಲಿ ಮಾಡ್ತಾನ. ಎ ಒಂದು ಕೆಲಸ 20 ದಿನದಾಗ ಮಾಡ್ತಾನ. ಬಿ ಅದೇ ಕೆಲಸ 30 ದಿನದಾಗ ಮಾಡ್ತಾನ. ಬಿ ಅದೇ ಕೆಲಸವನ್ನ 30 ದಿನದಲ್ಲಿ ಮಾಡ್ತಾನ. ಹಾಗಾದ್ರೆ ಅದು ಕಾನ್ಸೆಪ್ಟ್ ಹೆಂಗೈತೆ ಅಂದ್ರೆ ಪರ್ಯಾಯವಾಗಿ ಅದ. ಹೆಂಗದರಿ? ಪರ್ಯಾಯವಾಗಿ ಅದ. ಸೊ ಸೇಮ್ ಬಿಡಿಸ್ಕೋತ ಹೋಗೋಣ. ಎ ಅಂತಕ್ಕಂಥ ವ್ಯಕ್ತಿ ಯಾರ್ರಿ? ನಮ್ಮ ಫ್ರೆಂಡ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 20 ದಿನದಾಗ ಮಾಡ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 30 ದಿನದಾಗ ಮಾಡ್ತಾನ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಆ ಕೆಲಸ ಗೊತ್ತಾಗಬೇಕಾಗಿತ್ತಂದ್ರೆ LCM ತೆಗಿಬೇಕು. ಏನ್ ಮಾಡ್ಬೇಕ್ರಿ? LCM ತೆಗಿಬೇಕು. ಸೊ LCM ತೆಗೆದ್ರೆ ಎಷ್ಟು ಬರ್ತೈತ್ರಿ? 60 ಬರ್ತದ. ಎಷ್ಟು ಬರ್ತದ? 60 ಬರ್ತದ. 20 ಎಷ್ಟಲೇ 60 ರೀ? 23ಲೇ 60. 30 ಎಷ್ಟಲೇ ರೀ? 32ಲೇ 60. ಆ ನಂತರ ಕೆಲಸ ಯಾರು ಸ್ಟಾರ್ಟ್ ಮಾಡತ್ತಾರಪ್ಪ ಅಂದ್ರೆ ಕೆಲಸ ಯಾರು ಸ್ಟಾರ್ಟ್ ಮಾಡತ್ತಾರ ಇವಾಗ ನೋಡ್ರಿ. ಯಾರು ಸ್ಟಾರ್ಟ್ ಮಾಡತ್ತಾರಪ್ಪ ಅಂದ್ರೆ ಈ ಕೆಲಸವನ್ನ ಪ್ರಾರಂಭಿಸುತ್ತಾನೆ. ಎ ಏನ್ ಮಾಡತ್ತಾನ್ರಿ? ಕೆಲಸ ಸ್ಟಾರ್ಟ್ ಮಾಡತ್ತಾನ. ಸೊ ಮೊದ್ಲು ಯಾರು ಬರ್ತಾರ್ರಿ? ಎ ಬರ್ತಾನ. ನೆಕ್ಸ್ಟ್ ಯಾರು ಬರ್ತಾರ್ರಿ? ಬಿ ಬರ್ತಾನ. ನೆಕ್ಸ್ಟ್ ಯಾರ್ರಿ? ಎ. ನೆಕ್ಸ್ಟ್ ಯಾರ? ಬಿ ಬರ್ತಾನ. ಇದು ಹಿಂಗ ಕಂಟಿನ್ಯೂಸ್ ಹೋಗ್ತೈತಿ. ಎ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ? 3 ಯೂನಿಟ್ ಕೆಲಸ ಮಾಡ್ತಾನ. ಬಿ ಎಷ್ಟು ಕೆಲಸ ಮಾಡ್ತಾನ್ರಿ? 2 ಯೂನಿಟ್ ಕೆಲಸ ಮಾಡ್ತಾನ. ಇವರಿಬ್ರು ಸೇರಿ 2 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ್ರಿ? 6 ಯೂನಿಟ್ ಕೆಲಸ ಮಾಡ್ತಾರ. ಇದು ನಮ್ಗೆ ಎಷ್ಟು ಆಗ್ಬೇಕೈತಿ? ನಮ್ಮ ಟೋಟಲ್ ವರ್ಕ್ 60 ಯೂನಿಟ್ ಅದ. ಎಷ್ಟು ಅದ ರೀ? 60 ಯೂನಿಟ್ ಅದ. ಅಂದ್ರೆ 60 ಆಗ್ಬೇಕಾಗಿತ್ತು. ಇದಕ್ಕೆ ಎಷ್ಟರಿಂದ ಗುಣಿಸ್ಬೇಕ್ರಿ? 10ರಿಂದ ಗುಣಿಸ್ಬೇಕು. ಎಷ್ಟರಿಂದ ರೀ? 10ರಿಂದ ಗುಣಿಸ್ಬೇಕು. ಇದಕ್ಕೂ ಕೂಡ ಸೇಮ್ 10ರಿಂದ ಗುಣಿಸ್ರೆ ಎಷ್ಟಾಗ್ತೈತ್ರಿ? 2 10 ಎಷ್ಟಾಯ್ತು? 20. ಸೊ ಆನ್ಸರ್ ಎಷ್ಟು ಬಂತ್ರಿ? 20 ದಿನ. ಸಾರಿ ಇದು 5 ಆಗ್ಬೇಕಿತ್ತಲ್ಲ. ಸಾರಿ ಎಷ್ಟಾಗ್ತದ್ರಿ? 5 ಆಗ್ತದ. 5 ಆಗ್ತದ. ಸೊ ನಮ್ಗೆ 60 ಆಗ್ಬೇಕಾಯ್ತಂದ್ರೆ ಎಷ್ಟು ಗುಣಿಸ್ಬೇಕು? 12ರಲ್ಲೇ ಗುಣಿಸ್ಬೇಕು. ಎಷ್ಟಲ್ಲ ರೀ? 12. ಇಲ್ಲೂ ಕೂಡ 12ರಲ್ಲೇ ಗುಣಿಸ್ಬೇಕು. ಅವಾಗ ಎಷ್ಟು ಬರ್ತದೆ ಆನ್ಸರ್? 24 ಬರ್ತದ. ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್ ಆಗ್ತದೆ. ಸೊ ನೋಡ್ರಿ, ನಾವು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಿಸ್ ಮಾಡ್ತಿರ್ತೀವಿ ಅಂದ್ರೆ ನೀವು ಕೂಡ ಭಾಳ ಅಂದ್ರೆ ಭಾಳ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನೀವು ಕೂಡ ರೆಡಿ ಆಗ್ತಿರ್ತೀರಿ. ಓಕೆ. ನೆಕ್ಸ್ಟ್ ಟೈಪ್ 7. ಸೊ ಟೈಪ್ 7ದಾಗ ಏನೈತಿ ನೋಡ್ರಿ, ಇಲ್ಲಿ ABC ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದ್ರೆ ABC ಕೊಟ್ಟಿದ್ದಾರೆ. ಸೊ ಬಿಡಿಸ್ಕೋತ ಹೋಗೋಣ. ಕ್ವಶನ್ ನೋಡ್ರಿ. ಮೊದಲ ಎ ಒಂದು ಕೆಲಸವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ 12 ದಿನದಲ್ಲಿ ಮುಗಿಸಬಲ್ಲನು. ಎಯು ಒಂದು ಕೆಲಸವನ್ನ 12 ದಿನದಲ್ಲಿ ಮುಗಿಸಬಲ್ಲನು. ಬಿಯು ಅದೇ ಕೆಲಸವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ 18 ದಿನಗಳಲ್ಲಿ ಮಾಡ್ತಾನ. ಸಿಯು ಅದೇ ಕೆಲಸವನ್ನ 24 ದಿನಗಳಲ್ಲಿ ಮಾಡ್ತಾನ. ಅವರು ಪರ್ಯಾಯವಾಗಿ ಅಂದ್ರೆ ಅನುಕ್ರಮವಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾರ. ಆದ್ರೆ ಈ ಕೆಲಸವನ್ನ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ABC ಇಂದ ಆರ್ಡರ್ ಆಫ್ ಏನ್ ಕೊಟ್ಟಾರ್ರಿ? ABC ಕ್ರಮದಲ್ಲಿ ಅಂದ್ರೆ ಮೊದಲು ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರೋ ಎ ಸ್ಟಾರ್ಟ್ ಮಾಡ್ತಾನೆ. ಯಾರು ಸ್ಟಾರ್ಟ್ ಮಾಡ್ತಾರ್ರಿ? ಎ ಸ್ಟಾರ್ಟ್ ಮಾಡ್ತಾನ. ಸೊ ನೋಡೋಣ ಬರ್ರಿ. ಎ ಅಂತಕ್ಕಂಥ ವ್ಯಕ್ತಿ
ಒಂದು ಕೆಲಸವನ್ನ 12 ದಿನದಲ್ಲಿ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 18 ದಿನದಲ್ಲಿ ಮಾಡ್ತಾನೆ. ಸಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 24 ದಿನದಲ್ಲಿ ಮಾಡ್ತಾನೆ. ಎಷ್ಟ್ರಿ? 24 ದಿನದಲ್ಲಿ ಮಾಡ್ತಾರೆ. ಯಾವ ಕೆಲಸ ಅಂತ ಗೊತ್ತಿಲ್ಲ, ಯಾವ ಕೆಲಸ ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಎಲ್ ಸಿ ಎಮ್ ತೆಗಿಬೇಕು. ಏನು ಮಾಡ್ಬೇಕ್ರಿ? ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ತೆಗಿಬೇಕು. ಸೊ ಎಲ್ ಸಿ ಎಮ್ ತೆಗಿಬೇಕಾಗಿತ್ತು ಅಂದ್ರೆ ನೋಡ್ರಿ, ಫಸ್ಟ್ 12, ನೆಕ್ಸ್ಟ್ ಯಾವ್ದ್ರಿ 18, ನೆಕ್ಸ್ಟ್ ಯಾವ್ದ 24. ಸೊ ಇದನ್ನ ಹೆಂಗೆ ಬರೀತಾರೆ ಅಂದ್ರೆ 3 4 12, ನೆಕ್ಸ್ಟ್ 3 6 18, ನೆಕ್ಸ್ಟ್ ಇದನ್ನ ಹೆಂಗೆ ಬರೀತಾರೆ ಅಂದ್ರೆ 3 8 24. 3 8 24 ಹೆಂಗೆ ಬರಿತೇನೆ ರೀ? 3 8 24. ಸೊ ಎಲ್ಲ ಕಡೆ ಕಾಮನ್ ಎಷ್ಟೈತಿ? 3 ಐತಿ. 3 ಬರೀರಿ. ಇದನ್ನ ಹೆಂಗೆ ಬರಿತೇನೆ ಅಂದ್ರೆ 2 ಸ್ಕ್ವೇರ್ ಬರಿತೇನು. ಇದನ್ನ ಹೆಂಗೆ ಬರಿತೇನೆ ಅಂದ್ರೆ 2 ಕ್ಯೂಬ್ ಬರಿತೇನು. ನೆಕ್ಸ್ಟ್ ಇದು 6 ಹಂಗೆ ಇರ್ತೈತಿ. 6 ಅಂತೂ ಬರೆಯಕ್ಕೆ ಬರೋದಿಲ್ಲ. ಸೊ ಎರಡು ತ್ರಾಗ ದೊಡ್ಡದು ಯಾವ್ದು ಐತಿ ಅಂದ್ರೆ 2 ಕ್ಯೂಬ್ ಐತಿ. ಸೊ 2 ಕ್ಯೂಬ್ ಅನ್ನೋ ಬದಲಿ ನಾ 8 ಬರಿತೇನು. ನೆಕ್ಸ್ಟ್ ಯಾವ್ದು ಉಳಿತ್ರಿ? 6 ಉಳಿತು. ಏನು ಉಳಿತು? 6 ಉಳಿತು. 8 6 3 18, 18 8 ಎಷ್ಟಲೇ ರೀ? 18 8 ನಾವು ಗುಣಾಕಾರ ಮಾಡಬೇಕು. 8 8 ಎಷ್ಟು ರೀ? 64. 6 ಉಳಿತು. 8 1 8 ಪ್ಲಸ್ 6 24 ಆಗ್ತದೆ. ಸೊ ನಾವು ಇನ್ನೊಂದ್ಸಲೂ ಎಲ್ ಸಿ ಎಮ್ ತೆಗಿಯೋಣ. ಇವಾಗ ಮತ್ತೆ ಕಡಿಮೆ ಬರ್ತದೆ. ಇವೆಲ್ಲನೂ ಯಾವ ಮಗ್ಗಿ ಆಗದವಪ್ಪ ಅಂದ್ರೆ 6 ಮಗ್ಗಿ ಆಗದವ. ಬೇಡ, 3 ಮಗ್ಗಿಲೆ ತಗೊಂಡು. ಯಾವ ಮಗ್ಗಿ? 3 ಮಗ್ಗಿಲೆ. 3 4 12, 3 6 18, 3 7 21, 3 8 24. ನೆಕ್ಸ್ಟ್ ಯಾವ್ದ್ರಿ? 2 ಮಗ್ಗಿ. 2 2 4, 2 3 2 4. ನೆಕ್ಸ್ಟ್ ಯಾವ ಮಗ್ಗಿ ರೀ? 2 ಮಗ್ಗಿ. 2 1 2 ಮಗ್ಗಿಯಾಗ 3 ಇಲ್ಲ, 2 ಹಂಗ ಉಳಿತು. 3 2 6, 6 2 12, 12 2 24, 24 3 ಎಷ್ಟಲೇ ರೀ? 24 3 4 3 12, 1 ಉಳಿತು. 3 2 6, 1 ಎಷ್ಟು ರೀ? 72. ಸೊ ನಮ್ದು ಎಲ್ ಸಿ ಎಮ್ ಎಷ್ಟಾಯ್ತು ರೀ? 72 ಆಯ್ತು. ಎಷ್ಟಾಯ್ತು? 72. ನೆಕ್ಸ್ಟ್ ನಾವು ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ದಿನದ ಕೆಲಸವನ್ನ ಕಂಡುಹಿಡಿಬೇಕು. ಎಷ್ಟು ದಿನದ್ರಿ? ಒಂದು ದಿನದ ಕೆಲಸ. 12 6 ಓಕೆ. ಇವಾಗ ನಮಗೇನು ಸಿಕ್ತು? ಒಂದು ದಿನದ ಕೆಲಸ. ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ 12 ದಿನದಾಗ ಮಾಡ್ತಾನೆ. ಸೊ ಯಾವ ಕೆಲಸ ಅಂತ ಗೊತ್ತಿದ್ರಿಕಿಲ್ಲ, ಎಲ್ ಸಿ ಎಮ್ ತೆಗೆದು ಅವಾಗ ಎಷ್ಟು ಬಂದ್ರಿ? 72 ಬಂತು. 12 6 72, 18 4 72, 24 3 ಎಷ್ಟು ರೀ? 72. ಸೊ ನಮ್ಗೆ ಇವಾಗ ಏನು ಸಿಕ್ತು? ಒಂದು ದಿನದ ಕೆಲಸ ಸಿಕ್ತು. ಆದ್ರೆ ನಮ್ಮ ಕೆಲಸ ಹೆಂಗದ ಅಂದ್ರೆ ಆಲ್ಟರ್ನೇಟಿವ್ ಡೇಸ್ ಅದ. ಹೆಂಗದ ರೀ? ಆಲ್ಟರ್ನೇಟಿವ್ ಡೇಸ್ ಅದ. ಸೊ ಮೊದಲನೇ ದಿನ ಕೆಲಸ ಯಾರು ಮಾಡ್ತಾನೋ? ಎ ಮಾಡ್ತಾನೋ. ಎರಡನೇ ದಿನ ಯಾರು ಮಾಡ್ತಾರ್ರಿ? ಬಿ ಮಾಡ್ತಾನೋ. ಮೂರನೇ ದಿನ ಸಿ. ನಾಲ್ಕನೇ ದಿನ ಮತ್ತೆ ಯಾರ್ರಿ? ಎ ಮತ್ತು ಬಿ ಮತ್ತು ಸಿ. ಸೊ ಇವಾಗ ಒಂದು ದಿನದ ಕೆಲಸ ನೋಡ್ರಿ, ಇವ್ರು ಎಷ್ಟು ಮಾಡ್ತಾರಪ್ಪ ಅಂದ್ರೆ ಎ 6 ಮಾಡ್ತಾನು, ಬಿ 4 ಮಾಡ್ತಾನು, ಸಿ 3 ಮಾಡ್ತಾನು. ಓಕೆ. ನೆಕ್ಸ್ಟ್ ಇವರೆಲ್ಲರೂ ಸೇರಿ 3 ದಿನಕ್ಕೆ ಎಷ್ಟು ದಿನಕ್ಕೆ ರೀ? 3 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ್ರಿ? 13 ಯೂನಿಟ್ ಕೆಲಸ ಮಾಡ್ತಾರೆ. ಎಷ್ಟು ರೀ? 13 ಯೂನಿಟ್ ಕೆಲಸ ಮಾಡ್ತಾರೆ. 13 ಮಗ್ಯಾಗ ಐತೆ ನೋಡ್ರಿ. 13 13 13 13 4 ಎಷ್ಟು ರೀ? 72. ಸೊ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಗುಣಾಕಾರ ಮಾಡಬೇಕು. 4ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ರೀ? 12 ಬರ್ತದೆ. ಸೊ ಆನ್ಸರ್ ಆಪ್ಷನ್ ಎ. ಆಪ್ಷನ್ ಎ ಆಯ್ತು. ಇನ್ನೊಂದ್ಸಲ ನಾ ರಿಪೀಟ್ ಮಾಡ್ತೇನೆ ನೋಡ್ರಿ. ಓಕೆ. ಏನೈತಿ ನೋಡ್ರಿ, ಎ ಒಂದು ಕೆಲಸವನ್ನ 12 ದಿನದಾಗ ಮಾಡ್ತಾನ, ಬಿ ಒಂದು ಕೆಲಸ 18 ದಿನದಾಗ ಮಾಡ್ತಾನ, ಸಿ ಒಂದು ಕೆಲಸ 24 ದಿನದಾಗ ಮಾಡ್ತಾನ. ಸೊ ಯಾವ ಕೆಲಸ ಅಂತ ಗೊತ್ತಿಲ್ಲ ನಮಗ, ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಆ ಕೆಲಸ ಗುರ್ತಾಗಬೇಕಾಗಿತ್ತು ಅಂದ್ರೆ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಎಷ್ಟು ಬಂತ್ರಿ? 72 ಬಂತು. ಆ ನಂತರ ಒಂದು ದಿನದ ಕೆಲಸ ತೆಗಿಬೇಕು. 12 6 72 ಅಂದ್ರೆ ಎ ಒಂದ್ ದಿನಕ್ಕೆ 6 ಯೂನಿಟ್ ಕೆಲಸ ಮಾಡ್ತಾನೋ ಅಥವಾ 6 ಬುಟ್ಟಿ ಕೆಲಸ ಮಾಡ್ತಾನು. ಬಿ ಒಂದ್ ದಿನಕ್ಕೆ ಏನ್ ಮಾಡ್ತಾನ್ರಿ? 4 ಬುಟ್ಟಿ ಅಷ್ಟು ಕೆಲಸ ಮಾಡ್ತಾನ. ಸಿ ಒಂದ್ ದಿನಕ್ಕೆ 3 ಬುಟ್ಟಿ ಅಷ್ಟು ಕೆಲಸ ಮಾಡ್ತಾರ. ಆದ್ರೆ ಕೆಲಸ 3 ಜನ ಒಮ್ಮೆಲೆ ಅಟ್ ಎ ಟೈಮ್ ಮಾಡೋದಿಲ್ಲ. ಅವ್ರು ಹೆಂಗ್ ಮಾಡ್ತಾರ ಅಂದ್ರೆ ಆಲ್ಟರ್ನೇಟಿವ್ ಡೇಸ್, ಪರ್ಯಾಯವಾಗಿ ಇವತ್ತು ಕೆಲಸ ಎ ಮಾಡ್ತಾನು, ನಾಳೆ ಕೆಲಸ ಬಿ ಮಾಡ್ತಾನು, ನಾಡದ್ದು ಕೆಲಸ ಸಿ ಮಾಡ್ತಾನು. ಅಂದ್ರ ಇವ್ರ 3 ಜನ ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ ಅಂದ್ರೆ 13 ಯೂನಿಟ್ ಕೆಲಸ ಮಾಡ್ತಾರ. ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ್ರಿ? 13 ಯೂನಿಟ್ ಕೆಲಸ ಮಾಡ್ತಾರ.
ಎಷ್ಟು 13 ಯೂನಿಟ್ ಕೆಲಸ ಮಾಡ್ತಾರೆ. ಈ 3 ಜನ ಸೇರಿ ಒಂದ್ ದಿನಕ್ಕೆ ಎಷ್ಟ್ರಿ 13 ಯೂನಿಟ್ ಕೆಲಸ ಮಾಡ್ತಾರೆ. ಎಷ್ಟ 13 ಯೂನಿಟ್ ಕೆಲಸ ಮಾಡ್ತಾರೆ. ಎಷ್ಟು ದಿನಕ್ಕೆ ರೀ 3 ದಿನಕ್ಕೆ. ಅಂದ್ರೆ ನಮ್ದು ಟೋಟಲ್ ವರ್ಕ್ ಎಷ್ಟೈತಿ 72 ಐತಿ. ಅಂದ್ರೆ 72 ವರ್ಕ್ ಆಗ್ಬೇಕಾಗಿತ್ತಂದ್ರೆ ನಾವ್ ಎಷ್ಟರಿಂದ ಗುಣಾಕಾರ ಮಾಡ್ಬೇಕ್ರಿ 13 4 72 ಇಲ್ಲೂ 4ರಿಂದ ಗುಣಾಕಾರ ಮಾಡಬೇಕು. ಅವಾಗ ಎಷ್ಟು ಬಂತ್ರಿ ಆನ್ಸರ್ 12 ಬರ್ತದೆ. ಓಕೆ, ಆನ್ಸರ್ ತಿಳಿದಿತ್ತು, ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು ಅಂದ್ರೆ ಒಂದ್ಸಲ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಪ್ಪ ಅಂದ್ರೆ ಇದು ಸ್ವಲ್ಪ ಚೇಂಜ್ ಆಗ್ಬೇಕಿತ್ತು ಕ್ವಶನ್, ಇಲ್ಲಿ ಬರಬಾರ್ದಿತ್ತು. ಬಿಡಿಸೋಣ. ಎಫಿಷಿಯನ್ಸಿ ಬೇಸ್ ಕ್ವಶನ್ ಇದು ಏನ್ರಿ ಎಫಿಷಿಯನ್ಸಿ. ಓಕೆ, ಏನದ ನೋಡ್ರಿ. ಓಕೆ, ನೆಕ್ಸ್ಟ್ ಇದ್ರ ಮುಂದೆ ಕೂಡ ಇನ್ನೂ ಸಾಕಷ್ಟು ಕ್ವಶನ್ಗಳದಾವ, ಸೊ ಇವೆಲ್ಲನೂ ನಮ್ಮ ಆ್ಯಪ್ ಒಳಗೆ ಡಿಸ್ಕಷನ್ ಆಗಿರ್ತಾವ. ಸೊ ಯಾರಿಗಾದ್ರೂ ಫೌಂಡೇಶನ್ ಕೋರ್ಸ್ ಬೇಕಾಗಿತ್ತಂದ್ರೆ SSC GD ಆಗಿರ್ಬೋದು, SSC MTS ಆಗಿರ್ಬೋದು, ಅಗ್ನಿವೀರ ಎಕ್ಸಾಮ್ಗೆ ಪ್ರಿಪೇರ್ ಆಗತಕ್ಕಂಥ ಅಭ್ಯರ್ಥಿಗಳಿಗೆ ಫೌಂಡೇಶನ್ ಕೋರ್ಸ್ ಆಗಿರ್ಬೋದು, ಮತ್ತು ಪರ್ಟಿಕ್ಯುಲರ್ಲಿ SSC GDಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ ಬೇಕಾಗಿತ್ತಂದ್ರೆ ನಮ್ಮ ಭರ್ತೇಶ್ ಮುರಳಿಗೆ ಅಂತಕ್ಕಂಥ ಆ್ಯಪ್ನ ಡೌನ್ಲೋಡ್ ಮಾಡ್ಕೊರಿ. ಅಥವಾ ಫುಲ್ ಡಿಟೇಲ್ ಆಗಿರ್ತಕ್ಕಂಥ ಕ್ಲಾಸ್ದ. ಈ ಕ್ಲಾಸ್ ಒಳಗಿಂದ ಇಷ್ಟ ಆಯ್ತು, ಇದ್ರ ಮುಂದಿನ ಬೇಕಾಗಿತ್ತಂದ್ರೆ ನಮ್ದು ಕೋರ್ಸ್ನ ಡೌನ್ಲೋಡ್ ಮಾಡ್ಕೊರಿ. ಥ್ಯಾಂಕ್ ಯು, ಜೈ ಹಿಂದ್.